Good evening, sir. Good evening, sir. Good evening, sir. Good evening, guys. So, ಹೇಗಿದ್ದೀರಾ ಎಲ್ಲರೂ? Doing good? Fine, sir. Yes, sir. So, welcome to Ethics Orientation class. This is Venkatesh Prasad. So, I'll be handling your ethics class. So, first, before I start with the class and all, ನಿಮ್ಗೆ ethics ಅಲ್ಲಿ ಏನ್ ಡೌಟ್ ಇದೆಯಪ್ಪ? What do you think that? What are the things that whatever it may be? There is no bad question. There is no good question. Sir, ethics syllabus ಕೂಡ ನಂಗೆ ಗೊತ್ತಿಲ್ಲ. Please tell me syllabus. Happy to say the syllabus also. So, whatever you have doubt, ಏನೇ ಡೌಟ್ಸ್ ಇರ್ಬೋದು. Because at the end of the day, ಸ್ಕೋರ್ ಬರ್ಬೇಕಷ್ಟೇ ನಮ್ಗೆ. ಸೊ ಎಕ್ಸಾಮ್ ಅಲ್ಲಿ ಸ್ಕೋರ್ ಬರಬೇಕು ಅಂತಂದ್ರೆ ಆಲ್ ಆಫ್ ಯುವರ್ ಡೌಟ್ ಶುಡ್ ಬಿಫೋರ್ ಐ ಗೋ ಆನ್ ವಿತ್ ಮೈ ಸೆಷನ್. ಸೊ ದೀಸ್ ಆರ್ ದ ಥಿಂಗ್ಸ್ ದಟ್ ವಿ ಲೈಕ್ ಟು ಅಡ್ರೆಸ್. ಇದು ನಂಗೆ ಅಡ್ರೆಸ್ ಮಾಡಿದ್ರೆ ದಿಸ್ ವಿಲ್ ಬಿ ಮೈ ಟೇಕ್ ಅವೇ ಫ್ರಮ್ ದಿಸ್ ಸೆಷನ್. ಸೊ ದಿಸ್ ಇಸ್ ವಾಟ್ ಐ ವಾಂಟ್ ಫ್ರಮ್ ದಿಸ್ ಸೆಷನ್. ಈ ಯಾವ ಬುಕ್ ಓದ್ಲಿ, ಯಾವ ನೋಟ್ಸ್ ಓದ್ಲಿ, ಇಲ್ಲ ಏನು ನೋಟ್ಸೇ ಬೇಡವಾ, ಇಲ್ಲ ನಾನೇ ಸ್ವಂತ ನೋಟ್ಸ್ ಮಾಡ್ಲಾ, ವಾಟ್ ಎವರ್ ಕ್ವಶನ್ಸ್ ಇಟ್ ಮೇ ಬಿ, ವಾಟ್ ಈಸ್ ದಟ್ ಯು ವಾಂಟ್ ಟು ಟೇಕ್ ಅವೇ ಫ್ರಮ್ ದಿಸ್ ಸೆಷನ್? ಹೇಳ್ದಂಗೆ ಸಿಲೆಬಸ್ ಇಂದ ಹಿಡಿದು ನೋಟ್ಸ್ ಇಂದ ಹಿಡಿದು ಓಕೆ, ಸಿಲೆಬಸ್ ಇಂದ ಹಿಡಿದು ವಿ ಹ್ಯಾವ್ ಟು ಗೋ ವಿತ್ ಇಟ್. ಡನ್, ನೋ ಪ್ರಾಬ್ಲಮ್, ವಿಲ್ ಗೋ ವಿತ್ ಸಿಲೆಬಸ್ ಆಲ್ಸೋ. ಸೊ ವಿಲ್ ಗೋ ಫ್ರಮ್ ಸಿಲೆಬಸ್. ನೆಕ್ಸ್ಟ್ ಅದರ್ಸ್. ಸರ್ ಅಂದ್ರೆ ಯಾವ ಬುಕ್ ರೆಫರ್ ಮಾಡ್ಬೇಕು, ಇಲ್ಲ ನಾವೇ ಸೆಪರೇಟ್ ನೋಟ್ಸ್ ಮಾಡ್ಬೇಕಾ, ಇಲ್ಲಾಂದ್ರೆ ಡೈಲಿ ಕರೆಂಟ್ ಅಫೇರ್ಸ್ ಇಂದಾನೆ ಇದು ಎಡಿಟೋರಿಯಲ್ಸ್ ಇಂದ ಇದ್ ಮಾಡಿ ನೋಟ್ಸ್ ಮಾಡ್ಕೊಬೇಕಾ ಅನ್ನೋದನ್ನ ಪ್ರಾಬ್ಲಮ್. ಓಕೆ, ಡನ್. ಸೊ ಫಸ್ಟ್ ಯು ವಾಂಟ್ ಸಿಲೆಬಸ್ ಕ್ಲಾರಿಟಿ. ಎಸ್ ಸರ್. So we don't know nothing about ethics, sir. Since Okay. from scratch, how to start and how to read and how to analyze the answers, everything we have to know, sir, from this session itself. ಓಕೆ, ಸಿಲೆಬಸ್ ಬೇಕು, ಬುಕ್ ಬೇಕು, ಅಂಡ್ ವಾಟ್ ವಾಸ್ ಅದರ್ ಥಿಂಗ್ ದಟ್ ಯು ಪೀಪಲ್ ಆಸ್ಕ್ಡ್? ಕ್ಲಾರಿಟಿ ಆಸ್ ಟು ವೇರ್ ಟು ಸ್ಟಾರ್ಟ್ ಅಂಡ್ ಹೌ ಟು ಸ್ಟಾರ್ಟ್. ಕರೆಕ್ಟ್ ಅಲ್ವಾ? Yes, sir. ಸರ್, ಜೊತೆಗೆ ಕ್ವೆಶನ್ಸ್ ನೋಡಿದಾಗ ಕ್ವೆಶನ್ಸ್ ಈಸಿಯಾಗಿ ಕಾಣಿಸುತ್ತೆ ಸರ್, ಅಂದ್ರೆ ಬರಿಬಹುದು ಅಂತ ಅನ್ಸುತ್ತೆ. ಬಟ್ ವೆನ್ ವಿ ಟ್ರೈ ಟು ಡೂ ಅ ಫ್ರೇಮ್ ವರ್ಕ್, ಜಸ್ಟ್ ಲೈಕ್ GS ಪೇಪರ್ಸ್ ಒಂದು ಫ್ರೇಮ್ ವರ್ಕ್ ಹೆಂಗ್ ರೆಡಿ ಮಾಡ್ಕೊಂತೀವಿ ಬರೆಯಕ್ಕೆ, ಬಟ್ ಆತರ ರೆಡಿ ಮಾಡಿದಾಗ ದ ಆನ್ಸರ್ ಲುಕ್ಸ್ ಟು ಕಿಡಿಶ್ ಸರ್. ಅಂದ್ರೆ ಬರೀತಾ ಚೂಸ್ ಮಾಡ್ಬೇಕಾದ್ರೆ ಈಸಿ ಅನ್ಸೋದು, ಬರಿತಾ ಬರಿತಾ ಸ್ವಲ್ಪ ಕಷ್ಟ ಆಗ್ತಿದೆ. ಓಕೆ, ಡನ್ ಡನ್ ಡನ್. ನೆಕ್ಸ್ಟ್, ದಟ್ಸ್ ಇಟ್. ಸಿಲೆಬಸ್, ಬುಕ್ಸ್, ಕ್ಲಾರಿಟಿ ಅಂಡ್ ವೇರ್ ಟು ಸ್ಟಾರ್ಟ್. ಸೊ ಬೇಸಿಕಲಿ ಲೈಕ್ ಐ ಹ್ಯಾವ್ ಟು ಅಸ್ಯೂಮ್ ಝೀರೋ ನಾಲೆಜ್ ಅಂತ ನೀವು ಹೇಳ್ತಾ ಇದ್ದೀರಾ. ಲೈಕ್ ನಿಮ್ಗೇನು ಗೊತ್ತಿಲ್ಲ, ಐ ಹ್ಯಾವ್ ಟು ಟೇಕ್ ಯು ಫ್ರಮ್ ದೇರ್. ದೆನ್ ಕ್ವಶನ್ ಸೀಮ್ ಈಸಿ ಬಟ್ ಅನೇಬಲ್ ಟು ರೈಟ್ ಅನ್ ಆನ್ಸರ್. ಕರೆಕ್ಟ್ ಅಲ್ವಾ? ಎಸ್ ಸರ್. ಎನಿಥಿಂಗ್ ಎಲ್ಸ್? ಸರ್, ಸೋ ಮೆನಿ ಪೀಪಲ್ ಆರ್ ದೇರ್. ಎಲ್ಲರೂ ಒಂದು ಕ್ವಶನ್ ಹೇಳಿದ್ರೆ ಇಡೀ ಸಿಲೆಬಸ್ ಆಗೋಗುತ್ತೆ. Sir, in what perspectives we have to write the answer for this ethics, sir? Like in the changing situations and changing cases addressal, or in the socialistic view, or like that we have to get Okay. no, sir. ಓಕೆ ಓಕೆ, ಡನ್ ಡನ್ ಡನ್. ಸೊ ಹೌ ಟು ಆನ್ಸರ್, ವ್ಯೂ ಪಾಯಿಂಟ್. ಸೂಪರ್. ಸರ್, ಆಮೇಲೆ ಡಿಫ್ರೆಂಟ್ ಡೈಮೆನ್ಷನ್ಸ್ ಅಲ್ಲಿ ಹೇಗೆ ಬರಿಬೇಕು ಅಂತ ಗೊತ್ತಿಲ್ಲ ಸರ್. ಓಕೆ, ಡೈಮೆನ್ಷನ್ಸ್ ಟು ರೈಟ್. ಸೂಪರ್. ನೆಕ್ಸ್ಟ್, ಆಮೇಲೆ ಕರೆಂಟ್ ಅಫೇರ್ಸ್ ನ ಹೇಗೆ ಇನ್ಕ್ಲೂಡ್ ಮಾಡಬೇಕು ಅದ್ರಲ್ಲಿ ಅಂತ ಗೊತ್ತಾಗಲ್ಲ ಸರ್. ಓಕೆ, ಕರೆಂಟ್ ಅಫೇರ್ಸ್. ಸೂಪರ್, ಫೈನ್. ಸೊ ಬೇಸಿಕಲಿ ಲೈಕ್ ಐ ಕಮ್ ಟು ದಿಸ್ ಪೇಜ್ ಅಗೇನ್ ಅಂಡ್ ಅಗೇನ್. ಫಸ್ಟ್ ಪೇಜ್ ಎತ್ಕೊಂಡಿರ್ತೀನಿ. ಐ ವಿಲ್ ಸ್ಟಾರ್ಟ್ ರೈಟಿಂಗ್ ಫ್ರಮ್ ಹಿಯರ್ ಸೊ ದಟ್ ಕ್ಲಿಯರ್ ಆಗಿರುತ್ತೆ ನಿಮಗೆ ವೆನ್ ಯು ಗೆಟ್ ದಿಸ್ PDF. Sir, one more thing, sir. Into sir. last year KS ಮೇನ್ಸ್ ಎಥಿಕ್ಸ್ ಪೇಪರ್ ನೋಡಿದ್ರೆ ಈ ಫಸ್ಟ್ ಎಲ್ಲ ವೊಕ್ಯಾಬ್ಯುಲರಿ ಒಂದಷ್ಟು ವರ್ಡ್ಸ್ ತಿಳ್ಕೊಂಡಿರ್ಬೇಕು ಬರೆಯೋದಕ್ಕೆ ಅಂತ ಇತ್ತು. ಬಟ್ ಆ ಕ್ವೆಶ್ಚನ್ ಪೇಪರ್ ಕ್ವೆಶ್ಚನ್ ಅಲ್ಲೇ ಅವರೇ ಆಲ್ರೆಡಿ ಆ ವರ್ಡ್ಸ್ ನೆಲ್ಲ ಯೂಸ್ ಮಾಡಿ ನಿಮ್ ಪರ್ಸ್ಪೆಕ್ಟಿವ್ ತಿರ್ಗಾ ಕೊಡಿ ಅಂತ ಕೇಳಿದಾಗ ಹೊಸ ವೊಕ್ಯಾಬ್ಯುಲರಿ ಅಥವಾ ಹೊಸ ವರ್ಡ್ಸ್ ಅಥವಾ ಯಾವ ತರ ಡಿಸ್ಕ್ರಿಪ್ಷನ್ ಕೊಡೋದು ಅನ್ನೋದು ಕಷ್ಟ ಅನಿಸ್ತಾ ಇತ್ತು ಸರ್. ಓಕೆ, ಸೂಪರ್. I got your point. Like already ಅವರೇ ಆ ಪದ ಬಳಸ್ಬಿಟ್ಟಿದ್ದಾರೆ, ನಾನು ಮತ್ತೆ ಪದ ಕ್ವೆಶ್ಚನ್ ಅಲ್ಲಿ 2-3 ಪದ ಬಳಸ್ಬಿಟ್ಟು ಆಮೇಲೆ ನೀವು ಬರೀರಿ ಅದ್ರ ಬಗ್ಗೆ ಅಂದ್ರೆ ಮತ್ತೆ ಅದಕ್ಕೆ ಸಿನಾನಿಮ್ಸ್ ಅಥವಾ ಬೇರೆ ಅಂತ ಡಿಸ್ಕ್ರಿಪ್ಷನ್ ಕೊಡೋದು ಸ್ವಲ್ಪ ಕಷ್ಟ ಅನಿಸ್ತು ಸರ್. That synonyms you have to prepare, sir. That I'll guide you how to prepare that synonyms or how to go around anta we will see. Okay. Okay sir. Super. So we'll start from the basics as to what exactly is it and how do we proceed anta nodana. See, if you look at this one antandre, ethics is basically your paper 4 of your general studies. ಅದರಲ್ಲಿ if you look at other 3 papers ಅಲ್ಲ, ಏನು GS 1 2 3 ಅಂತ ನಾವೇನ್ ತಗೊಂತೀವಿ, this is all about what you know. In facts, like there are some questions, there are some answers. You simply go and write and come out. And then there is paper 4, which is basically what ಅನ್ನೋದಕ್ಕಿಂತ the how of it.
when I say how of it anta andre, like as an officer antlo, as a human being antlo, like what exactly you look at it. Like ಇಲ್ಲಿ ಏನೊಂದು ಫ್ಯಾಕ್ಟ್ಸು ಫಿಗರ್ಸು ಅದನ್ನ ಅವ್ರು ಇಲ್ಲಿ ಕೇಳ್ತಾ ಇಲ್ಲ. ದೇ ಆರ್ ಆಸ್ಕಿಂಗ್ ಯು ಆಸ್ ಎ ಹ್ಯೂಮನ್ ಬೀಯಿಂಗ್ ಆಸ್ ಎ ಆಫೀಸರ್, ಹೌ ಡು ಯು ಲುಕ್ ಅಟ್ ದಿಸ್ ಒನ್? ಅರ್ಥ ಆಗ್ತಿದ್ಯಾ ನಿಮಗೆ? Yes, sir. Hello. Like how do you behave? The thing that they are checking is how do you behave in such a scenario? How do you behave in such a scenario? Something is happening, or how do you behave? Something is happening, how do you react? So how do you behave? How do you react? This is what is they are checking. ಇವಾಗ ನಿಮಗೆ ಪೇಪರ್ 1 ಅಲ್ಲೋ ಇಲ್ಲ ಪೇಪರ್ 2 ನಲ್ಲೋ ವಾಟ್ ಈಸ್ ಕರಪ್ಷನ್, ವಾಟ್ ಆರ್ ದ ಸೊಲ್ಯೂಷನ್ಸ್ ಟು ಕರಪ್ಷನ್ ಅಂತ ಬಂದಾಗ ಇಟ್ ಇಸ್ ಜಸ್ಟ್ ಎ ಥಿಯರಿ. Whereas in paper 4 ಅಲ್ಲಿ ಬಂದಾಗ as a party, as a person who is affected by corruption, and as a person who is a part of society and who is a part and parcel of this corruption, how do you feel? How do you react? What is that you can provide as a solution? That is what is being checked in your paper 4. So paper 4 ಅಲ್ಲಿ facts figures ಬೇಕು, ನಾನು ಬೇಡ ಅಂತ ಇಲ್ಲ, but facts figures ಗಿಲ್ಲ ಅಂದ್ರೂ your reasoning becomes the key ingredient in your paper 4. ಅರ್ಥ ಆಯ್ತಾ? ಅರ್ಥ ಆಯ್ತಾ? Yes, sir. ಅರ್ಥ ಆಯ್ತು sir. ಅರ್ಥ ಆಯ್ತು. I can proceed ಅಲ್ವಾ? So I like ಅದು ಕೇಳ್ತಿದ್ದಾರೆ. So ಇದು ಫಸ್ಟ್ ಥಿಂಗ್. Like I'll show you the syllabus also. Then we will jump to the remaining story. See, this is your part 1 of syllabus. ಅಲ್ಲೇ ಅವರು 3 ಪಾರ್ಟ್ಸ್ ಮಾಡಿದ್ದಾರೆ. They have done totally 3 parts. I'll just zoom out. So ನಿಮ್ಗೆ 3 ಕಾಣಿಸುತ್ತೆ ಅಲ್ಲಿ. So if you look at this one ಅಂತ ನಾವು ನೋಡೋದಾದ್ರೆ, the first part ಅಂತ ನಾವೇನ್ ನೋಡ್ತಾ ಇದೀವಲ್ಲ ಅಲ್ಲಿ ಎಸೆನ್ಸ್, ಡಿಟರ್ಮಿನೆಂಟ್ಸ್, ಕಾನ್ಸಿಕ್ವೆನ್ಸಸ್ ಆಫ್ ಎಥಿಕ್ಸ್ ಇನ್ ಹ್ಯೂಮನ್ ಆಕ್ಷನ್, ಡೈಮೆನ್ಷನ್ಸ್, ಇದೆಲ್ಲಾನು ವಾಟ್ ಎವರ್ ದಟ್ ವಿ ಆರ್ ಸೀಯಿಂಗ್ ಹಿಯರ್ ಆರ್ ದಿಸ್ ಹ್ಯೂಮನ್ ವ್ಯಾಲ್ಯೂಸ್, ಲೆಸನ್ಸ್, ಟೀಚಿಂಗ್ಸ್, ಎಕ್ಸೆಟ್ರಾ. ಸಿ ಇದಿರಬಹುದು ಅಥವಾ ಇದಿರಬಹುದು. These two we can call it as the moral philosophies. Like basically they are trying you to what you learn of human essence ನೀವೇನ್ ಕಲ್ತ್ಕೊಂಡಿದ್ದೀರಾ, like what is that you have learned from your elders, ಅದನ್ನ they are checking here. Once you have what you have learned ಅಂತ ನೀವು ಕಲ್ತ್ಕೊಂಡ ಮೇಲಿಂದ, then what are you going to do with that thing that you have learned there? So ನೀವು ಅದನ್ನ ಕಲ್ತ್ಕೊಂಡಿದ್ದೀರಾ, how do you implement that one, what do you do with that one? So ಅದು ಇಲ್ಲೆಲ್ಲ ಬರುತ್ತೆ ನಿಮಗೆ. Are you getting it? Hello. Yes, sir. ನೋಡಿ ನಿಮ್ಮ ಆಟಿಟ್ಯೂಡು, ಆಪ್ಟಿಟ್ಯೂಡು. ಸೊ ದಿಸ್ ಈಸ್ ವೇರ್ ಇಟ್ ಈಸ್ ಕಮಿಂಗ್. ಲೈಕ್ ನೀವು ಅದೆಲ್ಲ ಕಲ್ತ್ಕೊಂಡಿದ್ದೀರಾ, ಹೌ ಡು ಯು ಗೋ ಅಬೌಟ್ ದಟ್ ಒನ್, ವಾಟ್ ಡು ಯು ಡೂ ವಿತ್ ದಟ್ ಒನ್, ಅದನ್ನ ಅವರು ಚೆಕ್ ಮಾಡ್ತಿದ್ದಾರೆ. ಅಂಡ್ ಲಾಸ್ಟ್ ಇದು ನಿಮ್ಮ ಏನಿದೆಯಲ್ಲ ಇಂಟಿಗ್ರಿಟಿ, ನಾನ್ ಪಾರ್ಟಿಸನ್ಶಿಪ್, ಎಕ್ಸೆಟ್ರಾ ಇದೆಲ್ಲ ಫೌಂಡೇಶನಲ್ ವ್ಯಾಲ್ಯೂಸ್ ಆರ್ ಅಡ್ಮಿನಿಸ್ಟ್ರೇಟಿವ್ ಎಥಿಕ್ಸ್. ಇದೆಲ್ಲ ಅಡ್ಮಿನಿಸ್ಟ್ರೇಟಿವ್ ಎಥಿಕ್ಸ್. So you learn something from Gandhi, you learn something from Buddha, you learn something from Ambedkar. How is it shaping you? That is your behavioral ethics. And how do you use that in your administration? That is your administrative ethics. So basically ನಿಮ್ಮ public service values ಅಂತೆ, probity ಅಂತೆ, good governance ಅಂತೆ, ಅದೆಲ್ಲಾನು ನಿಮಗೆ ಅಲ್ಲೇ ಬರುತ್ತೆ. So what did you learn from your like the previous generation or the moral thinkers, and how has it shaped you? And finally what are you going to do with that your in your administration? So this is the story of your entire ethics. So ಇವಾಗ ಯಾವುದೇ ಆನ್ಸರ್ ಬಂದ್ರೂನು you have to think first. Basically ಕ್ವಶನ್ ಕೊಟ್ಟಾಗ ಇದು ಏನಿದು, ವಿಚ್ ಥಿಯರಿ ಐ ಆಮ್ ಲುಕಿಂಗ್ ಅಟ್ ಹಿಯರ್, ಯುಟಿಲಿಟೇರಿಯನ್ ಥಿಯರಿನಾ ಇಲ್ಲ ಇನ್ನೊಂದು ಥಿಯರಿನಾ ಮತ್ತೊಂದಾ, ಯು ಲುಕ್ ಅಟ್ ಫ್ರಮ್ ದಟ್ ಪರ್ಸ್ಪೆಕ್ಟಿವ್. ಇದನ್ ಬಗ್ಗೆ ಹಿಂದೆ ಯಾರು ಏನ್ ಹೇಳಿದ್ದಾರೆ, ವಾಟ್ ಈಸ್ ದಟ್ ಐ ಹ್ಯಾವ್ ಲರ್ನ್ಡ್, ವಾಟ್ ಈಸ್ ಶೇಪಿಂಗ್ ಮೈ ಆಟಿಟ್ಯೂಡ್ ಹಿಯರ್, ವಾಟ್ ಈಸ್ ಶೇಪಿಂಗ್ ಮೈ ಸೆಲ್ಫ್ ಹಿಯರ್, ಅದು ನೀವು ನೋಡ್ಕೊಂಡು ಯು ಬ್ರಿಂಗ್ ದಟ್ ಒನ್ ಟು ಯುವರ್ ಆಟಿಟ್ಯೂಡ್, ನಿಮ್ಮ ಬಿಹೇವಿಯರ್ ತಗೊಳ್ಳಿ. ಆ ಬಿಹೇವಿಯರ್ ತಗೊಂಡು ದೆನ್ ಫೈನಲಿ ಯು ಗೆಟ್ ಇನ್ ಟು ಯುವರ್ ಅಡ್ಮಿನಿಸ್ಟ್ರೇಟಿವ್ ಎಥಿಕ್ಸ್. ಅರ್ಥ ಆಗ್ತಿದ್ಯಾ? Yes, sir. You say for example, it is raining. And you are hungry. It is raining and you are hungry. What do you do now? What do you do now, sir? Try to find spicy food, sir. No, try to find spicy food, but you cannot go outside. Logic. And Prepare it. cook by myself, sir. How do you book yourself? On what? ಏನೋ ಒಂದು ಇರುತ್ತಲ್ಲಪ್ಪ ಸರ್. ರೈನ್ಕೋಟ್ ಸರ್. umbrella, raincoat if you want to go out, but you cannot go out ಅಂತ ನಾನು ಹೇಳ್ತಾ ಇದ್ದೀನಿ. It is raining and you are hungry, you cannot go out. It is raining very heavily. What do you do? I will Prepare cook, myself. sir. ಬುಕ್ ಮಾಡಕ್ ಆಗಲ್ಲಪ್ಪ, ಕೇಸ್ ಸ್ಟಡಿ ಇದು. ಅದೇ ನಾರ್ಮಲ್ ಆಗಿ ಏನ್ ಮಾಡ್ತೀರಪ್ಪ ನೀವು, ಹಸಿವೆ ಆದಾಗ ಆರ್ಡರ್ ಮಾಡ್ತೀರಾ ಮಾಡೋದಿಲ್ವಾ? We will order from outside, sir. ಯು ವಿಲ್ ಆರ್ಡರ್ ಫ್ರಮ್ ಔಟ್ಸೈಡ್. ಇವಾಗ ನೀವು ಊಟ ಆರ್ಡರ್ ಮಾಡಿದ್ರಿ, ಬಂತಾ? ಹ್ಯಾಪಿ ಆರ್ ನಾಟ್ ಹ್ಯಾಪಿ? Happy.
happy. You could not go out, but you are asking some delivery agent to come and give you. So where is your empathy? ಏನಾಯ್ತು ಇವಾಗ ನಿಮ್ಮ ಎಂಪತಿಗೆ? Where is your compassion? You thought you could not go out in the train, but you are asking another human being to come. ಇವಾಗ are you good boy or bad boy? ನನ್ನ ಕ್ವಶನ್ ಅರ್ಥ ಆಯ್ತಾ? Yes, sir. Yes, sir. You could not go out, but you are forcing other individual to come and give you the food. ಇವಾಗ ಎಂಪತಿ ಇದೆಯಾ ನಿಮಗೆ? ಕಂಪ್ಯಾಷನ್ ಇದೆಯಾ ಇಲ್ವಾ ನಿಮಗೆ? ಇದೆಯಾ ಇಲ್ವಾಪ್ಪ? ಎಂಪತಿ ಇಲ್ಲ ಸರ್. ಎಂಪತಿ ಇಲ್ಲ ಅಂತ ನೀವು ಅನ್ಸ್ತಾ ಇದ್ದೀರಾ, ಬಟ್ ದಟ್ ಈಸ್ ಪ್ರೊಫೆಷನ್ ಅಲ್ವಾ? ಹೌದು ಕರೆಕ್ಟ್ ಆರ್ ನಾಟ್ ಸರ್? ಸೊ ಹೌ ಡು ಐ ಶೋ ಮೈ ಎಂಪತಿ? ಐ ವಿಲ್ ಟಿಪ್ ಮೋರ್. ಅಲ್ಲಿ ಆಪ್ಷನ್ ಬರುತ್ತೆ, ಟಿಪ್ ಮೋರ್ ಅಂತ ಬರುತ್ತೆ. ಐ ವಿಲ್ ಟಿಪ್ ಹಿಮ್ ಮೋರ್, ಆರ್ ಐ ವಿಲ್ ಸೇ ಥ್ಯಾಂಕ್ ಯು ವೆನ್ ಹಿ ಕಮ್ಸ್ ಟು ಮೈ ಹೋಮ್, ಆರ್ ಐ ವಿಲ್ ಗಿವಿಂಗ್ ಎ ಗುಡ್ ರೇಟಿಂಗ್ and I will leave a good review that even in spite of rain, so and so employee came and gave me the food. Thank you for everything ಅಂತ ಹೇಳಿ ಒಂದು ರೇಟಿಂಗ್ ಕೊಡ್ತೀನಿ. ಟಿಪ್ ಮೋರ್ ಅಂತ ಟಿಪ್ ಮಾಡ್ತೀನಿ. ಆರ್ ಐ ವಿಲ್ ಸೇ ಹಿಮ್ ಥ್ಯಾಂಕ್ ಯು ವೆನ್ ಹಿ ಕಮ್ಸ್ ಟು ಮೈ ಹೋಮ್, ಐ ವಿಲ್ ಸೇ ಹಿಮ್ ಥ್ಯಾಂಕ್ ಯು. ಇವಾಗ ಆಮ್ ಐ ಬೀಯಿಂಗ್ ಗೋಯಿಂಗ್ ಬಿಯಾಂಡ್ ದ ಥಿಂಗ್ ಆರ್ ನಾಟ್ ಗೋಯಿಂಗ್ ಬಿಯಾಂಡ್ ದ ಥಿಂಗ್? ಸರ್ ಇವಾಗ ಆಮ್ ಐ ಜಸ್ಟ್ ಶೋಯಿಂಗ್ ನೋ ಎಂಪತಿ, ನೋ ಕಂಪ್ಯಾಷನ್, ಆರ್ ಐ ಆಮ್ ಅಪ್ರಿಷಿಯೇಟಿಂಗ್ ಹಿಸ್ ಜಾಬ್? ದಟ್ ಈಸ್ ಹಿಸ್ ಜಾಬ್. ಇವಾಗ ನಾನು ಆರ್ಡರ್ ಇಟ್ಟಿಲ್ಲ ಅಂದ್ರೆ ಬೇರೆ ಯಾರು ಆರ್ಡರ್ ಇಡ್ತಾ ಇದ್ರು, but here I am going beyond and appreciating his job or not appreciating his job? Yes sir, you are appreciating his job. So what did I learn from the earlier things? Ivaga my earlier thing, they have taught me appreciate whoever is helping you, and that my seniors have taught me. Ivaga my behavior, I am hungry, I am going to keep order, but I will not say that this is your duty to do anta nan bidbidodilla. So since it is raining, since I cannot also go out, I'll appreciate his job, I will praise him, I will give him a thank you, I'll tip him more. So am I showing my concern or not showing my concern? Showing concern. Showing concern. Or there is one old lady, she is poor, she is destitute, old lady, poor, destitute, no ticket, she is on your train. ಇವಾಗ ಟಿಕೆಟ್ ಇಲ್ಲ, she is traveling. ಇವಾಗ ಏನ್ ಮಾಡೋಣ? Should I make her get down in some next station or not get down in next station? Not get down in next station. We will buy a ticket from our side. There are 500 like that in the next station. She's told others, this TT is buying the ticket, so you all can claim anta. Next station only 500 people will come and claim. Avaga you are the TTA, ticket examiner. Ivaga 500 people will come. Avaga ಏನ್ ಮಾಡ್ತೀರಾ? For how many you will buy ticket? How every day, even if one person also, every month can you buy 300 tickets? It's very difficult, sir. Then so but all the other people in train, they are saying let it go, ignore, it's okay. One lady is having not having ticket, she is poor, destitute, old also, poor and old lady have written, okay, she's already old lady, poor lady, it's okay, one ticket, nothing will happen to the government, it's a very big government, they're having lot of money, ignore her anta ಹೇಳ್ತಿದ್ದಾರೆ. So will you ignore or will you drop, or whatever are the solutions, what you will do? You can ಮಾಡೋಣ ಸರ್. ಸರ್ ಮಿಕ್ಕಿರೋ 500 ಜನನು ಅವರು ಸೇಮ್ ಕಂಡೀಷನ್ ಸರ್? ಅಲ್ಲ ನೀವು ಒಬ್ರು ಟಿಕೆಟ್ ತಗೊಂಡ್ರೆ ನೆಕ್ಸ್ಟ್ ಸ್ಟೇಷನ್ ಅಲ್ಲಿ ಬರ್ತಾರೆ ಅಂತ ಜಸ್ಟ್ ಮೇಡಮ್ ಟೋಲ್ಡ್ ಶಿ ವಿಲ್ ಬೈ ಒನ್ ಟಿಕೆಟ್ ಅಂತ ಅಲ್ವಾ? ದಟ್ಸ್ ವೈ ಐ ಟೋಲ್ಡ್ ಇಫ್ ಯು ಡೂ ಒನ್ ಫೆಲೋ 500 ಫೆಲೋಸ್ ಲೈಕ್ ದಟ್ ವಿಲ್ ಸ್ಟಾರ್ಟ್ ಕಮಿಂಗ್ ಎವ್ರಿ ಡೇ ಅಂತ ನಾನು ಹೇಳ್ತಾ ಇದ್ದೀನಿ. So one thing we can do, sir, ಈ ಸಲ ತಗೊಳ್ಳಿ, ಈ ಸಲ ಟಿಕೆಟ್ ತಗೊಳ್ದೆ ಬಂದಿದ್ದೀರಾ, ನೆಕ್ಸ್ಟ್ ಟೈಮು ನೀವು ತಗೊಂಡ್ ಬರ್ಬೇಕು ಅಂತ ಇನ್ಫಾರ್ಮ್ ಮಾಡಿ ಲೆಟ್ ಇಟ್ ಗೋ ಅಂತ ಬಿಡ್ಬೋದು. ಓಕೆ, ಸೊ ಈ ಸತಿ ಕಳ್ತನ ಮಾಡಿದಿರಾ, ನೆಕ್ಸ್ಟ್ ಟೈಮ್ ಮಾಡಬೇಡಿ ಅಂತ ಹೇಳ್ತಾ ಇದ್ದೀರಾ, ಕರೆಕ್ಟ್ ಅಲ್ವಾ? ಟಿಕೆಟ್ ತಗೊಂಡು ಟ್ರೈನ್ ಹತ್ರಿ ಅಂತ. ದಟ್ ಈಸ್ ಯುವರ್ ಲೀಗಲ್ ಡ್ಯೂಟಿ. ಟಿಕೆಟ್ ತಗೊಂಡು ಟ್ರೈನ್ ಹತ್ರ ಇಸ್ ಯುವರ್ ಲೀಗಲ್ ಡ್ಯೂಟಿ. ಇವಾಗ ಟಿಕೆಟ್ ತಗೊಳ್ಳಿ, ಇವಾಗ ಏನ್ ಮಾಡೋಣ? ಇಳಿಸ್ಬಿಡ್ತೀರಾ? ಶಿ ಇಸ್ ಓಲ್ಡ್ ಲೇಡಿ, 80+ ಇದ್ದಾರೆ. ಇವಾಗ ಏನ್ ಮಾಡೋಣ ಸರ್? ಆಸ್ ಎ ಲೀಗಲ್ ಡ್ಯೂಟಿ ಯು ಹ್ಯಾವ್ ಟು ಲೆಟ್ ಇಟ್, ಯು ಹ್ಯಾವ್ ಟು ಮೇಕ್ ಹರ್ ಗೆಟ್ ಡೌನ್ ಇನ್ ನೆಕ್ಸ್ಟ್ ಸ್ಟೇಷನ್, ಕರೆಕ್ಟ್ ಅಲ್ವಾ? ಎಸ್ ಸರ್. ಸೊ ಲೀಗಲ್ ಸೇಸ್ ಗೆಟ್ ಡೌನ್ ಇನ್ ನೆಕ್ಸ್ಟ್ ಸ್ಟೇಷನ್, ಲೆಟ್ ಹರ್ ಗೆಟ್ ಡೌನ್ ಇನ್ ನೆಕ್ಸ್ಟ್ ಸ್ಟೇಷನ್. But you being a man of ethics, you will tell to the station master or the station head yaar irtare, make sure she goes into some NGO, like follow up the case, correct alva? You will not simply push her out onto the platform and go on your duty. Once you in the station, you will make her get down, you will contact the station master, itara ondu lady ide, she is destitute woman, so you make sure she gets into some NGO, she is not let down on the platform ಅಂತ ಹೇಳಿ
ಒಂದು NGO ಅಲ್ಲಿ ಫಾಲೋ ಒಂದು ಸೇರಿಸಿ ಅಂತ ಸ್ಟೇಷನ್ ಮಾಸ್ಟರ್ಗೆ ಹೇಳ್ತೀರಾ. ಪ್ಲಸ್ ಯು ಟೇಕ್ ದ ಸ್ಟೇಷನ್ ಮಾಸ್ಟರ್ ಫೋನ್ ನಂಬರ್, ಕಾಂಟ್ಯಾಕ್ಟ್ ನಂಬರ್, ವಾಟ್ ಎವರ್ ಈಸ್ ನೀಡ್ಸ್ ಟು ಬಿ ಡನ್, ಅದನ್ನ ತಗೊಂಡು ನಾನು ಫಾಲೋ ಅಪ್ ಮಾಡ್ತೀನಿ. ಐ ವಿಲ್ ಮೇಕ್ ಶೂರ್ ಶಿ ಇಸ್ ನಾಟ್ ಆನ್ ದಿ ಸ್ಟ್ರೀಟ್ಸ್. ಐ ವಿಲ್ ಮೇಕ್ ಶೂರ್ ಶಿ ಎಂಡ್ಸ್ ಅಪ್ ಇನ್ ಸಮ್ NGO. ಸೊ ಇವಾಗ ನಾನು ಲೀಗಲ್ ಆಗಿ ಮಾಡ್ತಾ ಇದ್ದೀನಿ, ಈ ಕಡೆ ಇದನ್ನು ಮಾಡ್ತಾ ಇದ್ದೀನಿ. ಕರೆಕ್ಟ್ ನಾಟ್ ಕರೆಕ್ಟ್? ಎಸ್ ಸರ್. ಕರೆಕ್ಟ್ ಸರ್. ಸೊ ಅಟ್ ದಿ ಎಂಡ್ ಆಫ್ ದಿ ಡೇ ಎಥಿಕ್ಸ್ ಅಲ್ಲಿ there is nothing like ಕರೆಕ್ಟ್ ಆನ್ಸರ್ ಇನ್ಕರೆಕ್ಟ್ ಆನ್ಸರ್ ಅಂತ ಇರೋದಿಲ್ಲ. ಅಟ್ ದಿ ಎಂಡ್ ಆಫ್ ದಿ ಡೇ ಹೌ ಕನ್ವಿನ್ಸಿಂಗ್ಲಿ ಯು ಕ್ಯಾನ್ ಮೇಕ್ ಇಟ್ ಲೈಕ್ ದಿಸ್ ಇಸ್ ವಾಟ್ ಐ ವುಡ್ ಡೂ. ಮತ್ತೆ ಅಲ್ಲಿ ಹಂಗೆ ಅಂತ ಹೇಳ್ಬಿಟ್ಟು ನಾನು ಇಂಪ್ರಾಕ್ಟಿಕಲ್ ಚಾಯ್ಸಸ್ ಕೊಡಕ್ ಆಗೋದಿಲ್ಲ. ಕರೆಕ್ಟ್ ಅಲ್ವಾ? ಎಸ್ ಸರ್. ಕರೆಕ್ಟ್ ನಾಟ್ ಸರ್? ಸೊ ಇಟ್ ಶುಡ್ ಬಿ ಜುನೈನ್ ಆಗಿರಬೇಕು, ರಿಯಲಿಸ್ಟಿಕ್ ಆಗಿರಬೇಕು ಅಂಡ್ ಪ್ರಾಕ್ಟಿಕಲ್ ಆಗಿರಬೇಕು. ಯು ಕೆನಾಟ್ ಬಿ ಟೋಟಲಿ ಬುಕಿಶ್ ಆನ್ಸರ್, ಟೋಟಲಿ ಇಂಪ್ರಾಕ್ಟಿಕಲ್, ಟೋಟಲಿ ಏನಂತಾರೆ ಈ ಐಡಿಯಲಿಸ್ಟಿಕ್ ಆನ್ಸರ್ಸ್ ಅಂತೂ ಇರಬಾರ್ದು. ಹಾಗೆ ಅಂತ ಹೇಳ್ಬಿಟ್ಟು ನಾನು ಟೋಟಲ್ ಆಗಿ ರೂತ್ಲೆಸ್ ಆಗಿರ್ತೀನಿ ಅಂತ ಹೇಳಿ ರೂತ್ಲೆಸ್ ಆಗಿ ಹೋಗೋಕ್ಕೂ ಆಗೋದಿಲ್ಲ. ಸೊ ಅಟ್ ದಿ ಎಂಡ್ ಆಫ್ ದಿ ಡೇ ಯು ಹ್ಯಾವ್ ಟು ಪ್ರಾಕ್ಟೀಸ್ ದಟ್ ಲೈಕ್ ಐಡಿಯಲ್ ಆನ್ಸರ್ ಅನ್ನೋದಕ್ಕಿಂತ ನಾನು ಪ್ರಾಕ್ಟಿಕಲ್ ಆಗಿ ಏನ್ ಮಾಡ್ಬೋದು, ಹೌ ಬೆಸ್ಟ್ ವಿ ಕ್ಯಾನ್ ಅಡ್ರೆಸ್ ದೀಸ್ ಇಶ್ಯೂಸ್, ದಟ್ ಈಸ್ ದ ಕೀ ಹಿಯರ್. ಕ್ಲಿಯರ್? ಅರ್ಥ ಆಗ್ತಿದ್ಯಾ? ಲೈಕ್ ಹೌ ದ ಕೇಸ್ ಸ್ಟಡೀಸ್ ಆರ್ ವಾಟ್ ಎವರ್ ಕ್ವಶನ್ಸ್ ದೇ ಆರ್ ಗೋಯಿಂಗ್ ಟು ಗಿವ್ ಯು, ಹೌ ಡು ಯು ಅಪ್ರೋಚ್ ಅಂತ ಗೊತ್ತಾಗ್ತಿದ್ಯಾ ಸರ್? ಎಸ್ ಸರ್. Yes, sir. Clear? So this is how you do, this is how you practice also. Any question whatever that they are going to give you, this is how you practice. ನಾನು ಏನೆಲ್ಲ ಮಾಡಬಹುದು, ಐ ವಿಲ್ ಕಮ್ ಟು ದಟ್. ಹೌ ಡು ವಿ ಡೂ ದಟ್ ಅಂತ ಐ ವಿಲ್ ಕಮ್ ಟು ದಟ್ ಒನ್. ಸೊ ಫಸ್ಟ್ ಇವಾಗ ಎಥಿಕ್ಸ್ ಅಂದ್ರೆ ಏನು ಅಂಡ್ ವಾಟ್ ಟು ಸ್ಟಾರ್ಟ್ ಅಂತ ಗೊತ್ತಾಯ್ತಾ? ಎಸ್ ಸರ್, ಗೊತ್ತಾಯ್ತು. ಡನ್. ನೆಕ್ಸ್ಟ್ ಇವಾಗ ಹೌ ಡು ಐ ಸ್ಕೋರ್? ಹೌ ಡು ಐ ಸ್ಕೋರ್? when it comes to scoring ಅಂತ ಬಂದಾಗ ethics is all about your terms, ethics is all about this. ನನ್ನ ಟರ್ಮ್ಸ್ ಇರ್ಬೋದು ಇಲ್ಲ ವಾಟ್, ಹೌ ಡು ವಿ earlier classes, earlier batches ನಾನು ಆಲ್ರೆಡಿ ಇದನ್ನ ಹೇಳಿದ್ದೀನಿ. ಸೊ ದ ಸೇಮ್ ಥಿಂಗ್ ಅಗೇನ್ ಅಂಡ್ ಅಗೇನ್. ಏನಪ್ಪಾ ಮಾಡ್ಬೇಕು ಅಂತಂದ್ರೆ ಯು ನೀಡ್ ಟು ಕೀಪ್ ಒನ್ ಬುಕ್, ಯು ನೀಡ್ ಟು ಮೇಕ್ ಆಲ್ ದಿ ಟರ್ಮ್ಸ್ ಆಫ್ ಎಥಿಕ್ಸ್. ಟರ್ಮ್ಸ್ ಆಫ್ ಎಥಿಕ್ಸ್ ಒಂದು ಬುಕ್ ಮಾಡ್ಕೋಬೇಕು ನೀವು, ಟರ್ಮ್ಸ್ ಆಫ್ ಎಥಿಕ್ಸ್. ಸೊ ಬೇಸಿಕಲಿ ಆಲ್ ದಿ ಟರ್ಮಿನಾಲಜಿ, ಇಫ್ ಯು ಆರ್ ಡೂಯಿಂಗ್ ಇಟ್ ಆನ್ಲೈನ್ ಒಂದು ಪೇಜ್ ಒಂದ್ ಸೈಡ್ ಇಟ್ಕೊಳ್ಳೋದು. ಅದೇ ಇಫ್ ಯು ಆರ್ ಡೂಯಿಂಗ್ ಇಟ್ ಇನ್ ಬುಕ್ ಅಂತ ಅಂದ್ರೆ ಐ ವುಡ್ ಸೇ ಡು ನಾಟ್ ಲೈಕ್ ಒಂದ್ರ ಕೆಳಗಡೆ ಒಂದು ಆತರ ಇಲ್ಲ. ಬೈ 100 ಪೇಜ್ ನೋಟ್ ಬುಕ್, 100 ಪೇಜ್ ಲಾಂಗ್ ನೋಟ್ ಬುಕ್ ಒಂದು ತಗೊಳ್ಳಿ. ಒಂದೊಂದು ಪೇಜ್ ಅಲ್ಲಿ ಒಂದೊಂದು ಟರ್ಮ್ ಬರೀರಿ. ನಥಿಂಗ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಐ ಮೀನ್ ಲೈಕ್ ಏನು ದುಡ್ಡು ವೇಸ್ಟ್ ಇಲ್ಲ, ಪೇಜ್ ವೇಸ್ಟ್ ಇಲ್ಲ. ಯು ಪೀಪಲ್ ವಿಲ್ ಬಿ ವೇಸ್ಟಿಂಗ್ ಲಾಟ್ ಆಫ್ ಮನಿ ಅಂಡ್ ಬುಕ್ಸ್ ಇನ್ ದಿಸ್ ಪ್ರಿಪರೇಷನ್. ಸೊ 100 ಪೇಜ್ ಒಂದು ನೋಟ್ ಬುಕ್ ತಗೊಂಡು ಒಂದೊಂದು ಪೇಜ್ಗೆ ಒಂದೊಂದು ಟರ್ಮ್. ಆರ್ ಗೆಟಿಂಗ್ ಮೈ ಪಾಯಿಂಟ್? ಎಸ್ ಸರ್, ಗೆಟಿಂಗ್. ಒಂದೊಂದು ಪೇಜ್ಗೆ ಒಂದೊಂದು ಟರ್ಮ್ ತಗೊಂಡು ನೀಟ್ ಆಗಿ ರೈಟ್ ಡೌನ್ ದಿ ಟರ್ಮ್ಸ್, ರೈಟ್ ಡೌನ್ ದಿ ಟರ್ಮ್ಸ್. ಆ ಟರ್ಮ್ಸ್ ನ ಬರ್ಕೊಂಡು ಸಿ ಟರ್ಮ್ಸ್ಗೆ ನೀವೆಲ್ಲ ಬೇರೆ ಎಲ್ಲಿ ಹೋಗ್ಬೇಕಾಗಿಲ್ಲ. ಟರ್ಮ್ಸ್ಗೆ ಯು ಹ್ಯಾವ್ ಟು ಬೆಸ್ಟ್ ಸೋರ್ಸಸ್, source 1 and source 2. Source 1 is syllabus itself. Source 2 is previous year question papers. Just ಈ syllabus previous ನೋಡಿ ಇಲ್ಲಿ ಮೇಲೆ ಹೋದ್ರೆ if you see the syllabus copy here, all the keywords are here. Integrity ಅಂದ್ರೆ integrity, impartiality, non-partisanship, objectivity, dedication, empathy, tolerance, honesty, every word is there. Aptitude, attitude, every word is here. So ಪ್ರತಿಯೊಂದು ವರ್ಡ್ಗುನು ಒಂದೊಂದು ಪೇಜ್, ಒಂದೊಂದು ಪೇಜ್ ಅಲ್ಲಿ ನೀಟಾಗಿ ಯು ರೈಟ್ ಡೌನ್ ಆಲ್ ದಿ ಟರ್ಮ್ಸ್. ನೀಟಾಗಿ ಎಲ್ಲ ಟರ್ಮ್ಸ್ ಬರ್ಕೊಂಡ್ಬಿಟ್ಟು usually students they go for one definition, but I would say go for 2 definitions or 3 definitions. ಯಾವ ತರ 2 or 3 ನಾನು ಹೇಳ್ತಾ ಇದೀನಿ. First definition will be textbook definition. You write down from any textbook, whichever textbook, whether it may be D.K. Balaji ಅವ್ರ book ಇರಬಹುದು, ಇಲ್ಲ ಲೆಕ್ಸಿಕನ್ ಬುಕ್ ಇರಬಹುದು, ಇಲ್ಲ ಅವಧೇಶ್ ಸಿಂಗ್ ಸರ್ ಬುಕ್ ಇರಬಹುದು, whichever book that you want to go with it. ಲೈಕ್ ನಾನು ಇಂಥ ಬುಕ್ ಅಂತ ಹೇಳ್ತಿಲ್ಲ, ಎನಿ ಗುಡ್ ಬುಕ್ ಈಸ್ ಫೇರ್ ಎನಫ್, ಅದು ಒಂದು ಬರೆಯೋದು. ಅದಾದ್ಮೇಲಿಂದ ಎನಿ ಕಮಿಟಿ ಆರ್ ಕಮಿಷನ್ ರೆಕಮೆಂಡ್ ಡೆಫಿನಿಷನ್ಸ್, ಎನಿ ಕಮಿಷನ್ ಆರ್ ಕಮಿಟಿ. ಇವಾಗ ಸೇ ಫಾರ್ ಎಕ್ಸಾಂಪಲ್ ಇವಾಗ ನೋಲನ್ ಕಮಿಟಿ ಅಂತ ಇದೆ, ನೋಲನ್ ಕಮಿಟಿ ಹ್ಯಾಸ್ ಗಿವನ್ ಮಲ್ಟಿಪಲ್ ಡೆಫಿನಿಷನ್ಸ್. ಇಲ್ಲ ಅಂದ್ರೆ ಸೆಕೆಂಡ್ ARC ಇದೆ, ಅವರು ಒಂದಷ್ಟು ಡೆಫಿನಿಷನ್ ಕೊಟ್ಟಿದ್ದಾರೆ. ಇಲ್ಲ ಕರ್ನಾಟಕ ಮಲ್ಟಿಪಲ್ ಕಮಿಷನ್ಸ್ ಆರ್ ಗಿವನ್ ಮಲ್ಟಿಪಲ್ ಡೆಫಿನಿಷನ್ಸ್. ಸೊ ಅದನ್ನ ಇವಾಗ ಆಂಟಿ ಕರಪ್ಷನ್ ಕಮಿಷನ್ಸ್ ಇದೆ, ಪೊಲೀಸ್ ರಿಫಾರ್ಮ್ ಕಮಿಷನ್ಸ್ ಇದೆ, ಮಲ್ಟಿಪಲ್ ಪೀಪಲ್ ಆರ್ ಗಿವನ್ ಮಲ್ಟಿಪಲ್. ವಿಚ್ ಅವರ್ ಕಮಿಷನ್ ರಿಪೋರ್ಟ್ ಆರ್ ವಿಚ್ ಅವರ್ ಥಿಂಗ್ ದಟ್ ಯು ಫೈಂಡ್ ಗುಡ್, ಇದು ಚೆನ್ನಾಗಿದೆ ಅಂತ ನಂಗೆ ಅನ್ಸುತ್ತೆ, ಅದನ್ನ ನೀವು ಬರ್ಕೊಳ್ಳೋದು. ಅಂಡ್ ಲಾಸ್ಟ್ ಒನ್ ಈಸ್ ಓನ್. ವೈ ಐ ಆಮ್ ಮೇಕಿಂಗ್ ಯು ರೈಟ್ ಓನ್ ಡೆಫಿನಿಷನ್ ಅಂದ್ರೆ ಎಕ್ಸಾಮ್ ಹಾಲ್ ಅಲ್ಲಿ ನಿಮ್ಗೆ ಇದು ಯಾವ್ದು ಗುರುತಿಗೆ ಬರ್ದಿದ್ರು ಅಟ್ಲೀಸ್ಟ್ ನೀವು ಬರ್ದಿರೋದು ನಿಮ್ಗೆ ಗುರುತು ಬಂದೇ ಬರುತ್ತೆ. ಲೈಕ್ ವಾಟ್ ಯು ಥಿಂಕ್ ಆಫ್ ಇಟ್, ನಿಮ್ಮ ಒಂದು ಟರ್ಮ್ಸ್ ಅಲ್ಲಿ ಯು ರೈಟ್ ಇಟ್ ಡೌನ್. ಕ್ಲಿಯರ್? ಸೊ ಪ್ರಿಸೈಸ್ ಡೆಫಿನಿಷನ್. ಅರ್ಥ ಆಯ್ತಾ? ಎಸ್ ಸರ್. Sir, one small suggestion and a request. You can all mute yourself whenever you want to speak. You can unmute. Reason ಏನಪ್ಪಾ ಅಂದ್ರೆ all of this will be recorded and provided to you for next use ಗೆ. ಸೊ ಮ್ಯೂಟ್ ಮಾಡಿಲ್ಲ ಅಂದ್ರೆ ಡಿಸ್ಟರ್ಬೆನ್ಸ್ ಏನಿದೆ ಎಲ್ಲರಿಗೂ ಮತ್ತೆ ನಿಮ್ಗೆ ರೆಕಾರ್ಡಿಂಗ್ ಕೇಳಿಸ್ಕೊಂಡಾಗ ಡಿಸ್ಟರ್ಬೆನ್ಸ್ ಬರ್ತಾ ಇರುತ್ತೆ. ಸೊ ಮ್ಯೂಟ್ ಯುವರ್ ಸೆಲ್ಫ್ whenever you want to talk. You can unmute yourself and you can speak. No issues. Okay.
Okay, sir. So a definition is first one that you have to precise the definition. ಆ ಡೆಫಿನಿಷನ್ ಆದ್ಮೇಲೆ ನೆಕ್ಸ್ಟ್ ಬಂದು ಅದರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಫ್ಯೂಚರ್ಸ್ ಅದ್ರ ಕೆಳಗಡೆನೆ ಆ ಡೆಫಿನಿಷನ್ ಮೇಲೆ ಒಂದು 3 ಬರ್ಕೊಂಡಿರ್ತೀರಾ, ಕೆಳಗಡೆ ಅದ್ರದ್ದು ಫ್ಯೂಚರ್ಸ್ ಏನಿದು, ಏನ್ ಕತೆ, ಸೊ ಅದನ್ನ ಒಂದು ಬರ್ಕೊಳ್ಳೋದು. ಇವಾಗ ಹಾನೆಸ್ಟಿ ಅಂದ್ರೆ ಏನು, ಇಂಟಿಗ್ರಿಟಿ ಅಂದ್ರೆ ಏನು, ವಾಟ್ ಎಕ್ಸಾಕ್ಟ್ಲಿ ಇಸ್ ಇಂಟಿಗ್ರಿಟಿ, ಲೈಕ್ ಅದೊಂದು ಡೆಫಿನಿಷನ್ ಇರುತ್ತೆ. ಕೆಳಗಡೆ ಯು ರೈಟ್ ಡೌನ್ ದಟ್ ಕ್ಯಾರೆಕ್ಟರ್ಸ್, ಅದು ಏನಾಗುತ್ತೆ, ಆ ವ್ಯಕ್ತಿ ಅಥವಾ ಆ ಪರ್ಸನ್ ಏನ್ ಮಾಡ್ತಾನೆ, ಎ ಪರ್ಸನ್ ಹೂ ಇಸ್ ಹಾನೆಸ್ಟ್ ವಾಟ್ ಹಿ ವಿಲ್ ಡು, ಎ ಪರ್ಸನ್ ಹೂ ಇಸ್ ಇಂಟಿಗ್ರಿಟಿ ವಾಟ್ ಹಿ ವಿಲ್ ಡು, ಈ ತರ ಎಲ್ಲಾನು ಯು ಜಸ್ಟ್ ರೈಟ್ ಡೌನ್ ದೇರ್. ಕ್ಲಿಯರ್? ಎಸ್ ಸರ್. ನೆಕ್ಸ್ಟ್ ಬಂದು ವೆರಿ ಇಂಪಾರ್ಟೆಂಟ್, ಥರ್ಡ್ ಬಂತು 3 ಥಿಂಗ್ಸ್ ಅಂತ ಗುರ್ತಿಟ್ಕೊಳ್ಳಿ, ಆರ್ ಥರ್ಡ್ ಬಂತು 3 ಎಕ್ಸಾಂಪಲ್ಸ್ ಅಂತ ಗುರ್ತಿಟ್ಕೊಳ್ಳಿ. ಥರ್ಡ್ ಒನ್ 3 ಎಕ್ಸಾಂಪಲ್ಸ್, 3 ರೂಲ್ ಆಫ್ 3. ಸೊ ಏನಪ್ಪ ಇದು ರೂಲ್ ಆಫ್ 3 ಅಂತ ಅಂದ್ರೆ, 1 ಹಿಸ್ಟಾರಿಕಲ್, 1 ಕಂಟೆಂಪೊರರಿ ಆರ್ ಸಿವಿಲ್ ಸರ್ವೆಂಟ್, ಹೆಂಗನ ಬರ್ಕೊಡಿ ನೀವು, 1 ಸಿವಿಲ್ ಸರ್ವೆಂಟ್, ಅಂಡ್ ಲಾಸ್ಟ್ ಒನ್ ಇಸ್ 1 ಪರ್ಸನಲ್. Last one is 1 personal. You have to write these examples there. Are you getting it? ಅರ್ಥ ಆಯ್ತಾ ನಾನು ಹೇಳಿದ್ದು? ಸೊ 1 ಹಿಸ್ಟಾರಿಕಲ್, 1 ಕಂಟೆಂಪೊರರಿ, 1 ಪರ್ಸನಲ್ ಎಕ್ಸಾಂಪಲ್ ಯು ಹ್ಯಾವ್ ಟು ರೈಟ್ ಫಾರ್ ಎವ್ರಿ ಕ್ವಶನ್. ಸೊ ಪ್ರತಿಯೊಂದಕ್ಕೂ ನೀವು ನಿಮ್ದೇ ಆದಂತ ಒಂದು ಸ್ಟೋರಿ ರೆಡಿ ಮಾಡಿಟ್ಕೊಂಡಿರಿ, ನಿಮ್ದೇ ಆದಂತ ಒಂದು ಎಕ್ಸಾಂಪಲ್ ರೆಡಿ ಮಾಡಿಟ್ಕೊಂಡಿರಿ. ಆರ್ ಯು ಗೆಟಿಂಗ್ ಇಟ್? Like what do you understand by the term honesty? Discuss the significance of honesty. Or what do you understand by the term integrity? Discuss the significance of integrity. So definition ಗೊತ್ತಿದೆ, ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಅಂಡ್ ಫೀಚರ್ಸ್ ಗೊತ್ತಿದೆ, ರಿಯಲ್ ಲೈಫ್ ಎಕ್ಸಾಂಪಲ್ ಗೊತ್ತಿದೆ. ವಿಲ್ ಯು ಬಿ ಏಬಲ್ ಟು ಮೇಕ್ ಎನ್ ಆನ್ಸರ್ ಆರ್ ನಾಟ್ ಮೇಕ್ ಔಟ್ ಎನ್ ಆನ್ಸರ್? ಆಗುತ್ತಾ ಆಗೋದಿಲ್ವಪ್ಪ? ಆಗುತ್ತೆ ಸರ್. ಸೊ ದಿಸ್ ಇಸ್ ಹೌ ಯು ಪ್ರಿಪೇರ್ ಫಾರ್ ದ ಎಂಟೈರ್ ಎಥಿಕ್ಸ್. ಆ 50 to 100 ಟರ್ಮ್ಸ್ ಏನ್ ಬರುತ್ತೆ ಎಥಿಕ್ಸ್ ಅಲ್ಲಿ, ಯು ರೈಟ್ ಡೌನ್ ಫಾರ್ ಎವ್ರಿಥಿಂಗ್. ಅಂಡ್ ನೆಕ್ಸ್ಟ್ ಇನ್ನೊಂದು ಏನಪ್ಪ ಮಾಡ್ಬೇಕು ನೀವು ಇಲ್ಲ ಅಂದ್ರೆ, ಈ ಸಿವಿಲ್ ಸರ್ವೆಂಟ್ ದಿಸ್ ಥಿಂಗ್ ನಾನೇನ್ ಹೇಳ್ತಾರ ಇಲ್ಲಿ, ಡು ನಾಟ್ ಗೋ ಫಾರ್ ದಿಸ್ ರೊಟೀನ್ ಎಕ್ಸಾಂಪಲ್ಸ್. ಏನು ಅವಾಯ್ಡ್ ರೊಟೀನ್ ಎಕ್ಸಾಂಪಲ್ಸ್. ರೊಟೀನ್ ಇರ್ಲಿ, routine examples are names. Read but add new or unique ones also. ಅರ್ಥ ಆಯ್ತಾ? Getting my sir? ಎಸ್ ಸರ್. What do you mean by that? Add this new or routine ones also ಅಂದ್ರೆ ಏನದರ ಅರ್ಥ ನಾನು ಹೇಳ್ತಾ ಇರೋದು? What do I mean by that? ಅಂದ್ರೆ ಎಲ್ಲಾರು ತಗೊಂಡ ಸೇಮ್ ಎಕ್ಸಾಂಪಲ್ಸ್ ತಗೊಂಡಿರ ರೊಟೀನ್ ಆಗಿ ನಾವೇ ಓನರ್ ಹೊಸದಾಗ ತಗೊಂಡ್ಬೇಕಂತ. ನೀವು ಹೊಸದಾಗ ತಗೋಬೇಕು. ಯಾಕೆ ತಗೋಬೇಕು? ಆರ್ ವಿಚ್ ಒನ್ ಯು ಕ್ಯಾನ್ ಟೇಕ್? Like why you should take or which one you can take? Any example that you can remember? ಸರ್ ನಿಮ್ಮ ಆನ್ಸರ್ ಎಲ್ರಿಗಿಂತ ಹೆಂಗೆ ಯುನೀಕ್ ಆಗಿದೆ ಅನ್ನೋದೇ ಅಲ್ವಾ ಸರ್ ಇದ್ರಲ್ಲಿ ಮ್ಯಾಟರ್ ಆಗೋದು. ಅದಕ್ಕೆ ರುಟೀನ್ ಎಕ್ಸಾಂಪಲ್ಸ್ ಬೇಡ ಅಂತ. ಎಕ್ಸಾಕ್ಟ್ಲಿ. ಸೇ ಫಾರ್ ಎಕ್ಸಾಂಪಲ್ ಇವಾಗ ಕಂಪ್ಯಾಷನ್ ಆ ತರ ಬಂದಾಗ ಎವ್ರಿಬಡಿ ರೈಟ್ಸ್ ಮದರ್ ತೆರೇಸಾ, ಕರೆಕ್ಟಾ? ಎಸ್ ಸರ್. ಮದರ್ ತೆರೇಸಾ ಬರೀತೀವಾ ಬರೀದಿಲ್ವಾ ನಾವು? ಎಕ್ಸಾಕ್ಟ್ಲಿ ಬರೀತೀವಿ ಸರ್. ಬರೀತೀರಾ? ಔಟ್ ಆಫ್ 200 2000 ಪೀಪಲ್ ವಿಚ್ ಎವರ್ ಹೂ ಎವರ್ ಆರ್ ರೈಟಿಂಗ್ ದಟ್ ಆನ್ಸರ್, ಅವರು ಎಲ್ಲರೂ ಅದನ್ನ ಬರೀತಾರ ಬರೆಯೋದಿಲ್ವಾ? ಎವ್ರಿಬಡಿ ವಿಲ್ ಬಿ ರೈಟಿಂಗ್ ದ ಸೇಮ್ ಆನ್ಸರ್ ಅಲ್ವಾ? ಸೊ ಎವ್ರಿಬಡಿ ಕಂಪ್ಯಾಷನ್ ಅಂತ ಬಂದಾಗ ಎವ್ರಿಬಡಿ ರೈಟ್ಸ್ ಯಾರು ವಾಟ್ ಯು ಕಾಲ್ ಇಟ್ ಮದರ್ ತೆರೇಸಾ ಅಂತ ಬರೀತಾರೆ. ವೆನ್ ಎವರ್ ವಾಟ್ ಯು ಕಾಲ್ ಇಟ್ ಪೀಸ್ ಆ ತರ ಬಂದಾಗ ಎವ್ರಿಬಡಿ ರೈಟ್ಸ್ ಗಾಂಧಿ. ಸೊ ಐ ಆಮ್ ನಾಟ್ ಟೆಲಿಂಗ್ ಡೋಂಟ್ ರೈಟ್ ಗಾಂಧಿ ಅಂತ ಹೇಳಿ. ಯು ಹ್ಯಾವ್ ಟು ರೈಟ್ ಡಿಫರೆಂಟ್ ಎಕ್ಸಾಂಪಲ್ಸ್ ಆಲ್ಸೋ ಸೊ ದಟ್ ಯುವರ್ ಆನ್ಸರ್ ಸ್ಟ್ಯಾಂಡ್ಸ್ ಔಟ್. ಕರೆಕ್ಟಾ? ಎಸ್ ಸರ್. So ಆ ತರ you have to write. So which is the best source to get that examples every year? ಸರ್ ನೋಬೆಲ್ ಪ್ರೈಸಸ್. ಬಟ್ 5 ಜನನೇ ಬರ್ತಾರಲ್ವಾ ಅಲ್ಲಿ? ಬಟ್ ಪೀಸ್ ಗೆ ಬರ್ತಾರಲ್ಲ ಸರ್. ಐ ಆಮ್ ಟೇಕಿಂಗ್ ಅ ಪೀಸ್. ಪೀಸ್ ಓಕೆ, ಪೀಸ್ ಇಸ್ ಗುಡ್ ಎನಫ್ ದೇರ್. ದೆನ್ ಬಟ್ ಇಂಡಿಯಾದಲ್ಲಿ ತಗೊಂಡ್ರೆ ಸೊ ಭಾರತ್ ರತ್ನ ಅವಾರ್ಡ್, ಪದ್ಮ ಅವಾರ್ಡ್ ಇದಾರಲ್ವಾ ಡೈಲಿ ನಮ್ಗೆ. ಇವಾಗ ಎನ್ವಿರಾನ್ಮೆಂಟಲ್ ಸಸ್ಟೈನಬಲ್ ಅಂತ ಬರುತ್ತೆ. ಎವ್ರಿ ಇಯರ್ ಎನ್ವಿರಾನ್ಮೆಂಟಲ್ ಸಸ್ಟೈನಬಲ್ ತುಂಬಾ ಜನ ಅವಾರ್ಡ್ ಕೊಡ್ತೀವ ನಾವು. ಲೈಕ್ ಪದ್ಮ ಅವಾರ್ಡ್ಸ್ ಯಾರೋ ಒಬ್ರು ಇದ್ದೇ ಇರ್ತಾರ. ಎಸ್ ಸರ್. Correct or not sir? So in this manner, like you make notes and I'm just, since someone asking me sir how to make notes ಅಂತ ನಾನು ಕೇಳಿದಕ್ಕೆ I'm just giving an example. Are you getting it? ಎಸ್ ಸರ್. ಕರೆಕ್ಟ್ ಅಲ್ವಾ? There was one lady, ಸಿಂಧು ತಾಯಿ ಸಪ್ಕಾಲ್ ಅಂತ ಕೇಳಿದೀರಾ? ಸಿಂಧು ತಾಯಿ ಅಂಡ್ ಸಪ್ಕಾಲ್, SAPKL ಸಪ್ಕಾಲ್ ಅಂತ ಒಂದು ಲೇಡಿ.
She was awarded Padma Award. I'm not sure 2021 or 2022. I'm not sure of that year. Basically, she's called as the mother of orphans. Orphans ಅಂತ ಹೇಳಿ. She has adopted around 1,800 orphans kids ನ ತಗೊಂಡು. She has made sure all of them are not orphans. Like ಅವ್ರಿಗೊಂದು ಮನೆ ಅನ್ನೋ ತರ. Like she took them under her and then she made sure they have a good life. So can I write this example for compassion or not write this example for compassion? We can write it for compassion. Padma Awardi. So ಈ ತರ you have to like routine examples ಬರೀರಿ. ಮಹಾತ್ಮ ಗಾಂಧಿ, ನೆಲ್ಸನ್ ಮಂಡೇಲಾ ಅಂಡ್ ಆಲ್ ಅದರ್ಸ್. ಲೈಕ್ ಏನು ನಾವು ಟೆಕ್ಸ್ಟ್ ಬುಕ್ಸ್ ಡೆಫಿನಿಷನ್ಸ್ ಅಂತ ನಾವೇನ್ ಹೇಳ್ತೀವಿ ಎಕ್ಸಾಂಪಲ್ಸ್ ಗೆ, ಅಶೋಕ್ ಕೆಮ್ಕಾ ಫಾರ್ ಆಂಟಿ ಕರಪ್ಷನ್, ಇ ಶ್ರೀಧರನ್ ಫಾರ್ ಇಂಟಿಗ್ರಿಟಿ, APJ Abdul Kalam. ಗುಡ್, ಐ ಆಮ್ ನಾಟ್ ಸೇಯಿಂಗ್ ಬೇಡ ಅಂತ. ಅಲಾಂಗ್ ವಿತ್ ದಟ್ ರೈಟ್ ಡೌನ್ ದ ನ್ಯೂ ನೇಮ್ಸ್ ಆಲ್ಸೋ. ದೇರ್ ಆರ್ ಮೆನಿ ಅದರ್ ಪೀಪಲ್ ಹೂ ಆರ್ ಡೂಯಿಂಗ್ ಮಲ್ಟಿಪಲ್ ಥಿಂಗ್ಸ್ ಅಲ್ವಾ? ಕರೆಕ್ಟ್ ಆರ್ ನಾಟ್ ಸರ್? Yes, sir. ಇವಾಗ ವಿಶ್ವೇಶ್ವರಯ್ಯ ಇದ್ರು. ಬೇಸಿಕಲಿ ಇವಾಗ ಇಂಟಿಗ್ರಿಟಿ ಅಂತ ತಗೊಂಡ್ರೆ ವಿಶ್ವೇಶ್ವರಯ್ಯ ಯೂಸ್ ಟು ಹ್ಯಾವ್ 2 ಕ್ಯಾಂಡಲ್ಸ್ ಅಂತ ನಾವು ಓದಿದೀವಿ. 1 ಕ್ಯಾಂಡಲ್ ಫಾರ್ ಇಸ್ ಅಫಿಷಿಯಲ್ ವರ್ಕ್, 1 ಕ್ಯಾಂಡಲ್ ಫಾರ್ ಇಸ್ ಪರ್ಸನಲ್ ವರ್ಕ್ ಅಂತ ನಾವು ಓದಿದೀವಿ. ಕರೆಕ್ಟಾ? Yes, sir. ಸೊ ಈ ತರ ಯು ಕ್ಯಾನ್ ರೈಟ್ ಡೌನ್ ಮಲ್ಟಿಪಲ್ ಎಕ್ಸಾಂಪಲ್ಸ್. ಇಂಟಿಗ್ರಿಟಿಗೆ ಒಂದು, ಹಾನೆಸ್ಟಿಗೆ ಒಂದು, ಎವ್ರಿಥಿಂಗ್. ಲೈಕ್ ಹಾನೆಸ್ಟಿಗೆ ಐ ಯೂಶಲಿ ಟೆಲ್ ದಿ ಸೇಮ್ ಎಕ್ಸಾಂಪಲ್ ಎವ್ರಿ ಇಯರ್ ಬಿಕಾಸ್ ದಿಸ್ ಹ್ಯಾಪನ್ ಲೈಕ್ ಅರೌಂಡ್ 3-4 years back. ಒನ್ ಆಫ್ ಮೈ ಸ್ಟೂಡೆಂಟ್ ಹ್ಯಾಡ್ ರಿಟನ್ ದಿಸ್. ಸೊ ಬೇಸಿಕಲಿ ಹಿ ಹ್ಯಾಡ್ ರಿಟನ್ ಅನ್ ಆನ್ಸರ್ ಟೆಸ್ಟ್ ಸೀರೀಸ್ ಅಲ್ಲಿ ಹಾನೆಸ್ಟಿ ಅಂಡ್ ಅಸೋಸಿಯೇಟೆಡ್ ಇಶ್ಯೂಸ್ ಒಂದು ಕೇಸ್ ಸ್ಟಡಿ ತರ ಕೊಟ್ಟಿದ್ವಿ ನಾವಲ್ಲಿ. ಐ ಮೀನ್ ಕ್ವಶನ್ ತರ. ಸೊ ಬೇಸಿಕಲಿ ಹಿ ಹ್ಯಾಡ್ ರಿಟನ್ ಎಕ್ಸಾಂಪಲ್ ಅಲ್ಲಿ, ಐ ವಾಸ್ ಗೋಯಿಂಗ್ ಇನ್ ಅನ್ ಆಟೋ ಅಂಡ್ ಒನ್ ಪರ್ಸನ್ ಲೆಫ್ಟ್ 50,000 ಇನ್ ಹಿಸ್ ಪರ್ಸ್ ಅಂಡ್ ಐ ಸಾ ದ ಪರ್ಸ್ ಅಂಡ್ ಐ ಗೇವ್ ಇಟ್ ಬ್ಯಾಕ್ ಅಂತ ಬರ್ದಿದ್ದ. ಸೊ ಇಸ್ ಇಟ್ ಗುಡ್ ಆರ್ ಬ್ಯಾಡ್? ಗುಡ್ ಸರ್. Good, sir. ಗುಡ್ ಓನ್ಲಿ. ಬಟ್ ಯಾವ್ದಪ್ಪ ಪರ್ಸು 50,000 ಇಡ್ಸುವಂತದ್ದು? ನನ್ನ ಹತ್ರ ಅಂತೂ ಇಲ್ಲ. ಗಿವನ್ ಟುಡೇ ಓನ್ಲಿ 500 ಇಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಕರೆನ್ಸಿ. 50,000 ಇಡ್ಸುವಂತ ಪರ್ಸ್ ಯಾವುದು? ಅದನ್ನ ಜೋಬಿಲಿ ಇಟ್ಕೊಳ್ದಿರೋ ಒಂದು ಆಟೋ ಸೀಟ್ ಮೇಲೆ ಏನಕ್ಕೆ ಇಟ್ಟಿದ್ದ? ಸರ್ 2,000 rupees ನೋಟ್ಸ್ ಹಿಡಿಯುತ್ತೆ ಸರ್ 50,000 ರೂಪಾಯಿಗೆ. ಎಲ್ಲಿದೆ 2,000 ಇವಾಗ? ಇವಾಗ ಇಲ್ಲ ಸರ್, ಬಟ್ ಅವರು ಬಿಟ್ಟೋದಾಗ ಇರ್ಬೋದು ಸರ್ ಮೋಸ್ಟ್ಲಿ. ಇಲ್ಲ, ಅವ್ರು ಸರ್ ಹೀರೋ ಪರ್ಸ್ ಅಪ್ಪ, ಮೇಲ್ ಪರ್ಸ್ ಗೈ. ಅಲ್ಲ ಸರ್, ಅದೇ ಸ್ವಲ್ಪ ದೊಡ್ಡದಿರೋದು ಇರುತ್ತಲ್ಲ ಸರ್, ಅದನ್ನು. ಓಕೆ, ದೊಡ್ಡದಿರೋದಿರುತ್ತೆ. ಇವಾಗ ದೊಡ್ಡದು ಇಟ್ಕೊಂಡು ನೀಟಾಗಿ ಮರ್ತೋಗಿದ್ದಾನೆ ಅಂದ್ರೆ ಅದನ್ನ ವಾಪಸ್ ಕೊಟ್ಟಿದ್ದು ನಿನ್ನ ಹಾನೆಸ್ಟಿನಾ ಇಲ್ಲ ಅದು ಬಿಟ್ಟೋಗಿದ್ದ ಅವ್ನು ಮುಟ್ಟಾಳ್ತಾನ? ವಿಚ್ ಇಸ್ ಮೋರ್ ರಿಲಯಬಲ್ ಇಯರ್? ಅವನು ಬಿಟ್ಟೋಗಿದ್ದ, ನಾರ್ಮಲ್ ಆಗಿ ಬಟ್ ಇವ್ರು ಕೊಟ್ಟಿದ್ದ ಹೊರಗೆ. ದುಡ್ಡು ಕೊಟ್ಟಿದ್ದು ಹಾನೆಸ್ಟ್ಲಿ, ಐ ಆಮ್ ನಾಟ್ ಸೇಯಿಂಗ್. ಬಟ್ ಅಟ್ ಲೀಸ್ಟ್ ವೆನ್ ಸಮ್ಮನ್ ಸೇಸ್ there was a guy sitting beside me in auto, when he got down later I saw he had left his purse in the auto which had 50,000 ಅಂತ ಕತೆ ಹೇಳಿದ್ರೆ, ಗೈ ಆಟೋ 50,000 ಪರ್ಸ್ ಅಲ್ಲಿ 50,000 with 500 rupees ಅಂದ್ರೆ it will become very huge. So it is not a reliable story ಅಂತ ನಾನು ಹೇಳ್ತಾ ಇರೋದು. ಅರ್ಥ ಆಗ್ತಿದ್ಯಾ ನಿಮ್ಗೆ? Okay, sir. Got it, sir. Had if he told me I went to one shop, instead of giving 4 rupees, instead of giving me 3 rupees change, that shop fellow had given me 2 coins. When I saw, I gave it back and got my 3 rupees back. ನಂಬಕ್ಕಾಗತ್ತಾ? ಆಗೋದಿಲ್ವಾ ನನ್ನ ಕೈಲಿ? ಆಗುತ್ತೆ ಸರ್. ಆಗುತ್ತೆ. Or during my school days, when my teacher had counted, she had given me 97 after counting. But when I checked it myself, she had done a counting error, but I used to get only 95. Me being a student of honesty, went and told to ma'am, I got my 95 marks only. ನಂಬಕ್ಕಾಗತ್ತಾ ಆಗಲ್ವಾ? ಟೋಟಲ್ ಮಿಸ್ಟೇಕ್ ಎಲ್ಲ ಟೀಚರ್ಸ್ ಮಾಡ್ತಾರೆ. ಅಂಗಡಿ ಅವನು ₹1 ಅನ್ಕೊಂಡು ₹2 ಕೊಡೋದು, ₹2 ಅನ್ಕೊಂಡು ₹1 ಕೊಡೋದು ಕಾಮನ್. ಆಗುತ್ತಾ ಆಗೋದಿಲ್ವಾ ಇವೆಲ್ಲಾನು? ಆಗತ್ತೆ, sir. ಆಗುತ್ತೆ. ಬಟ್ ಪರ್ಸಲ್ 50,000 ಲಕ್ಷನ ಇಟ್ಕೊಂಡು ಅದನ್ನು ಬಿಟ್ಟು ಹೋಗೋದು, ಹೌ ರಿಲಯಬಲ್ ಇಟ್ ಈಸ್? ಹೌ ಗುಡ್ ಇಟ್ ಈಸ್? Sir, ಅವನು ಪರ್ಸಲ್ಲಿ 50,000 ಅಂತ ಮೆನ್ಷನ್ ಮಾಡೋ ಬದಲು if he left the cards in itself ಅಂತ ಹೇಳಿದ್ರೆ it is fine. Exactly. I asked him after the evaluation, ಯಾಕಪ್ಪ 50,000 ಬರ್ದೆ ಅಂತ. He told, sir, more money is equal to more honesty. Are you getting it, sir? ₹500 ಕೊಟ್ರೆ ಕಡಿಮೆ ಹಾನೆಸ್ಟಿ ಅನ್ಕೊಂತಾರೆ. ಅದಕ್ಕೆ 50,000 ವಾಪಸ್ ಕೊಟ್ಟೆ ಅಂದ್ರೆ ಐ ವಿಲ್ ಬಿ ಸೀನ್ ಆಸ್ ಎ ವೆರಿ ಹಾನೆಸ್ಟ್ ಇಂಡಿವಿಜುವಲ್. ದಟ್ ಈಸ್ ನಾಟ್ ಹೌ ದ ಸ್ಟೋರಿ ವರ್ಕ್ಸ್ ಅಲ್ವಾ? Yes, sir. ಕರೆಕ್ಟ್ ಆರ್ ನಾಟ್? Yes, sir. So your real life examples ಕೂಡ they should be in such a way that it should happen to common man every day. ಈ ತರ ಸಿಂಪಲ್ ಆಗಿ ಕೊಟ್ವಿ, ಈ ತರ ಲೈಕ್ ಸಿಂಪಲ್ ಆಗಿ ಇರೋದು ಎಕ್ಸಾಂಪಲ್ಸ್ ತಗೊಳ್ಳಿ. ಆರ್ ಯು ಆರ್ ಸೀಯಿಂಗ್ ಎವ್ರಿ ಡೇ. ಇವಾಗ ನೌ ಕಮ್ಸ್ ಯುವರ್ ಕರೆಂಟ್ ಅಫೇರ್ಸ್. ಇವಾಗ ಕರೆಂಟ್ ಅಫೇರ್ಸ್ ಅಲ್ಲಿ ನನ್ನ ನೀಟ್ ಪೇಪರ್ ಲೀಕ್ ಆಯ್ತು. ಗೋ ಟು ದೇರ್ ಕರಪ್ಷನ್ ಗೆ ಎಕ್ಸಾಂಪಲ್ ತಗೊಳ್ಳಿ, ಇಲ್ಲ ಗ್ರೀಡ್ ಗೆ ಎಕ್ಸಾಂಪಲ್ ತಗೊಳ್ಳಿ, ಇಲ್ಲ ಮಾಲ್ ಅಡ್ಮಿನಿಸ್ಟ್ರೇಷನ್ ಗೆ ಎಕ್ಸಾಂಪಲ್ ಆಗಿ ಬರ್ಕೊಡಿ. ಸೊ ಏನೊಂದು ಫುಲ್ ಪೇಜ್ ಇದೆ, ಆ ಫುಲ್ ಪೇಜ್ ಅಲ್ಲಿ ಯುವರ್ ಡೆಫಿನಿಷನ್ ಕವರ್ಸ್ ಓನ್ಲಿ ದಿಸ್ ಪೋರ್ಷನ್, ಯುವರ್ ಕ್ಯಾರೆಕ್ಟರಿಸ್ಟಿಕ್ಸ್ ಕವರ್ ಓನ್ಲಿ ದಿಸ್ ಪೋರ್ಷನ್, ದ ರಿಮೈನಿಂಗ್ ಪೋರ್ಷನ್ ಏನಿದೆ ಮೇಕ್ ಇಟ್ ಇಂಟು 4 ಕಾಲಮ್ಸ್. ಏನು ನಾನು ಹೇಳ್ದೆ ಅದು 3 ಎಕ್ಸಾಂಪಲ್ಸ್ ಅಂತ ಹೇಳಿ, ಒಂದು ಹಿಸ್ಟಾರಿಕ್, ಒಂದು ಸಿವಿಲ್ ಸರ್ವೆಂಟ್, ಒಂದು ಕಾಮನ್ ಸೆನ್ಸ್ ಡೈಲಿ ಡೇ ಅಂತ, ಇನ್ನೊಂದು ಕರೆಂಟ್ ಅಫೇರ್ಸ್ ಅಂತೂ ಮಾಡ್ಕೊಡಿ. ಎಕ್ಸಾಂಪಲ್ಸ್ ಎಲ್ಲ ಅಲ್ಲಿ ಬರ್ಕೊಂತ ಹೋಗಿ. ಸೊ ದಟ್ ನಾನು ಎನಿ ಗಿವನ್ ಡೇ, ಎನಿ ಎಕ್ಸಾಂಪಲ್, ಎನಿ ಕೇಸ್ ಸ್ಟಡಿ ಅಂತ ಬಂದಾಗ, ಎನಿ ಡೆಫಿನಿಷನ್ ಅಂತ ಬಂದಾಗ, ಯು ಹ್ಯಾವ್ ಎ ಡೆಫಿನಿಷನ್, ಯು ಹ್ಯಾವ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಅಂಡ್ ಯು ಹ್ಯಾವ್ 4 ಎಕ್ಸಾಂಪಲ್ಸ್ ಇವನ್ ಫ್ರಮ್ ಕರೆಂಟ್ ಅಫೇರ್ಸ್ ಆಲ್ಸೋ ದಟ್ ಯು ಕ್ಯಾನ್ ಕನೆಕ್ಟ್ ಎವ್ರಿ ಸಿಂಗಲ್ ಡೇ. ಕರೆಕ್ಟ್ ಆರ್ ನಾಟ್? Yes, sir. ಇವಾಗ ನೀಟ್ ಎಕ್ಸಾಮ್ ಅದ್ರದ್ದೆಲ್ಲ ಎಕ್ಸಾಂಪಲ್ ನೀವು ಬರಕ್ಕೆ, ಇವಾಗ ಸೇ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ ವಿಸಲ್ ಬ್ಲೋರ್ ಬಂದಿರ್ತಾನೆ,
ಯಾರೊಬ್ಬ ವಿಸಲ್ ಬ್ಲೋರ್ ಬಂದು ಶುಡ್ ಹವ್ ಬ್ಲೋನ್ ಲೈಕ್ ನಮ್ಮ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಈ ತರ ಕರಪ್ಷನ್ ಇದೆ ಅಂತಲೋ ಇನ್ನೊಂದು ಮತ್ತೊಂದು ಅಂತಲೋ ಏನೋ ಒಂದು ಆಗಿದೆ ಅಂತ ಹೇಳಿ ಅದನ್ನ ಕೊಟ್ಟಿರ್ತಾರೆ. ಆರ್ ಇಲ್ಲ ಯಾವ್ದೋ ರೈಲ್ ಸೇವಾದಲ್ಲಿ ಯಾರೋ ಹೋಗ್ತಾ ಇರ್ತಾರೆ, ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ. ಆ ಪ್ರಾಬ್ಲಮ್ ಆದಾಗ ಸಮನ್ ವುಡ್ ಹವ್ ಟ್ವೀಟೆಡ್ ಆನ್ಲೈನ್ ಲೈಕ್ ಈ ತರ ಪ್ರಾಬ್ಲಮ್ ಆಗಿದೆ ಪ್ಲೀಸ್ ಹೆಲ್ಪ್ ಅಂತೇಳಿ ಟ್ವೀಟ್ ಮಾಡಿರ್ತಾರೆ. ಅಂಡ್ ಸಮ್ ಆಫೀಸರ್ ಹೂ ಎವರ್ ಇಸ್ ದೇರ್ ಅವ್ರು ಅದನ್ನ ಬಂದು ಅದನ್ನ ಹಿ ಆರ್ ಶಿ ವುಡ್ ಹವ್ ಹೆಲ್ಪ್ಡ್ ಔಟ್. ಸೊ ಆವಾಗ ಯು ಟೇಕ್ ದಟ್ ಎಕ್ಸಾಂಪಲ್ ಅಂಡ್ ರೈಟ್ ಇಟ್ ಡೌನ್ ದೇರ್. ಯಾವ್ದಕ್ಕೆ? ಬಿಯಾಂಡ್ ದ ಕಾಲ್ ಆಫ್ ಡ್ಯೂಟಿಗೆ, ಇಂಟಿಗ್ರಿಟಿಗೆ, ಅಡ್ಮಿನಿಸ್ಟ್ರೇಟಿವ್ ಸಕ್ಸಸ್ಗೆ ಟೇಕ್ ದಟ್ ಎಕ್ಸಾಂಪಲ್ಸ್. ಕರೆಕ್ಟ್ ಅಲ್ವಾ? ಎಸ್ ಸರ್. ಸೊ ರೈಟ್ ಡೌನ್ ದೇರ್ ಸೊ ದಟ್ ಬೈ ದ ಟೈಮ್ ಯು ಗೋ ಟು ಯರ್ ಎಕ್ಸಾಮಿನೇಷನ್ ಹಾಲ್ ಅಲ್ಲ, ಇವಾಗ ನೋಟಿಫಿಕೇಶನ್ ಬರಕ್ಕೆ ಇನ್ನ ಒಂದು 1 ಮಂತ್ 1.5 ಮಂತ್, ಪ್ರಿಲಿಮ್ಸ್ಗೆ ಮತ್ತೆ 1.5 ಮಂತ್, ಮೈನ್ಸ್ಗೆ ಅರೌಂಡ್ 2 ಮಂತ್ಸ್. ಸೊ ಪುಟ್ ಟುಗೆದರ್ ಅರೌಂಡ್ ಒಂದು 4 to 5 months ಅಲ್ಲಿ ಯು ಆರ್ ಗೆಟಿಂಗ್ ವೆರಿ ಗುಡ್ ನಂಬರ್ ಆಫ್ ಎಕ್ಸಾಂಪಲ್ಸ್ ಫ್ರಮ್ ಕರೆಂಟ್ ಅಫೇರ್ಸ್ ಎವ್ರಿ ಸಿಂಗಲ್ ಡೇ. ಸೊ ಯುವರ್ ಆನ್ಸರ್ಸ್ ಲುಕ್ ರಿಯಲಿಸ್ಟಿಕ್ ಆಲ್ಸೋ, ಯುವರ್ ಆನ್ಸರ್ಸ್ ಲುಕ್ ಹೋಲಿಸ್ಟಿಕ್ ಆಲ್ಸೋ, ಅಂಡ್ ಯು ವಿಲ್ ಬಿ ಏಬಲ್ ಟು ರೈಟ್ ಎ ಡೀಸೆಂಟ್ ಆನ್ಸರ್. ಐ ಆಮ್ ನಾಟ್ ಟೆಲಿಂಗ್ ಬೆಸ್ಟ್ ಆನ್ಸರ್ ಬರುತ್ತೆ ಅಂತ ಹೇಳ್ತಿಲ್ಲ, ಅಟ್ ಲೀಸ್ಟ್ ಯು ವಿಲ್ ಬಿ ಏಬಲ್ ಟು ರೈಟ್ ಎ ಡೀಸೆಂಟ್ ಎನಫ್ ಆನ್ಸರ್. ಕರೆಕ್ಟಾ? ಎಸ್ ಸರ್. So how to approach the paper or how to make the notes? Any doubt? Any No, doubt sir. or no doubt? No doubt ಅಲ್ಲ? ನೋ ಡೌಟ್ See, ಸರ್. or no doubt. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಲೈಕ್ ವಾಟ್ ಮಿಸ್ಟೇಕ್ ಸ್ಟೂಡೆಂಟ್ಸ್ ಯೂಶಲಿ ಡೂ ಅಂತ ಬಂದ್ರೆ ಎಕ್ಸಾಂಪಲ್ಸ್ ಬರೆದಾಗ ರಿಲೇಶನ್ಶಿಪ್ ಇರೋದಿಲ್ಲ. ವೆನ್ ಐ ಸೇ ಎಕ್ಸಾಂಪಲ್ಸ್ ಬರೆದಾಗ ರಿಲೇಶನ್ಶಿಪ್ ಇರೋದಿಲ್ಲ ಅಂತ ಬಂದಾಗ, ಸೇ ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ ಒನ್ ಟಾಪಿಕ್ ಕಾಲ್ಡ್ ಆಸ್ ಆಟಿಟ್ಯೂಡ್ ಅಂತ ಒಂದು ಟಾಪಿಕ್ ಇದೆ. ನೋಡಿರ್ತೀರಾ ನೀವು ಸಿಲೆಬಸ್ ಕಾಪಿನಲ್ಲಿ? ನೋಡಿದೀರಾ ಸಿಲೆಬಸ್ ಕಾಪಿನಲ್ಲಿ? ಎಸ್ ಸರ್, ನೋಡಿದ್ದೀನಿ. ನೋಡಿದಿರಲ್ಲ, ಸಮ್ ಪೀಪಲ್ ಆರ್ ಟೆಲಿಂಗ್ ನಮ್ಗೆ ಸಿಲೆಬಸ್ ಗೊತ್ತಿಲ್ಲ ಅಂತ. ಐ ಜಸ್ಟ್ ಶೋ ದಟ್ ಒನ್. ಲೈಕ್ ಆಟಿಟ್ಯೂಡ್, ಆಪ್ಟಿಟ್ಯೂಡ್ ಅಂತ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. ಲೈಕ್ ಐ ಡೋಂಟ್ ನೋ ವೈ ಇಟ್ ಇಸ್ ಡನ್ ಲೈಕ್ ದಟ್, ಬಟ್ ಆಟಿಟ್ಯೂಡ್ ಅದು ಬೇಸಿಕಲಿ ಆಟಿಟ್ಯೂಡ್ ಅಂಡ್ ಫೌಂಡೇಶನ್ ವ್ಯಾಲ್ಯೂಸ್ ಆಫ್ ಸಿವಿಲ್ ಸರ್ವಿಸಸ್ ಅಲ್ಲಿ ಇರೋದು. ಇದು ಬರುತ್ತೆ, ಕಂಟೆಂಟ್, ಸ್ಟ್ರಕ್ಚರ್, ಫಂಕ್ಷನ್ ಅಂತ ಬರುತ್ತೆ. ಸೊ ವೆನ್ ವಿ ಸೇ ಕಂಟೆಂಟ್, ಸ್ಟ್ರಕ್ಚರ್ ಅಂಡ್ ಫಂಕ್ಷನ್ ಅಂತ ಬಂದಾಗ ದಿಸ್ ಆಟಿಟ್ಯೂಡ್ ಅಲ್ಲಿ ಯೂಶಲಿ ಎಲ್ಲಾ ಬುಕ್ಸ್ ಅಲ್ಲಿ ನೀವು ಓದಿರ್ತೀರಾ, ABC ಆಫ್ ಆಟಿಟ್ಯೂಡ್ ಅಂತ ಓದಿರ್ತೀರಾ. ಕರೆಕ್ಟಾ? ಓದಿರ್ತೀರಾ? ABC ಆಫ್ ಆಟಿಟ್ಯೂಡ್ ಓದಿರ್ತೀರಾ? ಓದಿಲ್ವಾ? ಇಲ್ಲ ಸರ್, ಓದಿಲ್ಲ. ಓದಿಲ್ಲ, ನೋ ಇಶ್ಯೂಸ್ ಸರ್, ನೋ ಪ್ರಾಬ್ಲಮ್. ಸೊ ಬೇಸಿಕಲಿ ದೇರ್ ಇಸ್ ಒನ್ ಕಾಂಪೋನೆಂಟ್ ಕಾಲ್ಡ್ ಆಸ್ affective component. There is other component called as behavioral component. There is a last component called as the cognitive component. So basically what is this affective, behavioral, cognitive? To put it in simple terms, affective component is something how you feel or emotions. ನಿಮ್ಮದು ಎಮೋಷನ್ ಅದು ತೋರಿಸ್ಕೊಡುತ್ತೆ ಅಫೆಕ್ಟಿವ್ ಕಾಂಪೋನೆಂಟ್. ವೆರಸ್ ಬಿಹೇವಿಯರಲ್ ಕಾಂಪೋನೆಂಟ್ ಅಂದ್ರೆ ಹೌ ಡು ಯು ಆಕ್ಟ್, ಬಿಹೇವಿಯರ್, ನಿಮ್ಮ ಒಂದು ಬಿಹೇವ್, ಹೌ ಡು ಯು ಬಿಹೇವ್, ವಾಟ್ ಈಸ್ ಯುವರ್ ಆಕ್ಷನ್. ಆರ್ ಯುವರ್ ಕಾಗ್ನಿಟಿವ್ ಕಾಂಪೋನೆಂಟ್ ಅಂದ್ರೆ ವಾಟ್ ಈಸ್ ಯುವರ್ ಬಿಲೀಫ್, ವಾಟ್ ಈಸ್ ಯುವರ್ ಥಾಟ್, ದಟ್ ಈಸ್ ಕಾಲ್ಡ್ ಎಸ್ ಯುವರ್ ಕಾಗ್ನಿಟಿವ್ ಕಾಂಪೋನೆಂಟ್. ಸೊ ಯೂಶಲಿ ವೆನ್ ವಿ ಸೇ ಆಟಿಟ್ಯೂಡ್ ಅಂತ ನಾವು ಕ್ವಶನ್ ಕೊಟ್ಟು ವಾಟ್ ಡಿಸ್ಕಸ್ ಆಟಿಟ್ಯೂಡ್, ಡಿಸ್ಕಸ್ ದಿಸ್ ಕಾಂಪೋನೆಂಟ್ ಸ್ಟ್ರಕ್ಚರ್ಸ್ ಅಂತ ಕೊಟ್ಟಾಗ ಸ್ಟೂಡೆಂಟ್ಸ್ ಯೂಶಲಿ ರೈಟ್ ಲೈಕ್ ಎಕ್ಸಾಂಪಲ್ಸ್ ಕೊಟ್ಟಾಗ ಬಂದಾಗ ಅಫೆಕ್ಟಿವ್ಗೆ ಏನೋ ಒಂದು ಎಕ್ಸಾಂಪಲ್, ಬಿಹೇವಿಯರ್ಗೆ ಏನೋ ಒಂದು ಎಕ್ಸಾಂಪಲ್, ಕಾಗ್ನಿಟಿವ್ಗೆ ಏನೋ ಒಂದು ಎಕ್ಸಾಂಪಲ್. ಆ ABC ಆಫ್ ಆಟಿಟ್ಯೂಡ್ ಅಂತ ಏನಿದೆ ಅದೊಂದು ದೇ ನಾಟ್ ಬಿ ಏಬಲ್ ಟು ಕ್ಯಾಪ್ಚರ್ ದಟ್ ಒನ್. ಆರ್ ಯು ಗೆಟಿಂಗ್ ಇಟ್? ಸೊ ವಾಟ್ ಯು ಮೀನ್ ಬೈ ನಾಟ್ ಏಬಲ್ ಟು ಕ್ಯಾಪ್ಚರ್ ದಟ್ ಒನ್ ಅಂತ ಬಂದ್ರೆ, ಅಫೆಕ್ಟಿವ್ ಅಂತ ಬಂದಾಗ ಐ ಡು ನಾಟ್ ಲೈಕ್ ಕರಪ್ಷನ್. ಬಿಹೇವಿಯರಲ್ ಅಂತ ಬಂದಾಗ ಐ ವಿಲ್ ಗೋ ಇನ್ ಸೈಕಲ್ ಸೊ ಆಸ್ ಟು ರೆಡ್ಯೂಸ್ ಏರ್ ಪೊಲ್ಯೂಷನ್. ಕಾಗ್ನಿಟಿವ್ ಅಂತ ಬಂದಾಗ ಐ ಆಮ್ ಸ್ಕೇರ್ಡ್ ಆಫ್ ಕ್ಯಾಟ್. ಈ ತರ ಏನೋ ಒಂದು ಲೈಕ್ ಮೈ ಬಿಲೀಫ್ ಈಸ್ ಕ್ಯಾಟ್ಸ್ ಆರ್ ಬ್ಯಾಡ್, that is my cognitive. My behavioral is I will go in cycle to reduce air pollution. My affective is whenever anybody is doing something, whenever anybody is doing corruption, I get angry. All are right or not right? ನಾನು ಹೇಳಿದ ಎಕ್ಸಾಂಪಲ್ಸ್ ಎಲ್ಲ ಕರೆಕ್ಟ್ ಇಲ್ವಪ್ಪ? ಎಸ್ ಸರ್. ಆಲ್ ಎಕ್ಸಾಂಪಲ್ಸ್ ಆರ್ ಕರೆಕ್ಟ್ ಓನ್ಲಿ. ಬಟ್ ನಾನು ಹೇಳಿದ್ದು ಆ ಒಂದು ಎಕ್ಸಾಂಪಲ್ ನಿಮ್ಗೆ ಇದು ABC ಅರ್ಥ ಆಯ್ತಾ, ಅರ್ಥ ಆಗ್ಲಿಲ್ವಾ? ಯು ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ದಟ್ ABC, ಕರೆಕ್ಟ್ ಅಲ್ವಾ? Yes, sir. But if I write like this, say for example, my belief system is cats bite people. My belief system is cats bite people. Or my belief system is lizards are, say for example, unhygienic. Lizards are unhygienic. Clear? My cognitive, do you also have that belief that cats bite people and lizards are unhygienic? ನಿಮ್ಗೂ ಅದೇ ಬಿಲೀಫ್ ಇದೆಯಾ? ಇದೆಯಾ ಇಲ್ವಾ? ಎಸ್ ಸರ್. ಇದೆ. So how do I feel? My feeling is I am scared whenever I see cats, or I am scared whenever I see lizard. ಆಗುತ್ತಾ? ಭಯ ಆಗುತ್ತಾ? ಎಮೋಷನ್ ಆಗೋದಿಲ್ಲ? ಆಗುತ್ತೆ. So whenever I see cat or whenever I see lizard, I scream and run. ಕರೆಕ್ಟಾ? See, ಇದಕ್ಕೆ ಅರ್ಥ ಆಯ್ತಾ? ಎಸ್ ಸರ್. You're getting my point here. So Yes, sir. whenever you write an example, ಈ ಆಟಿಟ್ಯೂಡ್ ಇರ್ಬೋದು, ಆಪ್ಟಿಟ್ಯೂಡ್ ಇರ್ಬೋದು, ವಾಟ್ ಎವರ್ ಥಿಂಗ್ ದಟ್ ಯು ರೈಟ್ ಅಲ್ಲ, ಇಟ್ ಶುಡ್ ಆಲ್ವೇಸ್ ಬಿ ಇನ್ ಸಚ್ ಎ ವೇ ದಟ್ ದ ಆನ್ಸರ್ ಶುಡ್ ಬಿಕಮ್ ಹೋಲಿಸ್ಟಿಕ್. ಸಿ, ನಾನು ಆವಾಗ ಹೇಳಿದ್ದ ಆನ್ಸರು ಕರೆಕ್ಟೇನೆ. ಆವಾಗ ನಾನೇನು ಎಕ್ಸಾಂಪಲ್ಸ್ ಕೊಟ್ಟೆ, ದಟ್ ಈಸ್ ಆಲ್ಸೋ ಸೇಮ್ ಥಿಂಗ್ ಓನ್ಲಿ. ಐ ಪ್ಲಾನ್ ಟು ಟ್ರೀಸ್ ಬಿಹೇವಿಯರ್. ಸಿ, ಇವಾಗ ಕಾಗ್ನಿಟಿವ್ ಅಂತ ಬಂದಾಗ ಲಿಸರ್ಡ್ಸ್ ಆರ್ ಅನ್ಹೈಜೆನಿಕ್, ದಟ್ ಈಸ್ ಮೈ ಬಿಲೀಫ್. ಬಿಹೇವಿಯರಲ್ಗೆ ಎಕ್ಸಾಂಪಲ್, ಐ ವಾಂಟ್ ಟು ರೆಡ್ಯೂಸ್ ಏರ್ ಪೊಲ್ಯೂಷನ್, ಸೊ ಐ ಯೂಸ್ ಸೈಕಲ್.
Emotion ge example, whenever anybody is doing corruption, I get angry. Everything is correct only. Correct. Angry is an emotion. I get angry when someone is doing corruption. Correct only. Behavioral, to reduce air pollution, I take cycle. Behavioral. Cognitive is I'm scared of cats. Examples are correct. But am I capturing ABC of attitude or not capturing ABC of attitude? Am I capturing or not capturing, sir? So first term Capture you are what? not capturing. Now you are capturing with these scared lizard and cat. Everything it is capturing, sir. Capturing. So whenever you also write your answers or examples, ಅದು capture ಆಗ್ಬೇಕಾ ಆಗದಿದ್ರು ಪರವಾಗಿಲ್ವಾ? ಆಗ್ಬೇಕು sir. ಆಗ್ಬೇಕಲ್ವಾ? So that is how your answer should be. That is how your example should be. That is how your ಇದು ಏನು whatever examples definitions ನೀವೇನೇ ಕೊಟ್ರುನು at the end of the day you should cover that thing in a holistic manner. So how to prepare, what to prepare, and how to complete it. ಅರ್ಥ ಆಯ್ತಾ? Yes sir, got it sir. You got it ಅಲ್ಲ? That is how you have to do it. Next ಬಂದಾಗ say for example you have to like ಹೆಂಗ್ ಹೇಳೋಣ like any definitions that you are taking it ಅಲ್ಲ, see both the sides. ಒಂದ್ ಕಡೆ ಪಾಸಿಟಿವ್ ತಗೊಳ್ಳಿ, ಒಂದ್ ಕಡೆ ನೆಗೆಟಿವ್ ತಗೊಳ್ಳಿ. ಯಾವ್ದಿರ್ಬೇಕು, ವಿಚ್ ಇಸ್ ಮೋರ್ ಇಂಪಾರ್ಟೆಂಟ್. ಇವಾಗ ಸೇ ಫಾರ್ ಎಕ್ಸಾಂಪಲ್ ಇವಾಗ ಇಂಟಿಗ್ರಿಟಿ ವರ್ಸಸ್ ಆಪ್ಟಿಟ್ಯೂಡ್ ಅಂತ ಇದೆ. ಅಗೇನ್ ಫಾರ್ ದೋಸ್ ಪೀಪಲ್ ಹೂ ಆರ್ ನಾಟ್ ಅವೇರ್ ಆಫ್ ದಿಸ್ ಒನ್. ಇವಾಗ ಇಂಟಿಗ್ರಿಟಿ ಅಂದ್ರೆ ಬೀಯಿಂಗ್ ಹಾನೆಸ್ಟ್, ಇಂಟಿಗ್ರಿಟಿ ಅಂತ ಒಂದಿದೆ. ಇನ್ನೊಂದು ಬಂದು ಆಪ್ಟಿಟ್ಯೂಡ್ ಅಂತ ಒಂದಿದೆ. ಆಪ್ಟಿಟ್ಯೂಡ್ ಇಸ್ ಯುವರ್ ಕೇಪಬಿಲಿಟಿ ಆರ್ ಕೆಪಾಸಿಟಿ. ಇವಾಗ ವಿಚ್ ಒನ್ ಇಸ್ ಮೋರ್ ಇಂಪಾರ್ಟೆಂಟ್? Sir, integrity is being honest, being good. That is your integrity. Like just nimge for those people who are not aware of anything in ethics, so that I'm giving the bare minimum definition tara. Being good boy, not doing anything bad. That is your integrity. Aptitude is how capable are you. ಇವಾಗ aptitude test ಅಂತ ಕರಿತೀವಲ್ಲ, aptitude test ಅಂದ್ರೆ ಏನು? ನೀನು ಟೆಸ್ಟ್ ಪಾಸ್ ಆಗಿದ್ದೆ ಅಂದ್ರೆ ನಿನ್ನ ನಾನು ಏನನ್ನ ಹೇಳ್ಕೊಟ್ರೆ ನಿಂಗೆ ಅರ್ಥ ಆಗುತ್ತೆ. ದಟ್ ಈಸ್ ಯುವರ್ aptitude test. ಅಂದ್ರೆ if you know this much, I can train you ಅನ್ನೋದು that is your aptitude. So which is more important, integrity or aptitude for a government employee or a civil servant? Both, sir. Both are important. Correct ಅಲ್ವಾ? Yes, sir. ಯಾಕೆ ಯಾವ್ದಿಲ್ಲ ಅಂದ್ರೆ ಏನಾಗುತ್ತೆ? ದಟ್ ಆಲ್ಸೋ ಯು ಶುಡ್ ಸಿ ನೆಕ್ಸ್ಟ್. ಇವಾಗ ಸೇ ಫಾರ್ ಎಕ್ಸಾಂಪಲ್ ಯು ಆರ್ ಎ ಮ್ಯಾನ್ ಆಫ್ ನೋ ಇಂಟಿಗ್ರಿಟಿ ಅಂತ ಅನ್ಕೊಳ್ಳೋಣ. ನೋ ಇಂಟಿಗ್ರಿಟಿ ಅಂತ ಬಂದ್ರೆ ವಿಲ್ ಬಿಕಮ್ ಒಂದು ಮಿಸ್ಗೈಡೆಡ್ ಮಿಸೈಲ್. ವಿಲ್ ಬಿಕಮ್ ಎ ಮಿಸ್ಗೈಡೆಡ್ ಮಿಸೈಲ್. ಲೈಕ್ ಸೇ ಫಾರ್ ಎಕ್ಸಾಂಪಲ್ ಇವಾಗ ಆಲ್ ಆಫ್ ಅವರ್ ಏನು ವಾಟ್ ಯು ಕಾಲ್ ಇಟ್ ಏನು ಈ ಟೆರರಿಸ್ಟ್ ಹ್ಯಾಕರ್ಸ್ ಎಲ್ಲ ಏನಿದ್ದಾರೆ, ದೇ ಆಲ್ ಆರ್ ಇಂಟೆಲಿಜೆಂಟ್ಸ್ ಓನ್ಲಿ, ದೇ ಆಲ್ ಆರ್ ಹ್ಯಾವಿಂಗ್ ನಾಲೆಜ್, ಬಟ್ ದೇ ಡೋಂಟ್ ಹ್ಯಾವ್ ಎಥಿಕ್ಸ್ ಅಂಡ್ ಇಂಟಿಗ್ರಿಟಿ. ಕರೆಕ್ಟಾ? Yes, sir. Hacker is also a computer engineer only, but a hacker is a person who is having good enough knowledge, but there is no integrity in him. Correct alva? Yes, sir. Yes, sir. Misguided missiles wrong ಆಗೋಗಿ ಅದು ಲಾಂಚ್ ಆಗುತ್ತೆ. So that is the thing. Or if you are having full integrity, but you don't have aptitude, you will become a dead weight in the organization. You will become a burden. Correct? ಏನು ಇನೋವೇಷನ್ ಮಾಡೋದಿಲ್ಲ, ಏನು ಡೆವಲಪ್ಮೆಂಟ್ ಮಾಡೋದಿಲ್ಲ, ಸುಮ್ಮನೆ ಬೆಳಿಗ್ಗೆ ಆಫೀಸಿಗೆ ಬರ್ತೀರಾ, ಸಾಯಂಕಾಲವರೆಗೂ ಕೂತ್ಕೊಂತೀರಾ, ಸಾಯಂಕಾಲ ಎದ್ದು ಹೋಗ್ತೀರಾ. ನೋ ಇನೋವೇಷನ್, ನಥಿಂಗ್. ಸಿಂಪ್ಲಿ ಕಮಿಂಗ್ ಟು ಆಫೀಸ್, ಮೊದಲಿಂದ ಏನ್ ಮಾಡ್ಕೊಂಡ್ ಬಂದಿದ್ದೀರಾ ಅದನ್ನೇ ಮಾಡ್ಕೊಂಡು ಹೋಗ್ತೀರಾ. ಯು ವಿಲ್ ಫಿನಿಶ್ ಇಟ್ ಆಫ್. ಯು ಆರ್ ನಾಟ್ ಅಡಾಪ್ಟಿವ್, ಯು ಆರ್ ನಾಟ್ ಅಪ್ಡೇಟಿಂಗ್ ಯುವರ್ ಸೆಲ್ಫ್. ಸೊ ಇನ್ ಬೋತ್ ದ ಕೇಸಸ್ ಯು ವಿಲ್ ಬಿ ರಿಮೂವ್ಡ್. ಕರೆಕ್ಟ್ ಅಲ್ವಾ? Yes sir. ಸೊ ಯುವರ್ ಆನ್ಸರ್ ಶುಡ್ ಲುಕ್ ಅಟ್ ಆಲ್ ದ ಡೈಮೆನ್ಷನ್ಸ್. ಯಾವ್ದು ಬೇಕು, ಯಾವ್ದು ಬೇಡ. ಇವಾಗ ಯು ಓನ್ಲಿ ಸ್ಟಾರ್ಟ್ ಕ್ರಾಸ್ ಕ್ವಶನಿಂಗ್. ಇವಾಗ ವೆನ್ ಯು ಸಿ ದಿಸ್ ಸಿಲೆಬಸ್ ಕಾಪಿನಲ್ಲಿ ಸೋ ಮೆನಿ ಕೀವರ್ಡ್ಸ್ ಕೊಟ್ಟಿದ್ದಾರಲ್ವಾ, ಸೋ ಮೆನಿ ಕೀವರ್ಡ್ಸ್ ಒನ್ಸ್ ಯು ರೀಡ್ ಎವ್ರಿಥಿಂಗ್ ಅಲ್ಲ, ದೆನ್ ಯು ಸ್ಟಾರ್ಟ್ ಆಸ್ಕಿಂಗ್ ಯುವರ್ ಸೆಲ್ಫ್ ಯಾವ್ದು ಇಂಪಾರ್ಟೆಂಟ್, ಯಾವ್ದು ಇಲ್ದಿದ್ರೆ ಏನಾಗುತ್ತೆ. ಇವಾಗ ಮನುಷ್ಯಂಗೆ ಇಂಟಿಗ್ರಿಟಿ ನೋಡಿ, ಇಂಟಿಗ್ರಿಟಿ, ಇಂಪಾರ್ಶಿಯಾಲಿಟಿ, ನಾನ್ ಪಾರ್ಟಿಸನ್ಶಿಪ್, ಆಬ್ಜೆಕ್ಟಿವಿಟಿ ದಂಡ್ಯ ಕೊಟ್ಟಿದ್ದಾರೆ. ಆಬ್ಜೆಕ್ಟಿವಿಟಿ ಇಸ್ ಇಂಪಾರ್ಟೆಂಟ್. ಆಬ್ಜೆಕ್ಟಿವಿಟಿ ಇಲ್ಲ ಅಂದ್ರೆ ಏನಾಗುತ್ತೆ? ಬಟ್ ಅಟ್ ದಿ ಸೇಮ್ ಟೈಮ್ ಎಂಪತಿ ಇರಬೇಕು, ಟಾಲರೆನ್ಸ್ ಇರಬೇಕು. ಕರೆಕ್ಟ್ ಅಲ್ವಾ? ಇವಾಗ ಐ ಟೋಲ್ಡ್ ಯು ದಿಸ್ ಎಕ್ಸಾಂಪಲ್ ಆಫ್ ದಟ್ ಓಲ್ಡ್ ಲೇಡಿ. ಇಲ್ಲಿ ಆಬ್ಜೆಕ್ಟಿವಿಟಿ ನೋಡಿದ್ರೆ ಜಸ್ಟ್ ಗೆಟ್ ಅಪ್ ಡೌನ್ ಅಷ್ಟೇ. But if I go to the next line where they have spoken about empathy, tolerance and compassion, that is when I am going here to the station master and to the NGO. So here I have to follow objectivity also, rule of law also, I have to follow the empathy, compassion also. So you start exploring the syllabus copy in such a way, ಆ ಕ್ರಾಸ್ ಲಿಂಕೇಜಸ್ ನೀವೇ ಮಾಡ್ಕೊಂತ ಬನ್ನಿ. ಈ ವರ್ಡ್ ಇದ್ರೆ ಏನಾಗುತ್ತೆ, ಆ ವರ್ಡ್ ಇಲ್ಲ ಅಂದ್ರೆ ಏನಾಗುತ್ತೆ. ಯು ಹ್ಯಾವ್ ಮಲ್ಟಿಪಲ್ ಎಕ್ಸಾಂಪಲ್ಸ್. ಸೇ ಫಾರ್ ಎಕ್ಸಾಂಪಲ್ ದೇರ್ ವಾಸ್ ಒನ್ ಪಾಕಿಸ್ತಾನಿ ಸೈಂಟಿಸ್ಟ್ who was selling all the nuclear technology to other countries. So it is told, it is a clear cut example of what we call it high aptitude with zero integrity. Correct? Yes sir. Yes, sir. And on the other side we have in India also many of the officers who are not updating themselves. ಅದಕ್ಕೋಸ್ಕರ ನಾವು ಏನು ಮಾಡ್ತಾ ಇದೀವಿ, ಗೋಲ್ಡನ್ ಹ್ಯಾಂಡ್ ಶೇಕ್, ವಾಲಂಟರಿ ರಿಟೈರ್ಮೆಂಟ್ ಅಂತ ಮಾಡ್ತಾ ಇದೀವಿ. ಸೊ ದಟ್ ಈಸ್ ಲೈಕ್ ಗುಡ್ ಇಂಟಿಗ್ರಿಟಿ, ಬಟ್ ವಿತೌಟ್ ಎನಿ ಆಪ್ಟಿಟ್ಯೂಡ್, ವಿತೌಟ್ ಎನಿ, ಲೈಕ್ ಯು ಆರ್ ಬಿಕಮಿಂಗ್ ಎ ಡೆಡ್ weight ಫಾರ್ ದ ಆರ್ಗನೈಸೇಷನ್. ಕರೆಕ್ಟಾ?
Yes, Correct sir. or not, sir? Who become burden. So you start linking day-to-day examples. So ನಾನು ಏನ್ ಹೇಳಿದೆ example ಯಾವುದು ಡೆಡ್ weight golden handshake ಅಂತ ಹೇಳಿ, that is a person with high integrity without any aptitude. You are becoming a burden for the organization. So ಈ ತರ from day-to-day life, day-to-day examples, you have to start making the notes. You have to start reading. So two things, ಒಂದು PYQs, ಒಂದು syllabus copy. Proper ಆಗಿ notes ಮಾಡಿದ್ರೆ hardly this entire notes of ethics ಏನಿದೆ ಅಲ್ಲ, this will come down to 100 to 150 pages ಅಷ್ಟೇ. ನಿಮ್ಮ GS ತರ ಜಾಸ್ತಿ ಬರಲ್ಲ ಇದು. 130 pages 100 to 130 pages ಪ್ರಾಪರ್ ಆಗಿ ಓದಿದ್ರೆ ಯು ಶುಡ್ ಬಿ ಏಬಲ್ ಟು ಮೇಕ್ ಎ ವೆರಿ ಗುಡ್ ಸ್ಕೋರ್. ಬಿಕಾಸ್ ಇಲ್ಲಿ ಇಟ್ ಇಸ್ ಆಲ್ ಅಬೌಟ್ ಹೌ ಯು ಫೀಲ್, ಹೌ ಯು ಮೇಕ್ ದ ಎವ್ಯಾಲ್ಯೂಟರ್ ಫೀಲ್. ಅಷ್ಟು ಬಿಟ್ರೆ ನಥಿಂಗ್ ಲೈಕ್ ಇಲ್ಲಿ GS 1 to 3 ಇದ್ದಂಗೆ ಫ್ಯಾಕ್ಟ್ಸ್ ಸಿಲೆಬಸ್ ಅಷ್ಟೊಂದೆಲ್ಲ ಇಲ್ವೇ ಇಲ್ಲ. ಅಂಡ್ ದೆನ್ ಇಫ್ ಯು ಲುಕ್ ಅಟ್ ಸಿಲೆಬಸ್ ಕಾಪಿ ಆಲ್ಸೋ, ಬೇರೆ ಪೇಪರ್ಸ್ ಎಲ್ಲಾನು ದೇ ಆರ್ ಲೈಕ್ ವಾಟ್ ಯು ಕಾಲ್ ಇಟ್, ಒಂದೊಂದು ಬರೀ ಒಂದೊಂದು ಸೆಕ್ಷನ್ ಇಷ್ಟಿದೆ. ಸಿ ಲುಕ್ ಅಟ್ ದಿ ಸೆಕ್ಷನ್ 2 ಇಷ್ಟೇ ಇರೋದಿದ್ದು. ಬಟ್ ಬೇರೆ ನೀವು ಸಿಲೆಬಸ್ ಪೇಪರ್ 3 ಸೆಕ್ಷನ್ 2 ಪೇಪರ್ ಲೈಕ್ ಪಬ್ಯಾಡು, ಪಾಲಿಟಿ, ಜಿಯೋಗ್ರಫಿ ಸೆಕ್ಷನ್ಸ್ ನೋಡಿದ್ರೆ ಅದು ಬರೀ ಒಂದು ಸೆಕ್ಷನ್ ಇಷ್ಟಿದೆ. 80 marks ಗೆ ಇಷ್ಟು ಸಿಲೆಬಸ್ ಇದೆ. ವೆರಾಸ್ ಇಲ್ಲಿ 250 marks ಕವರ್ಸ್ ವೆರಿ ಲಿಟಲ್ ಸಿಲೆಬಸ್. ಕರೆಕ್ಟ್ ಅಲ್ವಾ? ಎಸ್ ಸರ್. ಇವನ್ sir. ಇಫ್ ಟೇಕ್ ಒಂದೊಂದು ವರ್ಡ್ಗೆ ಒಂದೊಂದು ಪೇಜ್ ಅಂತ ಬರ್ಕೊಂತ ಹೋದ್ರು ಇಟ್ ವೋಂಟ್ ಬಿಕಮ್ 100 pages. ಕರೆಕ್ಟ್ ಅಲ್ವಾ? ಲೈಕ್ ಎಸೆನ್ಸ್ ಡಿಟರ್ಮಿನೆಂಟ್ಸ್, ಎಸೆನ್ಸ್ ಆಫ್ ಎಥಿಕ್ಸ್, ಡಿಟರ್ಮಿನೆಂಟ್ಸ್ ಅಂಡ್ ಕಾನ್ಸಿಕ್ವೆನ್ಸಸ್ ಆಫ್ ಎಥಿಕ್ಸ್, ಡೈಮೆನ್ಷನ್ಸ್ ಆಫ್ ಎಥಿಕ್ಸ್, ಎಥಿಕ್ಸ್ ಇನ್ ಪ್ರೈವೇಟ್ ಲೈಫ್ ಅಂತ 1 ಪೇಜ್, ಎಥಿಕ್ಸ್ ಇನ್ ಪಬ್ಲಿಕ್ ಲೈಫ್ ಅಂತ 1 ಪೇಜ್. ಅಷ್ಟು ಮಾಡಿದ್ರು 5 ಪೇಜ್. ಸೊ 5, 10, 15, 20, 25 ಇದೊಂದು 50 ಪೇಜ್ ಎಲ್ಲ ಸೇರಿದ್ರು ಒಂದು 65-70 ಪೇಜ್. ಸೊ ಹಾರ್ಡ್ಲಿ 100-120 pages ಅಲ್ಲಿ ಪ್ರಾಪರ್ ಡೆಫಿನಿಷನ್, ಕ್ಲಿಯರ್ ಕಟ್ ಎಕ್ಸಾಂಪಲ್ಸ್ ವಿತ್ ದ ಟರ್ಮ್ಸ್ ದಟ್ ಐ ಹ್ಯಾವ್ ಎಕ್ಸ್ಪ್ಲೈನ್ ಟು ಯು ರೈಟ್ ನೌ. ಈ ತರ ಇಫ್ ಯು ಸ್ಟಾರ್ಟ್ ಡೂಯಿಂಗ್ ಅಂತಂದ್ರೆ ಆಬ್ವಿಯಸ್ಲಿ ಯುವರ್ ಆನ್ಸರ್ಸ್ ವಿಲ್ ಬಿ ಗುಡ್, ಯುವರ್ ಆನ್ಸರ್ಸ್ ವಿಲ್ ಬಿ ಬೆಟರ್. ಸೊ ಅದ್ರದ್ದು ಸಿನೋನಿಮ್ಸ್ ನಿಮಗೆ ಗೊತ್ತಾಗುತ್ತೆ, ಅದ್ರ ಆಂಟೋನಿಮ್ಸ್ ನಿಮಗೆ ಗೊತ್ತಾಗುತ್ತೆ. ಬಿಕಾಸ್ ಯು ಆರ್ ಡೂಯಿಂಗ್ ಇಟ್ ಇನ್ ಇಲ್ಲ ಡೆಫಿನಿಷನ್ ಬರ್ಕೊಂತ ಇದ್ದೀರಾ, ಎಕ್ಸಾಂಪಲ್ಸ್ ಬರೀತಾ ಇದ್ದೀರಾ, ಕ್ಯಾರೆಕ್ಟರ್ಸ್ ಬರೀತಾ ಇದ್ದೀರಾ, ಹಾನೆಸ್ಟಿ ಅಂಡ್ ಇಂಟಿಗ್ರಿಟಿ ಅಂತ 2 ಪದ ಬಳಸಿದ್ದಾರೆ. ಸೊ ಬೇಸಿಕಲಿ ವೆನ್ ಸ್ಟೂಡೆಂಟ್ಸ್ ರೀಡ್ ಅಲ್ವಾ, ದೇ ಫೀಲ್ ಬೋತ್ ಆರ್ ಸೇಮ್ ಓನ್ಲಿ. ಕರೆಕ್ಟ್ ಆರ್ ನಾಟ್? ಕರೆಕ್ಟ್ ಅಲ್ವಾ? ಹಾನೆಸ್ಟಿಗೂ ಇಂಟಿಗ್ರಿಟಿಗೂ ಇವಾಗ ಏನ್ ಹೇಳಿದೆ ನಾನು ಅವಾಗ ನಿಮಗೆ ಇನ್ ಜನರಲ್ ಡೆಫಿನಿಷನ್ ಅಂತ ನಾನು ಕೊಟ್ಟಾಗ ಐ ಟೋಲ್ಡ್ ಯು ದಟ್ ಹಾನೆಸ್ಟಿ ಇಸ್ ಲೈಕ್, ಐ ಮೀನ್ ಇಂಟಿಗ್ರಿಟಿ ಅಂದ್ರೆ ಏನು, ಬೀಯಿಂಗ್ ಗುಡ್ ಬಾಯ್ ಅಂತ ಹೇಳಿದೆ. ಕರೆಕ್ಟ್ ಅಲ್ಲ? ಕರೆಕ್ಟ್ ಆರ್ ನಾಟ್ ಸರ್? ಜನರಲ್ ಆಗಿ ನಾನು ಹೇಳಿದಾಗ ಆವಾಗ ಫಾರ್ ದೋಸ್ ಹು ಡೋಂಟ್ ನೋ ಎಥಿಕ್ಸ್ ಅಂತ ಹೇಳಿ ನಾನು ಏನ್ ಕೊಟ್ಟೆ, ಐ ಟೋಲ್ಡ್ ಯು ದಟ್ ಇಂಟಿಗ್ರಿಟಿ ಇಸ್ ಬೀಯಿಂಗ್ ಗುಡ್ ಬಾಯ್ ಅಂತ ಹೇಳಿದೆ. ಸೊ ಇವಾಗ ಹಾನೆಸ್ಟಿಗೂ ಇಂಟಿಗ್ರಿಟಿಗೂ ಏನ್ ಡಿಫ್ರೆನ್ಸ್ ಗೊತ್ತಿನ? ಕರೆಕ್ಟ್ ಅಲ್ವಾ? ಸೇಮ್ ಅನ್ಸ್ ಸೊ ಸೇಮ್ ಅನ್ಸುತ್ತೆ, ಬಟ್ ಬೇಸಿಕಲಿ ಟೋಟಲಿ ಏನಂತಾರೆ, ವಾಟ್ ಯು ಕಾಲ್ ಇಟ್, ಟೋಟಲಿ ಡಿಫರೆಂಟ್ ಥಿಂಗ್. ಆರ್ ಯು ಗೆಟಿಂಗ್ ಇಟ್ ಸರ್? ಎಸ್ ಸರ್, ಗೆಟಿಂಗ್. That is the story. Like say for example, if you what do you call it, you have done some mistake. You have done some mistake. You go to the upper management and tell that, sir, I have done this mistake. That is honesty. But nobody is going to catch that mistake also. Nobody is going to do anything also. But still you go and not when you have the option to correct that mistake, manipulate ಮಾಡಬಹುದು data na, but you won't manipulate the data. So basically integrity is being honest even when nobody is watching. ಆ ಡಿಫರೆನ್ಸ್ ಗೊತ್ತಾಯ್ತಾ ನಿಮಗೆ? ಎಸ್ ಸರ್, ಗೊತ್ತಾಯ್ತು. ನೀವು ಮಿಸ್ಟೇಕ್ ಮಾಡಿದ್ದೀರಾ, ಮೇಲ್ನವ್ರು ಕೇಳಿದ್ದಾರೆ, ಹೌದು ಸರ್ ನಾನು ಮಿಸ್ಟೇಕ್ ಮಾಡಿದ್ದೀನಿ, ದಟ್ ಈಸ್ ಹಾನೆಸ್ಟಿ. ಮೇಲ್ನವ್ರಿಗೆ ಏನು ಗೊತ್ತಾಗೇ ಇಲ್ಲ, ಯು ಹ್ಯಾವ್ ದ ಆಪರ್ಚುನಿಟಿ ಟು ಮ್ಯಾನಿಪುಲೇಟ್ ದ ಡೇಟಾ ಆರ್ ಡೂ ಸಮಥಿಂಗ್ ದೇರ್ ಸೊ ದಟ್ ಯು ನೆವರ್ ಗೆಟ್ ಕಾಟ್, ಬಟ್ ಯು ವಿಲ್ ಸ್ಟಿಲ್ ನಾಟ್ ಡೂ ದಟ್ ಒನ್. ದಟ್ ಈಸ್ ಯುವರ್ ಇಂಟಿಗ್ರಿಟಿ. ಸೊ ಇಂಟಿಗ್ರಿಟಿ ಇಸ್ ಬೀಯಿಂಗ್ ಹಾನೆಸ್ಟಿ ಆರ್ ಇಂಟಿಗ್ರಿಟಿ ಬೀಯಿಂಗ್ ಕನ್ಸಿಸ್ಟೆನ್ಸಿ ಈವನ್ ವೆನ್ ನೋಬಡಿ ಈಸ್ ವಾಚಿಂಗ್. ದಟ್ ಈಸ್ ದ ನೆಕ್ಸ್ಟ್ ಲೆವೆಲ್. ಹಾನೆಸ್ಟಿಗೆ ನೆಕ್ಸ್ಟ್ ಲೆವೆಲ್ ಇಂಟಿಗ್ರಿಟಿ. ಕರೆಕ್ಟ್ ಅಲ್ವಾ? ಎಸ್ ಸರ್. Honesty is about what you speak. Integrity is about what you speak and how you act also. Correct or sir? If ಏನಂತಾರೆ, honesty is about telling the truth ಅಂದ್ರೆ integrity is living a truthful life. ಗೊತ್ತಾಯ್ತಾ ನಿಮಗೆ ಡಿಫರೆನ್ಸ್ ಎರಡಕ್ಕೂ ಇವಾಗ? ಎಸ್ ಸರ್, ಗಾಟ್ ಇಟ್. ಗಾಟ್ ಇಟ್ ಅಲ್ಲ? ಸೊ ಇವಾಗ ಎಕ್ಸಾಮ್ ಅಲ್ಲಿ ಸಮ್ಮನ್ ಆಸ್ಕ್ಡ್, ಸರ್ ಅವರೇ ಆ ಪದಗಳೆಲ್ಲ ಬಳಸ್ಬಿಟ್ಟಿರ್ತಾರೆ, ಹೌ ಡು ವಿ ಡೂ ದಟ್ ಒನ್? ಸಿ ಇವಾಗ ಅವರು ಹಾನೆಸ್ಟಿ ಅಂತ ಕೊಟ್ಟಿರ್ಬೋದು, ಯು ಕ್ಯಾನ್ ಬ್ರಿಂಗ್ ಇನ್ ಇಂಟಿಗ್ರಿಟಿ ಇನ್ ದಟ್ ಆನ್ಸರ್. ಆರ್ ಇಫ್ ದೇ ಹ್ಯಾವ್ ಯೂಸ್ಡ್ ಇಂಟಿಗ್ರಿಟಿ, ಯು ಕ್ಯಾನ್ ಬ್ರಿಂಗ್ ಇನ್ ಹಾನೆಸ್ಟಿ ಇನ್ ದಟ್ ಆನ್ಸರ್, ಸೊ ದಟ್ ನೀವು ಅದನ್ನ ಮ್ಯಾನಿಪುಲೇಟ್ ಮಾಡಿ ವರ್ಡ್ಸ್ ನ ಹಿಂದೆ ಮುಂದೆ ಮಾಡಿ ವಿಲ್ ಬಿ ಏಬಲ್ ಟು ಕನ್ವೆ ಇನ್ ಎ ಬೆಟರ್ ಮ್ಯಾನರ್. ಕರೆಕ್ಟಾ? ಗೊತ್ತಾಯ್ತಪ್ಪ? Yes, sir. So this is how you read your ethics. This is how you make your notes. This is how you get a good score in ethics. And ethics is all about writing practice. Why I say writing practice ಅಂತಂದಾಗ, as somebody told, sir ನಂಗೆಲ್ಲ ಗೊತ್ತಿರುತ್ತೆ but I'm not able to make a good answer. Why you are not able to make a good answer? Because very reason that your opening is not good. Why your opening is not good? Your definition is incomplete. ಸೊ ದಟ್ಸ್ ವೈ ಇವಾಗ ನೀವು ಡೆಫಿನಿಷನ್ ಇನಿ ಕ್ವಶನ್ ಕೊಟ್ಟಾಗ ಅವರು ಪ್ರಾಪರ್ ಆಗಿ ಯಾವುದೋ ಒಂದು ಕೀ ವರ್ಡ್ ಇಂದಾನೆ ಕೊಟ್ಟಿರ್ತಾರೆ. ಸೊ ಆ ಕೀ ವರ್ಡ್ ಏನು ಅಂತ ಹೇಳಿ ನೀವು ಪ್ರಾಪರ್ ಡೆಫಿನಿಷನ್ ಕೊಟ್ಬಿಟ್ಟಿದ್ದೀರಾ ಅಂತ ಓಪನಿಂಗ್ ಸ್ಟೇಟ್ಮೆಂಟ್ ಅಲ್ಲೇ ಯುವರ್ ಇಂಟ್ರೊಡಕ್ಷನ್ ಇಸ್ ಟೇಕನ್ ಕೇರ್. ಸಿನ್ಸ್ ಯು ಆರ್ ಹ್ಯಾವಿಂಗ್ ಎ ಪ್ರಾಪರ್ ಡೆಫಿನಿಷನ್ ದೇರ್, ಆಬ್ವಿಯಸ್ಲಿ ಯು ವಿಲ್ ಬಿ ನೋಯಿಂಗ್ ವಾಟ್ ಇಟ್ ಮೀನ್ಸ್ ಅಂತ ಹೇಳಿ, ಯು ವಿಲ್ ಬಿ ನೋಯಿಂಗ್ ವಾಟ್ ಇಟ್ ಮೀನ್ಸ್. ಸೊ ಯುವರ್ ಬಾಡಿ ಆಫ್ ದಿ ಆನ್ಸರ್ ಇಸ್ ಟೇಕನ್ ಕೇರ್ ಅಂಡ್ ಯು ಹ್ಯಾವ್ ಡನ್ ಯುವರ್ ಹೋಮ್ ವರ್ಕ್ ಇನ್ ಎ 3 example model. So obviously you will be having better examples also. So your body is taken care. And lastly is your
ಕನ್ಕ್ಲೂಷನ್ ಟೈಮಲ್ಲಿ ನಿಮ್ಮ ಕರೆಂಟ್ ಅಫೇರ್ಸ್ ಅಲ್ಲಿ ಅವ್ರು ಏನ್ ಮಾಡಿದ್ರು, ಯಾರು ಏನ್ ಮಾಡಿದ್ರು, ಹೌ ಡಿಡ್ ದ ಗೌರ್ಮೆಂಟ್ ರಿಯಾಕ್ಟ್, ಇವಾಗ ನೀಟ್ ಆಯ್ತು, ಹೌ ಡಿಡ್ ದ ಗೌರ್ಮೆಂಟ್ ರಿಯಾಕ್ಟ್, ಇನ್ನೊಂದೇನೋ ಸ್ಕ್ಯಾಮ್ ಆಯ್ತು, ಹೌ ಡಿಡ್ ದ ಗೌರ್ಮೆಂಟ್ ರಿಯಾಕ್ಟ್. ಸೊ ಅದಕ್ಕೆ ವೇ ಫಾರ್ವರ್ಡ್ ಸಜೆಷನ್ಸ್ ಅಲ್ಲಿ ಯು ಕ್ಯಾನ್ ಬ್ರಿಂಗ್ ದಟ್ ಒನ್, ಆರ್ ಅದಕ್ಕೆ ಇನ್ನೇನ ಚೇಂಜಸ್ ಮಾಡ್ಬೋದು ಅಂತ ಯು ಆರ್ ಗೋಯಿಂಗ್ ಟು ರೈಟ್ ಇಟ್ ದೇರ್. ಆಬ್ವಿಯಸ್ಲಿ ಯುವರ್ ಆನ್ಸರ್ ವಿಲ್ ಬಿ ಕಂಪ್ಲೀಟ್. ಸೊ ನಿಮ್ ಓಪನಿಂಗ್ ಯಾವಾಗ ನಿಮ್ಗೆ ಆಫ್ ಅಂಡ್ ಆಫ್ ಓಪನಿಂಗ್ ಕೊಡ್ತೀರಾ, ನಿಮ್ಗೆ ಡೆಫಿನಿಷನ್ ಸರಿಯಾಗಿ ಕೊಟ್ಟಿಲ್ಲ, ಇಲ್ಲ ನಿಮ್ ಹಾನೆಸ್ಟಿ ಡೆಫಿನಿಷನ್, ಇಲ್ಲ ಕಂಪ್ಯಾಷನ್ ಡೆಫಿನಿಷನ್, ನಿಮ್ಗೆ ಯಾವಾಗ ಡೆಫಿನಿಷನ್ ಸರಿಯಾಗಿ ಗೊತ್ತಿಲ್ಲ, ವೆನ್ ಯುವರ್ ಓಪನಿಂಗ್ ಸ್ಟೇಟ್ಮೆಂಟ್ ಇಸ್ ನಾಟ್ ರೈಟ್, ದಟ್ ಈಸ್ ವೆನ್ ಯು ಲೂಸ್ ಯುವರ್ ಕಾನ್ಫಿಡೆನ್ಸ್. ಅಯ್ಯೋ ಏನ್ ಬರೀಲಿ, ಹೆಂಗ್ ಬರೀಲಿ. ಸೊ ಯುವರ್ ಆನ್ಸರ್ ಗೋಸ್ ಡೌನ್ ಫ್ರಮ್ ದೇರ್ ಓನ್ಲಿ. ಅಂಡ್ ದೆನ್ ನಿಮ್ಗೆ ಕಾನ್ಸೆಪ್ಚುಯಲ್ ಕ್ಲಾರಿಟಿನೇ ಇಲ್ಲ ಅಂದ್ರೆ ಯುವರ್ ಬಾಡಿ ಆಫ್ ದಿ ಆನ್ಸರ್ ಇಸ್ ಆಲ್ಸೋ ನಾಟ್ ಕರೆಕ್ಟ್. ಮತ್ತೆ ಸೆಕೆಂಡ್ ಥಿಂಗ್ ಏನಪ್ಪಾ ಅಂತಂದ್ರೆ, ದಿಸ್ 100 ಕೀವರ್ಡ್ ಮಾಡೋದ್ರಿಂದ ದ ಅಡ್ವಾಂಟೇಜ್ ಇಸ್ ಲೈಕ್ ಜಾರ್ಗನ್ಸ್ ನಾವು ಬರೀಬಾರ್ದು ಅಂತ ಹೇಳ್ತೀವಿ, ಬಟ್ ಯು ವಿಲ್ ಹ್ಯಾವ್ ದಟ್ ಜಾರ್ಗನ್ ಅಡ್ವಾಂಟೇಜ್ ಹಿಯರ್ ಆಲ್ಸೋ, ಎಲ್ಲಿ ಎಥಿಕ್ಸ್ ಅಲ್ಲಿ. ಬಿಕಾಸ್ ಇವಾಗ ಸೇ ಫಾರ್ ಎಕ್ಸಾಂಪಲ್ ಏನಂತಾರೆ, ವಾಟ್ ಯು ಕಾಲ್ ಇಟ್, ದ ಪೀಪಲ್ ಆರ್ ನಾಟ್ ಗಿವಿಂಗ್ ಅಪ್ ಸೋ ಅಂಡ್ ಸೋ ಥಿಂಗ್, ವಾಟ್ ವಿ ಡೂ. ಸೊ ಆಸ್ ಅನ್ ಲೀಡರ್ ಆರ್ ಆಸ್ ಆಫೀಸರ್ ಐ ವುಡ್ ಪರ್ಸುವೇಡ್ ದ ಇಂಡಿವಿಜುವಲ್. ಈ ಪರ್ಸುವೇಷನ್ ಅಂತ ಒಂದು ಪದ ಇದೆ, ಕರೆಕ್ಟ್ ಅಲ್ವಾ? ಸೊ ನಾರ್ಮಲ್ ಆಗಿ ನಾವೇನ್ ಬರಿತೀವಿ, ಐ ವಿಲ್ ಗೋ, ಐ ವಿಲ್ ಟಾಕ್ ಟು ದೆಮ್, ಐ ವಿಲ್ ಕನ್ವಿನ್ಸ್ ದೆಮ್ ಅಂತ ಬರಿತೀವಿ. ಬಟ್ ಐ ವಿಲ್ ಟಾಕ್ ಟು ದೆಮ್, ಐ ವಿಲ್ ಕನ್ವಿನ್ಸ್ ದೆಮ್ ಇಸ್ ಒನ್ ವೇ, ಐ ವಿಲ್ ಪರ್ಸುವೇಡ್ ದೆಮ್, ಇಲ್ಲಿ ವ್ಯಾಲ್ಯೂ ಲೋಡೆಡ್ ವರ್ಡ್ ನಾನು ತಗೊಂಡ್ಬರ್ತಾ ಇಲ್ವಾ? ತಗೋ ಇದೀವಿ ಸರ್. ಸೊ ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಸೊ ನೀವೇನು ಕೀವರ್ಡ್ಸ್ ನೀವೆಲ್ಲ ಬ್ಯಾಟ್ ಮಾಡ್ತೀರಲ್ಲ, ಯು ವಿಲ್ ಬಿ ಏಬಲ್ ಟು ಬ್ರಿಂಗ್ ದಟ್ ಒನ್ ದೇರ್. ಆರ್ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದಷ್ಟು ಇದಿರುತ್ತೆ, ಏನು ಲೈಕ್ ಲೆಟರ್ ಆಫ್ ದಿ ಲಾ ಮಾಡ್ಬೇಕಾ, as I told there, ಏನು ವಾಟ್ ಯು ಕಾಲ್ ಇಟ್, ದಟ್ ಲೇಡಿನ ಇಳಿಸ್ಬೇಕಾ ಇಳಿಸಬಾರ್ದಾ, ಆತರ ನೋಡಿದಾಗ ದೋ ರೂಲ್ ಆಫ್ ದಿ ಲಾ ಸೇಸ್ ಬ್ಲಾ 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 ಬ್ಲಾ, ವಿ ಹ್ಯಾವ್ ವಾಟ್ ಈಸ್ ಕಾಲ್ಡ್ ಆಸ್ ಒಂದು ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ. ಲೈಕ್ ಮೊರಾಲಿಟಿ ಇದೆ, ಎಥಿಕ್ಸ್ ಇದೆ. ಇಲ್ಲ ಅಂತಂದ್ರೆ ವಿ ಹ್ಯಾವ್ ಟು, ಇನ್ಸ್ಟೆಡ್ ಆಫ್ ಫಾಲೋಯಿಂಗ್ ದ ಲೆಟರ್ ಆಫ್ ದ ಲಾ, we have to follow what is called as a spirit of the law. So ನಾರ್ಮಲ್ ಆಗಿ though it is not important, we have to take care of the lady, ಈ ಕಥೆ ಎಲ್ಲ ಬರೆಯೋ ಬದಲು it is not just about updating the letter of the law, it is about spirit of the law ಕೂಡ ಮಾಡಬೇಕು ನಾವು. We have to protect the old lady, it is constitutional rights, constitutional morality. ಎಲ್ಲೋ DPSP ಇದೆ, ಇನ್ನೊಂದು ಇದೆ, ಮತ್ತೊಂದಿದೆ, ಫಂಡಮೆಂಟಲ್ ರೈಟ್ಸ್ ಇದೆ ಅಂತ ನಾನು ಹೇಳಿದ್ರೆ, will I be making it a value loaded answer or not a value loaded answer? Value added answer, sir. So that is how you make your answers better. That is how you make your answers stand apart from the others answers. So ಈ ವ್ಯಾಲ್ಯೂ ಹುಡುಗರು ಬರೀ ನಾನು ನೋಟ್ಸ್ ಓದ್ತೀನಿ, ಟೆಕ್ಸ್ಟ್ ಬುಕ್ ಓದ್ತೀನಿ, ಗುಡ್ ಓನ್ಲಿ. ನೋಟ್ಸ್ ಓದಾಗ, ಟೆಕ್ಸ್ಟ್ ಬುಕ್ ಓದಾಗ ಇವ್ರ ಆನ್ಸರ್ಸ್ ಓಂಟ್ ಲುಕ್, ಹೇಳಿದ್ರಲ್ಲ ಚೈಲ್ಡಿಶ್ ಆಗಿ ಅಂತ ಸಮ್ಮನ್ ಟೋಲ್ಡ್. ಯಾಕೆ ಚೈಲ್ಡಿಶ್ ಆಗಿ ಅನ್ಸುತ್ತೆ? ಆಸ್ ಐ ಟೋಲ್ಡ್, ಸಮ್ ಪೀಪಲ್ ಆರ್ ನಾಟ್ ಡೂಯಿಂಗ್ ದಟ್, ಹೌ ಡು ಯು ಡೂ ಅಂತ ಬಂದಾಗ ಐ ವಿಲ್ ಗೋ ದೇರ್, ಐ ವಿಲ್ ಟಾಕ್ ಟು ದೆಮ್, ಐ ವಿಲ್ ಕನ್ವಿನ್ಸ್ ದೆಮ್ ಅಂತ ಫುಲ್ ಕತೆ ಬರೆಯಬಹುದು. ಆಸ್ ಎ ಲೀಡರ್ ಐ ವಿಲ್ ಪರ್ಸುವೇಡ್ ದೆಮ್ ಟು ಅಗ್ರಿ ದಿಸ್ ಒನ್. ಸಿ ಸೇಮ್ ಥಿಂಗ್, ಪರ್ಸುವೇಡ್ ಮೀನ್ಸ್ ಐ ವಿಲ್ ಗೋ ದೇರ್, ಐ ವಿಲ್ ಟಾಕ್ ಟು ದೆಮ್, ಐ ವಿಲ್ ಗೆಟ್ ದೇರ್ ಡಿಮ್ಯಾಂಡ್ಸ್, ಐ ವಿಲ್ ಕನ್ವಿನ್ಸ್ ದೆಮ್. ಅಷ್ಟನ್ನು ಪರ್ಸುವೇಡ್ ಅನ್ನೋ ಒಂದೇ ಒಂದು ಪದದಲ್ಲಿ am I conveying or not conveying? Conveying the proper way, sir. Proper way, correct alva? So that is why you have to learn these keywords. Though keywords kalid bad anta namage ansudruno, the keywords will make your answers stand apart. Clear? Any doubt? So if you see there, syllabus I have explained, clarity, where to start I have explained, unable to write I have explained, like viewpoints I'll try to give that one. ಯೂಸ್ಡ್ ಕೀವರ್ಡ್ಸ್ ಅದು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಕರೆಂಟ್ ಅಫೇರ್ಸ್ ಯಾವ ರೀತಿ ಯೂಸ್ ಮಾಡಬೇಕು ಹೇಳಿದ್ದೀನಿ. ವಾಟ್ ಆರ್ ದ ಅಗೇನ್ ಇದೆರಡು ಸೇಮ್ ಬರುತ್ತೆ. ವ್ಯೂ ಪಾಯಿಂಟ್ಸ್ ಅಂಡ್ ಡೈಮೆನ್ಷನ್ಸ್ ಟು ರೈಟ್ ಅವೆರಡು ಆಲ್ಮೋಸ್ಟ್ ಸೇಮ್ ಬರುತ್ತೆ. ಝೀರೋ ನಾಲೆಜ್, ಲೈಕ್ ಪೀಪಲ್ ಡಿ ನಾಟ್ ಹ್ಯಾವ್ ಎನಿ ನಾಲೆಜ್ ಅಂಡ್ ಯು ವಾಂಟೆಡ್ ಮೀ ಟು ಟೇಕ್ ಇಟ್ ಫ್ರಮ್ ದೇರ್. ಸೊ ಅದು ನಾನು ತಗೊಂಡಿದ್ದೀನಿ. ಸೊ ಇವಾಗ ನೆಕ್ಸ್ಟ್ ಥಿಂಗ್ ಬಂದು ಲೈಕ್ ವಾಟ್ ಆಲ್ ಡೈಮೆನ್ಷನ್ಸ್. ಸಿ ವಾಟ್ ಆಲ್ ಡೈಮೆನ್ಷನ್ಸ್ ಅಂತ ಬಂದಾಗ ದೇರ್ ಆರ್ ಮಲ್ಟಿಪಲ್ ವೇಸ್ ಟು ಥಿಂಕ್ ಅಟ್ ಇಟ್. ವೆನ್ ಐ ಸೇ ಮಲ್ಟಿಪಲ್ ವೇಸ್ ಟು ಥಿಂಕ್ ಅಟ್ ಇಟ್ ಅಂತ ಬಂದಾಗ, ಸಿ ಬೇಸಿಕಲಿ ಇವಾಗ ಸಮ್ ಪೀಪಲ್ do it like this, like normal corporate jargon ಅಂತ ತಗೊಂಡ್ರೆ there is something called as pestle model ಅಂತ ಮಾಡ್ತಾರೆ ಅವರು. pestle model. So basically pestle model in the sense, P is for political, E is for economical or economic, S is for social, T is for technology, L is for legal, E is for environmental. Political, economic, social, technology, legal and environmental. ಇದು ಒಂದು ಮಾಡೆಲ್. ಲೈಕ್ ಬೇಸಿಕಲಿ ಕಾರ್ಪೊರೇಟ್ ಜಾರ್ಗನ್ ಅಲ್ಲಿ ಎಲ್ಲರೂ ಇದನ್ನ ಯೂಸ್ ಮಾಡ್ತಾರೆ, ದಟ್ ದೇ ಡೂ ಇಟ್. ಇಲ್ಲ ಸರ್ ನನಗೆ ಇದೆಲ್ಲಾನು ಐ ವೋಂಟ್ ರಿಮೆಂಬರ್, ವೆರಿ ಡಿಫಿಕಲ್ಟ್ ಫಾರ್ ಮೀ. ಸೊ ವೆನ್ ದಟ್ ಈಸ್ ದ ಕೇಸ್, ಯು ಯೂಸ್ ಯುವರ್ ಬೇಸಿಕ್ ಕಾಮನ್ ಸೆನ್ಸ್ ವಿಚ್ ಐ ಟೆಲ್ ಇನ್ ಎಥಿಕ್ಸ್ ಪೇಪರ್. ನಾನು ಎಥಿಕ್ಸ್ ಪೇಪರ್ ಅಲ್ಲ, ಎಸ್ ಎ ಪೇಪರ್ ನಾನು ಅದನ್ನೇ ಹೇಳ್ತೀನಿ. ಎಸ್ ಎ ಪೇಪರ್ ಅಂಡ್ ಎಥಿಕ್ಸ್ ಪೇಪರ್ ಐ ಯೂಸ್ ದ ಸೇಮ್ ಥಿಂಗ್. ಏನ್ ಮಾಡಬೇಕು, ಬೇಸಿಕಲಿ ಗೋ ಇನ್ ಕ್ರೊನಾಲಜಿಕಲ್ ಆರ್ಡರ್. ನಿಮ್ ಸಿಲೆಬಸ್ ಕಾಪಿ ಏನಿದೆ ಆ ಸಿಲೆಬಸ್ ಕಾಪಿ ಪ್ರಕಾರನೇ ನೀವು ಹೋಗ್ತಾ ಹೋಗಿ. ಸೊ ವಾಟ್ ಈಸ್ ದ ಫಸ್ಟ್ ಸಿಲೆಬಸ್ ಕಾಪಿ ಯು ಟೆಲಿಂಗ್? ಪೇಪರ್ 1 ಸೆಕ್ಷನ್ 1. ಪೇಪರ್ 1 ಸೆಕ್ಷನ್ 1 is history. Paper 1 section 2 social. Paper 1 section 3 economical. Paper 2 section 1 geography. Geography na we can call it as environmental.
paper 2 section 2 public polity, section 3 is pub-ad. So ಎರಡು combine ಮಾಡಿ you make it political and legal, politico-legal, and paper 3 is all about side set. ಇಷ್ಟೇನಾ? Any other ways to think of any case study or anything else? ಕರೆಕ್ಟ್ ಅಲ್ವಾ? ಎಸ್ ಸರ್. ಯಾವುದೇ ಒಂದು ಕ್ವಶನ್ ಕೊಡ್ಲಿ, ಯಾವುದೇ ಒಂದು ಕೊಡ್ಲಿ, ಏನೇ ಕೊಡ್ಲಿ ಅವರು, ವಾಟ್ ಎವರ್ ದಟ್ ದೇ ಮೇ ಬಿ ಗಿವಿಂಗ್, ವಾಟ್ ಆರ್ ದ ವೇಸ್ ಐ ಕ್ಯಾನ್ ಥಿಂಕ್ ಅಬೌಟ್. ಎಸ್ಸೆ ಬರಿಬೇಕಾದ್ರೂ ಅದೇ ಹೇಳ್ತೀನಿ ಹುಡುಗರಿಗೆ ನಾನು. ಇನ್ ಮೈ ಎಸ್ಸೆ ಕ್ಲಾಸ್ ಆಲ್ಸೋ ಐ ಟೆಲ್ ದ ಸೇಮ್ ಥಿಂಗ್. ಸೊ ವೆನ್ ದೇ ಸೇ ದಟ್ ಸರ್ ನಮ್ಮ ಕೈಯಲ್ಲಿ ಬರೆಯಕ್ಕಾಗ್ತಿಲ್ಲ, ಹೌ ಡು ವಿ ರೈಟ್ ಬಿಗ್ಗರ್ ಎಸ್ಸೇಸ್ ಅಂತ, ಐ ಟೆಲ್ ದ ಸೇಮ್ ಥಿಂಗ್. ಗೋ ವಿತ್ ಸಿಲೆಬಸ್ ಕಾಪಿ ಓನ್ಲಿ. ವೈ ಇಸ್ ನಾರ್ದರ್ನ್ ಕರ್ನಾಟಕ ಲೆಸರ್ ಡೆವಲಪ್ಡ್ ಕಂಪೇರ್ ಟು ಸದರ್ನ್ ಕರ್ನಾಟಕ? ಕರ್ನಾಟಕದಲ್ಲಿ ಏನು ವಾಟ್ ಯು ಕಾಲ್ ಇಟ್, ಪ್ರಾದೇಶಿಕ ಅಸಮತೋಲನಕ್ಕೆ ಕಾರಣಗಳು ಏನು? ಸಿಂಪಲ್ ಲಾಜಿಕ್ ಕ್ವಶನ್ ಕೊಟ್ಟಿದ್ದಾರೆ. ಹೌ ಡು ಯು ಗೋ ವಿತ್ ದ ಸೇಮ್ ಲಾಜಿಕ್, ಹಿಸ್ಟಾರಿಕಲ್ ರೀಸನ್ಸ್, ನಾರ್ದರ್ನ್ ಕರ್ನಾಟಕ, ಪೆರಿಫೆರಲ್ ಸಿಂಡ್ರೋಮು ಎಕ್ಸೆಟ್ರಾ ಎಕ್ಸೆಟ್ರಾ. ಸೋಷಿಯಲ್ ಕ್ಯಾಸ್ಟ್ ಸಿಸ್ಟಮು, ದೇವದಾಸಿ ಸಿಸ್ಟಮು, ಇನ್ನೊಂದು ಎಕನಾಮಿಕ್, ಇಂಡಸ್ಟ್ರೀಸ್ ಇಲ್ಲ, ಇನ್ನೊಂದಿಲ್ಲ, ಮತ್ತೊಂದು ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ಜಿಯೋಗ್ರಫಿಕಲ್ ರೈನ್ ಶಾಡೋ ಏರಿಯಾ ಇದೆ, ಡ್ರಾಟ್ ಪ್ರೋನು, ಆ ತರ. ಪೊಲಿಟಿಕೋ ಲೀಗಲ್, ಲೈಕ್ ಪೊಲಿಟಿಕಲ್ ವಿಲ್ ಪವರ್ ಅಂತೋ, ಇಲ್ಲ ಅಂದ್ರೆ ಕರಪ್ಷನ್ ಅಂತೋ, ಇನ್ನೊಂದು ಮತ್ತೊಂದು. ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಬಂದಾಗ ವಾಟ್ ಎವರ್ ರೀಸನ್ಸ್ ದಟ್ ಯು ಕ್ಯಾನ್ ಕಮ್ ಅಪ್. ಆನ್ಸರ್ ಆಯ್ತಾ ಆಗ್ಲಿಲ್ವಾ? ಆಯ್ತಾ ಆಗ್ಲಿಲ್ಲ? ಎಸ್ ಸರ್, ಆಯ್ತು. ದಟ್ ಈಸ್ ಹೌ ಯು ಅಪ್ರೋಚ್ ಫಾರ್ ಎನಿ ಕ್ವಶನ್ ಅಲ್ಲ. ಸಿ ಪೆಸ್ಟಲ್ ಮಾಡಲ್ ಅಂತ ಸ್ವಲ್ಪ ಜನ ಅಂತಾರೆ, ಥೀಸಿಸ್ ಮಾಡಲ್ ಅಂತ ಸ್ವಲ್ಪ ಜನ, ಡಿಫರೆಂಟ್ ಪೀಪಲ್ ಕಮ್ ಅಪ್ ವಿತ್ ದೇರ್ ಓನ್ ಜಾರ್ಗನ್ಸ್. ಜಾರ್ಗನ್ ಗುರ್ತಿದ್ರೆ ಸೂಪರ್, ಬಟ್ ಜಾರ್ಗನ್ ಗೊತ್ತಿಲ್ಲ ಅಂದ್ರೆ ಜಸ್ಟ್ ಸಿಲೆಬಸ್ ಕಾಪಿ ಗುರ್ತಿರುತ್ತಲ್ಲ ನಿಮ್ಗೆ, ಜಸ್ಟ್ ಗೋ ವಿತ್ ದ ಸಿಲೆಬಸ್ ಕಾಪಿ ಓನ್ಲಿ, ಈಸಿಲಿ ವಿಲ್ ಬಿ ಏಬಲ್ ಟು ಡೂ ಇಟ್ ಅಲ್ಲ. ಕರೆಕ್ಟ್ ಆರ್ ನಾಟ್? ಎಸ್ ಸರ್. ಸೊ ದಟ್ ಈಸ್ ಹೌ ಯು ಡೂ ಇಟ್. ಸಿಂಪಲ್, ಗೇಮ್ ಓವರ್. ಇನ್ನ ನೀವು ಏನು ಈ ಕರೆಂಟ್ ಅಫೇರ್ಸ್ ಅಂತ ನಾನು ಏನ್ ಹೇಳ್ದೆ, ಆ ಕರೆಂಟ್ ಅಫೇರ್ಸ್ ಅಲ್ಲಿ ಯು ಕ್ಯಾನ್ ರೈಟ್ ಇಟ್ ಇನ್ 2 ways, ನೆಗೆಟಿವ್ ಅಂಡ್ ಪಾಸಿಟಿವ್ ಅಂತ ಕೂಡ ಬರೀಲಿ. ಇವಾಗ ನೀಟ್ ಪೇಪರ್ ಲೀಕ್ ಆಗಿದೆ, ಯು ರೈಟ್ ಇಟ್ ಅಸ್ ನೆಗೆಟಿವ್. ಗ್ರೀಡ್, ಬ್ರಿಡ್ಜ್ ಬಿದ್ದೋಯ್ತು ಮೊನ್ನೆ, ದಟ್ ಮೀನ್ಸ್ ಗ್ರೀಡ್, ಕರಪ್ಷನ್. ಸೊ ನೆಗೆಟಿವ್ ಅಲ್ಲಿ ಬರೀರಿ. ಯಾರೋ ಐಎಎಸ್ ಅಧಿಕಾರಿ ವಿತೌಟ್ ಹ್ಯಾವಿಂಗ್ ಎನಿ ಗವರ್ಮೆಂಟ್ ಫಂಡ್ಸ್, ಯೂಸಿಂಗ್ ಸಮ್ NGO ಅಂಡ್ ಸಮ್ ವಾಲಂಟೀರ್ಸ್, ಹಿ ಕ್ಲಿಯರ್ಡ್ ಆಲ್ ದಿ ಲೇಕ್ಸ್ ಇನ್ ದ ವಿಲೇಜ್, ಪಾಸಿಟಿವ್ ಅಲ್ಲಿ ಬರೀರಿ. ಕರೆಕ್ಟ್ ಅಲ್ವಾ? ಇಲ್ಲ ಪದ್ಮ ಅವಾರ್ಡಿಸ್, ಪಾಸಿಟಿವ್ ಅಲ್ಲಿ ಬರೀರಿ. ಸೊ ನೆಗೆಟಿವ್ ಅಲ್ಲೆಲ್ಲ ಒಂದ್ ಕಡೆ ಬರೀತಾ ಹೋಗಿ, ಪಾಸಿಟಿವ್ ಅಲ್ಲೆಲ್ಲ ಒಂದ್ ಕಡೆ ಬರೀತಾ ಹೋಗಿ. ಸೊ ವೆನ್ ಎವರ್ ಎಕ್ಸಾಂಪಲ್ಸ್ ಬರ್ಬೇಕಾಗಿ ಬಂದಾಗ, ಯು ನೋ ವಿಚ್ ಎಕ್ಸಾಂಪಲ್ ಕ್ಯಾನ್ ಬಿ ಯೂಸ್ಡ್ ಆಸ್ ಎ ನಾಟ್ ಇಂಟಿಗ್ರಿಟಿ, ದಿಸ್ ಇಸ್ ನಾಟ್ ಹಾನೆಸ್ಟಿ ಅಂತಲೂ ಬರೀಬಹುದು, ಇಲ್ಲ ದಿಸ್ ಇಸ್ ಹಾನೆಸ್ಟಿ, ದಿಸ್ ಇಸ್ ಇಂಟಿಗ್ರಿಟಿ ಅಂತಲೂ ಬರೀಬಹುದು. ಕರೆಕ್ಟ್ ಅಲ್ವಾ? ಎಸ್ ಸರ್. ಸೊ ಇನ್ ದಟ್ ಮ್ಯಾನರ್ ಆಲ್ಸೋ ಯು ಕ್ಯಾನ್ ಮೇಕ್ ಯುವರ್ ನೋಟ್ಸ್. ಯಾವ ರೀತಿ ಬೇಕೋ ನೀವು ಹತ್ರ ಮಾಡ್ಕೋಬಹುದಲ್ಲ. ಸೊ ದಿಸ್ ಇಸ್ ದ ಲೈಕ್ ವ್ಯಾಲ್ಯೂಸ್, ಲೈಕ್ ಹೌ ಟು ಅಪ್ರೋಚ್ ಅಂತ ನೀವೇನ್ ಕೇಳಿದ್ರಿ, ದ ಡಿಫರೆಂಟ್ ವೇಸ್ ಟು ಥಿಂಕ್ ಅಬೌಟ್ ಅಂತ ನೀವೇನ್ ವ್ಯೂ ಪಾಯಿಂಟ್ಸ್ ಅಂಡ್ ಡೈಮೆನ್ಷನ್ಸ್. So that also I have addressed. So I have addressed all the things with respect to ethics. ಏನೆಲ್ಲ ಓದಬೇಕು, ಯಾವ ರೀತಿ ಎಲ್ಲ ಓದಬೇಕು, I have explained all of that. Now if you have anything you need to tell me now. Yes, ಯಾಕೆ ನನ್ನ ಡೌಟ್ ಇದೆಯಪ್ಪ? ಅಟ್ಲೀಸ್ಟ್ ಎಥಿಕ್ಸ್ ಈ ಓರಿಯಂಟೇಷನ್ ಬರಕ್ಕೂ ಮುಂಚೆಗೂ ಇವಾಗ ಅಟ್ಲೀಸ್ಟ್ ಡಿಫ್ರೆನ್ಸ್ ಗೊತ್ತಾಯ್ತಾ? ಎಥಿಕ್ಸ್ ಏನ್ ಮಾಡ್ಬೇಕು, ಹೆಂಗ್ ಓದ್ಬೇಕು ಅಟ್ಲೀಸ್ಟ್ ಗೊತ್ತಾಯ್ತಾ? ಲೈಕ್ ಇಸ್ ದೇರ್ ಎನಿ ಟೇಕ್ ಅವೇ? ಹಲೋ, ಎಸ್ ಇವಾಗ ಸರ್. ಒಂದು ಐಡಿಯಾ ಬಂತು. idea ಬಂದಿದ್ಯಾ? ಲೈಕ್ whatever time you have spent, at least you'll be preparing ethics in a better manner. Yes. ತುಂಬಾ ಹೆಲ್ಪ್ಫುಲ್ ಆಯ್ತು. ತುಂಬಾ helpful ಆಯ್ತು. Thank you, sir. Yes, others? Like if you have any questions, you can ask me, sir. As I told in the beginning, question, good question, bad question ಅಂತ ಇಲ್ಲ. Whatever you ask, I'll answer that. ಸರ್ ಒಂದು ಪ್ರಶ್ನೆ ಇದೆ. ಹೇಳಿ. Sir, can I use anecdotes or quotes from Upanishads and Bhagavad Gita instead of quoting Western scholars? So why I'm asking or worried is because I think that the evaluator may feel my answer is more biased to a particular religion or something like that. ಇಲ್ಲ ಆತರ ಇಲ್ಲ ಏನಿಲ್ಲ. ಅದರ ಇಲ್ಲ ಇದೆ ಹಿಂದೂ ಇದು ಇದ್ರಲ್ಲೇ ಇದೆಯಲ್ಲ, ವಿ ಯೂಸ್ ಭಗವದ್ಗೀತಾ, ವಿ ಯೂಸ್ ಎವ್ರಿಥಿಂಗ್, ಆತರ ಎಲ್ಲ ಏನಿಲ್ಲ. ಸೊ ಯು ಕ್ಯಾನ್ ಕೋಟ್ ದೆಮ್, ಆತರ ಏನೋ ಇದೆ ಕೋಟ್ ಬಯಾಸ್ಡ್ ಅಂತ ಏನ್ ಬರೋದಿಲ್ಲ. as long as it is fitting the answer ಅಂತ ಅಂದ್ರೆ it is good only. Okay. ಅಲ್ಲ, ನಮ್ ಬರೀ ಕೇವಲ ಹಿಂದೂ ಧಾರ್ಮಿಕ ಸಂಬಂಧಪಟ್ಟಂತ ಪುಸ್ತಕಗಳನ್ನ ಮಾತ್ರ ಕೋಟ್ ಮಾಡ್ತಾ ಹೋಗಿ, ಅಥವಾ ಕುರಾನ್ ಅಥವಾ ಬೈಬಲ್ ಇಂದ ಯಾವ್ದು ಕೋಟ್ ಮಾಡದೆ ಹೋದ್ರೆ ಅದೇನಾದ್ರೂ ನೆಗೆಟಿವ್ ಇಂಪ್ಯಾಕ್ಟ್ ಬೀಳ್ಬೋದಾ? ಇಲ್ಲ nothing like that, because at the end of the day we see how apt is your example to that given case study ಅಂತ ನೋಡ್ತೀವಿ ಹೊರತುನು. It is not that exactly you are writing according to some religion ಅಂತ, we don't go there. Okay. We can like ಹಂಗೆ ಅಂತ ಹೇಳ್ಬಿಟ್ಟು ನಾನು ಎಲ್ಲಾ ಆನ್ಸರ್ ಅಲ್ಲಿ ಅಲ್ಲಿ ಬೇಡದಿರ ಇದ್ದು ನಾನು ತಗೊಂಡ್ ಬರ್ತೀನಿ ಅಂದ್ರೆ ದಟ್ ಇಸ್ ಟೋಟಲಿ ರಾಂಗ್ ಆಗುತ್ತೆ ಅವಾಗ. ಲೈಕ್ ಇಂಟೆನ್ಷನ್ ನಾನು ಗೊತ್ತಿರೋದನ್ನ ಸುಮ್ಮನೆ ನಾನು ತೋರಿಸ್ತೀನಿ ಸರ್ ಅಲ್ಲಿ, ಸುಮ್ಮನೆ ನಾನು ಗೊತ್ತು ಅಂತ ಬರೀತೀನಿ, ದಟ್ ಶುಡ್ ನಾಟ್ ಬಿ ಲೈಕ್ ಫೋರ್ಸ್ಡ್ ಇನ್ಸರ್ಷನ್ ಅಂತ ಅನಿಸ್ತೀರಾ? ನ್ಯಾಚುರಲ್ ಫ್ಲೋ ನಲ್ಲಿ ಇಫ್ ಯು ಆರ್ ಗಿವಿಂಗ್ ಆಲ್ ದ ಎಕ್ಸಾಂಪಲ್ಸ್ ಫ್ರಮ್ ಎ ಪರ್ಟಿಕ್ಯುಲರ್ ರಿಲಿಜನ್, ಡಸಂಟ್ ಮ್ಯಾಟರ್, ಇಟ್ ವಿಲ್ ಹೋಲ್ಡ್ ಗುಡ್ ಓನ್ಲಿ. ಅದ್ರಲ್ಲಿ ಫೋರ್ಸ್ಡ್ ಫುಲ್ಲಿ ಕೂಡ್ಸ್ದಂಗೆ ಇರಬಾರ್ದು, ಅಷ್ಟು ಬಿಟ್ಟರೆ ರಿಮೈನಿಂಗ್ ಎವ್ರಿಥಿಂಗ್ ಇಸ್ ಗುಡ್ ಓನ್ಲಿ, ನೋ ಇಶ್ಯೂಸ್ ದೇರ್. ಸೊ ಎಷ್ಟು ಉದಾಹರಣೆಗಳನ್ನ ಕೊಡಬಹುದು ಸರ್ ಒಂದು ಪ್ರಶ್ನೆ ಪತ್ರಿಕೆನಲ್ಲಿ? ಒಂದು 10 ಪ್ರಶ್ನೆ ಇದ್ರೆ ಇದಕ್ಕೆ ಸಂಬಂಧಪಟ್ಟಂತ ಉದಾಹರಣೆ ಕೊಡಬಹುದು ಅಂದ್ರೆ ಎಷ್ಟು ಲಿಮಿಟ್ ಮಾಡ್ಕೊಬಹುದು ನಮ್ಮನ್ನ ನಾವು?
Usually 2. I usually suggest 2 ಕೊಡಿ ಅಂತ ಹೇಳ್ತೀನಿ ನಾನು ಅಷ್ಟೇ. Okay. Like if the question itself is specifically asking like from give example, like say for example, why do you want to study ethics? Give 3 examples from your real life where ethics has helped you. ಈ ತರ case studies ಅಲ್ಲಿ I would say 3 ಅವನೇ ಕೇಳ್ತಾನೆ 3 ಕೊಡಿ. But Okay. remaining and all, see, examples should be used to supplement your answer. Okay. Examples are not the answer ಅಲ್ವಾ. Mm-hmm. ಎಕ್ಸಾಂಪಲ್ಸ್ ಆರ್ ಆಲ್ವೇಸ್ ಯೂಸ್ ಟು ಸಪೋರ್ಟಿಂಗ್. ಆ ಸಪೋರ್ಟಿಂಗ್ ಅಲ್ಲೇ ಇರ್ಬೇಕು. ಯಾವಾಗ ನನ್ನ ಆನ್ಸರ್ ಅಲ್ಲಿ ನಾನು ಒಂದು ಡೆಫಿನಿಷನ್ ಕೊಟ್ಬಿಟ್ಟು ಕೆಳಗಡೆ ಅಶೋಕ್ ಎಂ ಡಿಡ್ ಸೋ ಅನ್ ಸೋ, ಈ ಶ್ರೀಧರನ್ ಡಿಡ್ ಸೋ ಅನ್ ಸೋ, ಅಬ್ದುಲ್ ಕಲಾಂ ಡಿಡ್ ಸೋ ಅನ್ ಸೋ ಇದೇ ಬರಿತಾ ಹೋದ್ರೆ ಓಕೆನಪ್ಪ ಅವರೆಲ್ಲ ಮಾಡಿದ್ದಾರೆ, ದಟ್ ಇಸ್ ಫ್ಯಾಕ್ಟ್. ನಿನಗೇನ್ ಅರ್ಥ ಆಯ್ತು, ನೀನೇನ್ ಕಲ್ತ್ಕೊಂಡೆ, ಅದರಿಂದ ನೀನೇನ್ ಮಾಡ್ತಿದ್ದೆ, ದಟ್ ಈಸ್ ದ ಕ್ವಶನ್. ಕರೆಕ್ಟ್ ಅಲ್ವಾ? Yes, yes. So 2 examples to support your viewpoint, so and so ಅಂತ ಕೊಟ್ಟ, that is good enough. ಅದಾದ್ಮೇಲಿಂದ evaluator is looking at what did you learn, what is your takeaway. Evaluator don't want to know the facts. Whatever E. Sridharan has done, whatever Abdul Kalam has done, whatever Mahatma Gandhi has done, they are all facts for the day. Correct ಅಲ್ವಾ? Yes. ಅವೆಲ್ಲ ಮುಗ್ದೋಗಿದೆ, that is done. Fact. From that fact, what is that you are taking, what is your takeaway, what is your lesson, that is when the answer will change ಅಲ್ಲ. So 2 examples are fair enough. But if the question is having 2 parts, ಕ್ವಶನ್ ಅಲ್ಲಿ 2 ಪಾರ್ಟ್ ಇದೆ, ಆವಾಗ ಬೇಕಾದ್ರೆ ಯು ಕ್ಯಾನ್ ಗೋ ಟು 3 ಥರ್ಡ್ ಎಕ್ಸಾಂಪಲ್ ಹೋಗ್ಬೋದು ನೀವು. ಬಟ್ ಮೋರ್ ದನ್ ದಟ್, ಎನಿಥಿಂಗ್ ಮೋರ್ ದನ್ ದಟ್ ಅಂತ ಬಂದಾಗ ಅಲ್ಲಿ ಆನ್ಸರ್ ಗೆ ಸ್ಪೇಸ್ ಕಡಿಮೆ ಆಗುತ್ತೆ, ಬರೀ ಎಕ್ಸಾಂಪಲ್ಸ್ ಫ್ಯಾಕ್ಟ್ಸ್ ತುಂಬಿಕೊಡುತ್ತೆ. ಸೊ ಅದರಿಂದ ಐ ವುಡ್ ಸಜೆಸ್ಟ್ ಸ್ಟಿಕಿಂಗ್ ಟು 2 or 3 examples is a decent enough thing. Okay. And sir, what weightage do vocabulary play here in the ethics answer writing, sir? ನಾನು ಹೇಳ್ದೆ ಅಲ್ವಾ, ಜಾರ್ಗನ್ಸ್ ಕನ್ವೆ ಯುವರ್ ಆನ್ಸರ್ ಇನ್ ಎ ಬೆಟರ್ ಮ್ಯಾನರ್. ಸೊ ಗುಡ್, ಅದೇ ಜಸ್ಟ್ ಸಿಲೆಬಸ್ ಕಾಪಿಲಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಲ್ಲಿ ಬರ್ದಿರೋ ವೊಕ್ಯಾಬುಲರಿನೇ ಸಾಕು. ಯು ಡಿ ನಾಟ್ ಬ್ರಿಂಗ್ ಇನ್ ಎನಿ ನ್ಯೂ ವೊಕ್ಯಾಬುಲರಿ. ಅದು ಬಂದಾಗ ಇಟ್ ವಿಲ್ ಬಿ ಲೈಕ್ ಏನಂತಾರೆ, ವಾಟ್ ಡು ಯು ಕಾಲ್ ಇಟ್, ನಿಮ್ಮ ಆನ್ಸರ್ ಒಂದು ವೈಟೇಜ್ ಬರುತ್ತೆ ಅಷ್ಟೇ, ಇನ್ನೇನು ಇಲ್ಲ. ಇಟ್ ಇಸ್ ನಾಟ್ ದಟ್ ನೀವು ಬರ್ದಿಲ್ಲ ಅಂತಂದ್ರೆ ನಿಮ್ಗೆ ಮಾರ್ಕ್ಸ್ ಕಡಿಮೆ ಬರುತ್ತೆ ಅಂತ ಇಲ್ಲ. ಬಟ್ ದಟ್ ಬ್ರೌನಿ ಪಾಯಿಂಟ್ಸ್ ಮೇ ಬಿ, ಇವಾಗ ಇಫ್ ಯು ಡೋಂಟ್ ರೈಟ್ ಆಲ್ಸೋ ಐ ಗಿವ್ ಯು 5.5. ಬಟ್ ಇಫ್ ಯು ರೈಟ್ 5.5 ಕೊಟ್ಟಾಗ ಒಂದು ಇಡೀ ಆನ್ಸರ್ ಅಲ್ಲಿ ಆತರ ಕೀವರ್ಡ್ಸ್ ಜಾರ್ಗನ್ಸ್ ಇದ್ರೆ ಮೇ ಬಿ ಐ ಆಡ್ ಸಮ್ ಎಕ್ಸ್ಟ್ರಾ ಬ್ರೌನಿ ಪಾಯಿಂಟ್ ಆಫ್ 0.5 ಇಲ್ಲ 1 ಎಕ್ಸ್ಟ್ರಾ ಒಂದು 0.5 ಅಡ್ವಾಂಟೇಜ್. ಬಟ್ 20-21 ಕ್ವಶನ್ಸ್ ಅಲ್ಲಿ 0.5 to 1 mark ಅಡ್ವಾಂಟೇಜ್ ಅಂದ್ರೆ ವಿ ಆರ್ ಲುಕಿಂಗ್ ಅಟ್ 10 to 12 marks ಡಿಫರೆನ್ಸ್ ಫ್ರಮ್ ಅದರ್ಸ್ ಅಲ್ಲ. ಸೊ ದಟ್ ಈಸ್ ವೈ ಇಟ್ ಈಸ್ ಇಂಪಾರ್ಟೆಂಟ್ ಅಷ್ಟೇ. Okay, sir. Thank you. Yes, sir. Others, any other doubts? ಸರ್, ಈಗ ಡೆಫಿನೇಷನ್ಸ್ ಗಳು ಎಕ್ಸಾಂಪಲ್, ಈಗ ಕೈಂಡ್ನೆಸ್, ಫರ್ಗಿವ್ನೆಸ್, ಈ ತರ ಡೆಫಿನೇಷನ್ಸ್ ಗಳಿಗೆ ಎಕ್ಸಾಕ್ಟ್ ವರ್ಡಿಂಗ್ಸ್ ಗಳೇ ಬರಿಬೇಕಾ ಸರ್? ಇಟ್ಸ್ ಎಕ್ಸಾಕ್ಟ್ ವರ್ಡಿಂಗ್ಸ್ ಬರಿತಾ ಹೋದ್ರೆ ಇಟ್ ಇಸ್ ಆಲ್ ಅಬೌಟ್ ಮಗ್ಗಪ್ ಅಲ್ವಾ ಸರ್? ಆ ವರ್ಡಿಂಗ್ಸ್ ನ ಮಗ್ಗಪ್ ಮಾಡ್ತಾ ಇದೀವಿ ಅಂತ. ಕರೆಕ್ಟ್, ದಟ್ಸ್ ವೈ ಐ ಟೋಲ್ಡ್ ಯು ರೈಟ್ ಯುವರ್ ಓನ್ ಡೆಫಿನಿಷನ್ ಆಲ್ಸೋ ಅಂತ. ಕರೆಕ್ಟ್ ಅಲ್ವಾ? ಬಟ್ ನೀವ್ ಹೇಳ್ತಾ ಇದೀರಾ ಓನ್ ಡೆಫಿನೇಷನ್ ಬರೀರಿ ಅಂತ ಹೇಳಿ, ಬಟ್ ಓನ್ ಡೆಫಿನೇಷನ್ ಬರ್ದ್ರೆ ನಾವು ಯುನೀಕ್ ಆಗಿ ಮಾಡ್ದಂಗ ಆಗಲ್ವಲ್ಲ ಸರ್? No, that's what I'm telling. Textbook definition at any committee, you have to mug up, you have to literally mug up. That's why I told you. ನಾನು ಏನೆಲ್ಲ ಹೇಳ್ಬೇಕಾದ್ರೆ ಟೆಕ್ಸ್ಟ್ ಬುಕ್ ಒಂದು ಬರೀರಿ, ಕಮಿಟಿದೊಂದು ಬರೀರಿ. ಅಕಸ್ಮಾತ್ ಅವೆರಡು ನಿಮ್ಗೆ ಎಕ್ಸಾಮ್ ಅಲ್ಲಿ ಮರ್ತೋದ್ರು ನೀವು ಬರ್ಕೊಳ್ಳೋ ಹಂಗೆ ಒಂದು ಓನ್ ಡೆಫಿನೇಷನ್ ಬರೀರಿ, ಯುವರ್ ಓನ್ ವರ್ಡ್ಸ್ ಅಂತ ನಾನು ಹೇಳಿದ್ದು. Why you have to write in that, there you have to quote. Like say for example, integrity ಅಂತ ಅವ್ರು ಕೊಟ್ಟಾಗ, ಇನ್ನೊಂದು ಅಂತ ಅವ್ರು ಕೊಟ್ಟಾಗ, if you quote as per Nolan committee, integrity stands for ಅಂತ ನೀವು ಕೊಟ್ರೆ, that is when your answer will be value loaded. Correct ಅಲ್ವಾ? ಎಸ್ ಸರ್, ಎಸ್ ಸರ್. You would want to do that one. Corruption ಅಂತ ಬಂದಾಗ, ಇನ್ನೊಂದು ಅಂತ ಬಂದಾಗ, if you quote as per second ARC, corruption stands for, ಆ ತರ ಬಂದಾಗ that is when your answer will be good. Correct ಅಲ್ವಾ? ಎಸ್ ಸರ್. ಇವಾಗ ಸೇ ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ ನೋಡಿ, ಇವಾಗ ಏನು ಆಬ್ಜೆಕ್ಟಿವಿಟಿ ಅಂತ ಹೇಳಿದೆ. ಆಬ್ಜೆಕ್ಟಿವಿಟಿ ಅಂತ ಏನು? ಸೊ ಬೇಸಿಕಲಿ ಡೂಯಿಂಗ್ ಎನಿಥಿಂಗ್ ವಿತೌಟ್ ಎನಿ ಬಯಾಸ್. ಕರೆಕ್ಟ್? ಎಸ್ ಸರ್. So if I make a definition like what do you understand by the term objectivity ಅಂತಂದ್ರೆ, objectivity stands for doing all the job without any bias. Simple definition, ಮುಗಿದೋಯ್ತು. ಕರೆಕ್ಟ್ ಅಲ್ಲ? ಎಸ್ ಸರ್. But if I make as per Nolan committee definitions, as per Nolan committee, objectivity means the holders of public office should take all the decisions only based on merit and the available evidence without any discrimination or bias towards any individual or a particular group of community. Full stop. See how is my definition changing here? Correct alva? Yes sir, you will get more marks for this definition compared to exactly. But both the definitions are same meaning, correct? Yes sir. ಎರಡೂನು ಸೇಮ್ ಮೀನಿಂಗ್, ಬೋತ್ ಇವಾಗ ಓದೋವನ್ಗೆ ಎರಡೂನು ಸೇಮ್ ಮೆಸೇಜ್ ಕನ್ವೆ ಮಾಡುತ್ತೆ. ಬಟ್ ಹೌ ಆರ್ ಯು ಕನ್ವೇಯಿಂಗ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ? ಸೊ ದಟ್ಸ್ ವೈ ಐ ಟೋಲ್ಡ್ ಯು ರೈಟ್ 2-3 ಡೆಫಿನೇಷನ್ಸ್ ಅಂತ ನಾನು ಯಾಕೆ ಹೇಳಿದೆ ನಿಮ್ಗೆ ಆವಾಗ ಅಂದ್ರೆ, ಸಿ ಟೆಕ್ಸ್ಟ್ ಬುಕ್ ಅಲ್ಲಿ ಕೂಡ ದಟ್ ಆಥರ್ ಅವರ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ಅವರ ಡೆಫಿನೇಷನ್ ಬರ್ದಿರ್ತಾರೆ. ಇವಾಗ ನೀವೇನ್ ನನ್ನ ಆಬ್ಜೆಕ್ಟಿವಿಟಿ ಅಂತ ನಾನು ಏನ್ ಡೆಫಿನೇಷನ್ ನಿಮ್ಗೆ ಕೊಟ್ಟೆ, ಇದು ನಾನು ಯಾವಾಗ ಓದಿರೋದು, ಇವಾಗ ಇನ್ ಫ್ರಂಟ್ ಆಫ್ ಯು ನಾನು ಅದನ್ನ ಐ ರಿಪ್ರೊಡ್ಯೂಸ್ ಇನ್ ಎ ಮ್ಯಾನರ್ ಲೈಕ್ ಅಪ್ರಾಕ್ಸಿಮೇಟ್ಲಿ ಅದೇ ಬರೋಂಗ್ ನಾನು ಹೇಳಿದೆ.
ಬಟ್ ಅಟ್ ದಿ ಎಂಡ್ ಆಫ್ ದಿ ಡೇ ಆ ಆತರು ಅವ್ರಿಗೆ ಇಷ್ಟ ಬಂದಂಗೆ ಅವ್ರು ಬರ್ದಿರ್ತಾರೆ, ಆ ಕಮಿಟಿಯವರು ಆ ಮೂಮೆಂಟ್ ಅಲ್ಲಿ ಅವ್ರಿಗೆ ಅನ್ಸುತ್ತೆ ಅವ್ರು ಬರ್ದಿರ್ತಾರೆ. ಆ ಟೆಕ್ಸ್ಟ್ ಬುಕ್ದು ಆ ಕಮಿಟಿದು ಎಲ್ಲಾ ಸೇರ್ಕೊಂಡು ನಿಮ್ಗೆ ಏನ್ ಅರ್ಥ ಆಗುತ್ತೆ ನೀವು ಬರ್ದಿರ್ತೀರಾ. ಯಾಕೆ ನಿಮ್ದು ಡೆಫಿನಿಷನ್ ಬರಿದೆ ಅಂತ ಹೇಳ್ತಾ ಇದೀನಿ. ಇಫ್ ಯು ಡೋಂಟ್ ರಿಮೆಂಬರ್ ದ ಟೆಕ್ಸ್ಟ್ ಬುಕ್ ಡೆಫಿನಿಷನ್ ಆರ್ ಎನಿ ಕಮಿಟಿ ಡೆಫಿನಿಷನ್, ಅಟ್ ಲೀಸ್ಟ್ ಅವೆರಡೂ ಕಂಬೈನ್ ಮಾಡಿ ಇಮಿಡಿಯೇಟ್ ಆಗಿ ನೀವು ಒಂದು ಥರ್ಡ್ ಡೆಫಿನಿಷನ್ ಬರ್ದಿರೋದ್ರಿಂದ ಯುವರ್ ಡೆಫಿನಿಷನ್ ವಿಲ್ ಹ್ಯಾವ್ ಮೋರ್ ವರ್ಡ್ಸ್, ಯುವರ್ ಡೆಫಿನಿಷನ್ ವಿಲ್ ಹ್ಯಾವ್ ಮೋರ್ ಡೈಮೆನ್ಷನ್ಸ್ ಟು ದಟ್ ಡೆಫಿನಿಷನ್. ಸೊ ದಟ್ ಇನ್ ದ ಎಕ್ಸಾಮ್ ಅಲ್ಲಿ ಆಲ್ಸೋ ನಿಮ್ಮ ಡೆಫಿನಿಷನ್ ಅನ್ನು ಓದಿದ್ರು you should be able to convey more information rather than simply telling objectivity means doing according to evidence available. Objectivity means doing without any bias. ಇಷ್ಟೇ ಅಲ್ದಿರಾ as per this so and so, objectivity stands for taking use of only merit and all the available evidence without going for any biasness or without going for any inclination towards any individual or a group of people, blah blah blah. ಅದು ಬಂದಾಗ ಓಕೆ ಅಂತ ಒಂದು ಡೆಫಿನಿಷನ್ ಚೆನ್ನಾಗಿದೆ ಅಂತ ಅನ್ಸುತ್ತೆ. ದಟ್ಸ್ ವೈ ಐ ಟೋಲ್ಡ್ ಗೋ ಫಾರ್ 3 ಡೆಫಿನಿಷನ್ಸ್. ಅದ್ ಮಗಪ್ ಮಾಡ್ದಂಗ್ ಅನ್ಸುತ್ತೆ ಅಂತಂದ್ರೆ ಇಲ್ಲಿ ನೀವು ಮಗಪ್ ಮಾಡ್ದಂಗ್ ಬರೀತಲ್ಲ, ಯು ಆರ್ ಹೇಳ್ತಾ ಇರೋದು ಅವನೇ ಕೊಟ್ಟಿರೋ ಡೆಫಿನೇಷನ್ ಅಂತ ನೀವು ಹೇಳಿ, ನೋ ಪ್ರಾಬ್ಲಮ್ ದೇರ್. ಆಸ್ ಪರ್ ನೋಲನ್ ಕಮಿಟಿ ದ ಆಬ್ಜೆಕ್ಟಿವಿಟಿ ಸ್ಟ್ಯಾಂಡ್ಸ್ ಫಾರ್ ಆಸ್ ಪರ್ ಸೆಕೆಂಡ್ ARC ಕರಪ್ಷನ್ ಮೀನ್ಸ್ ಆ ತರಾನೇ ಬರೀರಿ. ಇಟ್ ಇಸ್ ವೆಲ್ ಅಪ್ರಿಶಿಯೇಟೆಡ್ ಅಲ್ವಾ? ಎಸ್ ಸರ್, ಗಾಟ್ ಇಟ್ ಸರ್. ಆ ತರ ಬರೀರಿ. ಓಕೆ, ಅಂಡ್ ದೆನ್ ಲೈಕ್ ಆನ್ ಎನಿ ಗಿವನ್ ಡೇ ಎನಿ ಏನೊಂದು ಒಳ್ಳೆ ಕಮಿಟಿನೋ ಕಮಿಷನ್ ಎನಿ ಫೇಮಸ್ ಆಥರ್ ಅವ್ರು ಬರ್ದಿರೋ ಡೆಫಿನೇಷನ್ಸ್ ಗೆ ವಿಲ್ ಹ್ಯಾವ್ ಮೋರ್ ವೇಟೇಜ್ ದ್ಯಾನ್ ದ ಡೆಫಿನೇಷನ್ ಆಫ್ ವೆಂಕಟೇಶ್ ಆರ್ ಸಮನ್ ಎಲ್ಸ್. ಕರೆಕ್ಟ್ ಅಲ್ವಾ? ಎಸ್ So ಸರ್, go for that kind of definitions. Yes, others. ನೀನ್ ನೋಡಿದ್ಯಪ್ಪ? Anything else? That's it. ಸರಿ, ಇನ್ನೇನು ಇಲ್ಲ ಅಂದ್ರೆ we can wind up. ಇನ್ನೇನ ಇದೆ ಅಂದ್ರೆ I'll explain. So ನೀವ್ ಹೇಳ್ಬೇಕು. No doubts. Anything else? No doubts? Sir, So everybody done? 7. ಹೇಳಿ ಸರ್. ಸರ್ ಬುಕ್ಸ್ ಸೋರ್ಸ್ ಅಂತ ಏನಾದ್ರು ರೆಫರ್ ಮಾಡಬೇಕು? ಬುಕ್ಸ್ ನಾನು ಹೇಳ್ದಲ್ಲ, ಲೈಕ್ ಲೆಕ್ಸಿಕನ್ ಇದೆ, ಇಲ್ಲ ಡಿ ಕೆ ಬಾಲಾಜಿ ಅವ್ರ ಬುಕ್ ಚೆನ್ನಾಗಿದೆ. ಇನ್ಯಾವ್ದು ಲೈಕ್ ಅವಧೇಶ್ ಸಿಂಗ್ ಅಂತ ಒಬ್ರು ಬರ್ದಿದ್ದಾರೆ. ಎನಿ ಬುಕ್ ಯು ಟೇಕ್ ಸರ್, ಅಟ್ ದ ಎಂಡ್ ಆಫ್ ದಿ ಡೇ ದೇ ಆಲ್ ಕವರ್ ದ ಸೇಮ್ ಥಿಂಗ್. ಐ ವುಡ್ ಸೇ ಲೆಕ್ಸಿಕನ್ ಇಸ್ ಗುಡ್, ಡಿ ಕೆ ಬಾಲಾಜಿ ಸರ್ ಬುಕ್ ಇಸ್ ಆಲ್ಸೋ ಗುಡ್ ಓನ್ಲಿ. ದೋಸ್ ಟು ಬುಕ್ಸ್ ಆರ್ ಮೋರ್ ದೆನ್ ಸಫಿಷಿಯಂಟ್. ಲೈಕ್ ಟೆಕ್ಸ್ಟ್ ಬುಕ್ಸ್ ಬೇಕು ನನಗೆ ಅಂತ ಅಂದ್ರೆ. But I would say like any internet is also better source. Take every word of syllabus copy paste in internet. ಕಮಿಟಿ ಡೆಫಿನಿಷನ್ ಅಂತ ಸಿಂಪಲ್ ಆಗಿ ಕೊಡಿ, ಅದೇ ಕೊಡುತ್ತೆ ನೀಟಾಗಿ. ಗಿವ್ ಎಕ್ಸಾಂಪಲ್ಸ್ ಅಂತ ಕೊಡಿ, ಅದೇ ಕೊಡುತ್ತೆ. ಲೈಕ್ ಅಲಾಂಗ್ ವಿತ್ ದ ಟೆಕ್ಸ್ಟ್ ಬುಕ್ಸ್ ಯು ಹ್ಯಾವ್ ಟು ಮೇಕ್ ಯೂಸ್ ಆಫ್ ದಿಸ್ ಕರೆಂಟ್ ಅಫೇರ್ಸ್ ಅಂಡ್ ಟುಡೇ ವಾಟ್ ಎವರ್ ಇಂಟರ್ನೆಟ್ ಇಸ್ ದೇರ್. ಬಟ್ ಇಂಟರ್ನೆಟ್ ಐ ವುಡ್ ಸಜೆಸ್ಟ್ ಸದ್ಯಕ್ಕೆ ಬೇಡ, ಗೋ ವಿತ್ ಎನಿ ಬುಕ್. ಫಸ್ಟ್ ಒಂದು ಬುಕ್ ತಗೊಂಡು ನೀಟಾಗಿ ಆ ಬುಕ್ ನ ಓದಿ ಮುಗಿಸ್ಕೊಂಡ್ಬಿಡಿ. ದೆನ್ ಯು ಕ್ಯಾನ್ ಗೋ ಫಾರ್ ಇಂಟರ್ನೆಟ್ ಫಾರ್ ಎನಿ ಅಪ್ಡೇಷನ್ಸ್ ಎಕ್ಸೆಟ್ರಾ. ಸೊ ಐ ವುಡ್ ಸೇ ಲೆಕ್ಸಿಕನ್ ಇಸ್ ಆಲ್ಸೋ ಗುಡ್ ಬುಕ್, ಆರ್ ಇವನ್ ಡಿ ಕೆ ಬಾಲಾಜಿ ಅವ್ರ ಬುಕ್ ಕೂಡ ಚೆನ್ನಾಗಿದೆ. ಎನಿ ಆಫ್ ದೋಸ್ ಟು, ಇವನ್ ಡಿ ಕೆ ಬಾಲಾಜಿ ಅವೈಲಬಲ್ ಇನ್ ಕನ್ನಡ ಮೀಡಿಯಂ ಆಲ್ಸೋ. ಸೊ ಅವ್ರದ್ದು ಚೆನ್ನಾಗಿದೆ. ಸೊ ಎನಿ ಆಫ್ ದೋಸ್ ಟು ಬುಕ್ಸ್ ಆರ್ ಗುಡ್ ಇನಫ್. ಓಕೆ, ಸರ್ ಎನಿಥಿಂಗ್ ಎಲ್ಸ್ ಅದರ್ಸ್? ಇಷ್ಟೇನಾ? ಸರ್ ಕೇಸ್ ಸ್ಟಡೀಸ್ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಮ್ಯಾಮ್, ಕೇಸ್ ಸ್ಟಡೀಸ್ ಅಂತ ಬಂದಾಗ ಲೈಕ್ ಬೇಸಿಕಲಿ ಅದೇ ಹೇಳ್ದಲ್ಲ ನಿಮಗೆ, ಒನ್ಸ್ ಯು ಹ್ಯಾವ್ ಡನ್ ವಿತ್ ದಿಸ್ ಥಿಯರಿ ಎಲ್ಲ ಅಂತ ಬಂದಾಗ ದಟ್ ಈಸ್ ವೆನ್ ಕೇಸ್ ಸ್ಟಡೀಸ್ ವಿಲ್ ಬಿ ಕಮಿಂಗ್ ಅಪ್. ವೆನ್ ವಿ ಸೇ ಲೈಕ್ ಕೇಸ್ ಸ್ಟಡಿ ಅಂತ ಬಂದಾಗ ಅಲ್ಟಿಮೇಟ್ಲಿ ಯು ಹ್ಯಾವ್ ಟು ಗೋ ವಿತ್ ವಾಟ್ ಈಸ್ ಕಾಲ್ಡ್ ಎಸ್ ಏನು ನಮ್ಮ ಒಂದು ಸ್ಟೇಕ್ ಹೋಲ್ಡರ್ ಅಪ್ರೋಚ್ ಅಂತ ನಾವೇನು ಹೇಳ್ತೀವಲ್ಲ, ಯು ಟು ಗೋ ಫಾರ್ ದಟ್ ಸ್ಟೇಕ್ ಹೋಲ್ಡರ್ ಅಪ್ರೋಚ್. ಲೈಕ್ ಐ ಜಸ್ಟ್ ಸಮ್ಮರೈಸ್ ತರ ಹೇಳಿರ್ತೀನಿ, ಬಿಕಾಸ್ ಮೆನಿ ಪೀಪಲ್ ಆರ್ ಲೈಕ್ ಇನ್ನ ಎಥಿಕ್ಸೇ ಗೊತ್ತಿಲ್ಲ ಅಂತಿರೋದ್ರಿಂದ ಐ ನಾಟ್ ಸ್ಕೇರ್ ದೆಮ್ ಅಪ್. ಸೊ ಬೇಸಿಕಲಿ ಒಂದು ಸ್ಟೇಕ್ ಹೋಲ್ಡರ್ ಅಪ್ರೋಚ್. So when you say stakeholder approach ಅಂತ ಬಂದಾಗ, so basically who are being impacted here? Who are being impacted? And second thing is that 100 keywords ನೀವೇನೆಲ್ಲ ಓದಿದಿರಲ್ಲ, what is being tested? What is being tested? So last one would be, or how do I approach? How do I approach? So when I say how do I approach ಅಂತ ಬಂದಾಗ, like before going there, say for example, like I'll take a case study from our last year test series only. So basically there is one religious institution and you are also a follower. But now that it has come to light that it is built on a ಒಂದು occupied land, illegal. Like they have occupied land illegally. And you are the tehsildar. So you are a follower of this religious institution, say for example in 5 years or 10 years, then you ಹೋಗ್ತಾ ಇದ್ದೀರಾ and you are a firm believer. Follower is believer. ಇವಾಗ ಏನ್ ಮಾಡ್ತೀರಾ? Now your higher authorities are asking you to demolish. What are the options available to you? Case study ಅರ್ಥ ಆಯ್ತಾ ನಿಮಗೆ?
Did you get the case study? Others? Any Yes. doubt in case study? Religious institution ಇದೆ. A religious institution ಅಲ್ಲಿ you're a follower and a believer for the past so many years, and now it has come to light that this building or this institution was built on an illegally occupied land. It is not legal basically, or even it's a government land ಅಂತ ಕೂಡ ಬರ್ಕೊಳ್ಳಿ ಬೇಕಾದ್ರೆ. However, just case study ನಿಮ್ಗೆ ಹೇಳ್ತಾ ಇದೀನಿ ಅಷ್ಟೇ. It was built on a government land. Now you are the tahsildar and your higher officials have ordered you to demolish that building. So what are the things here? So basically ಇವಾಗ ಇಲ್ಲಿ ಡೈಲಮಾ. ಸೊ ಆ ಡೈಲಮಾ ನಿಮ್ಗೆ ಏನೇನಿದೆ ಇಲ್ಲಿ. ಸೊ ಇಲ್ಲಿ ಬಂದಾಗ ಸಿ ವಾಟ್ ಈಸ್ ಬೀಂಗ್ ಟೆಸ್ಟೆಡ್. ಸೊ ದಿಸ್ ಇಸ್ ಎ ಕ್ಲಿಯರ್ ಕಟ್ ಕೇಸ್ ಸ್ಟಡಿ ಆಫ್ ಯುವರ್ ಪರ್ಸನಲ್ ಬಿಲೀಫ್ ಸಿಸ್ಟಮ್ ವರ್ಸಸ್ ಯುವರ್ ಡ್ಯೂಟಿ, ಪಬ್ಲಿಕ್ ಡ್ಯೂಟಿ. ಕರೆಕ್ಟ್ ಅಲ್ವಾ? Yes, sir. ಸೊ ಹೌ ಡು ಯು ಡೂ ಪರ್ಸನಲ್ ಬಿಲೀಫ್ ಸಿಸ್ಟಮ್ ಮಾಡ್ತೀರಾ ಇಲ್ಲ ಪಬ್ಲಿಕ್ ಡ್ಯೂಟಿನ ನೀವು ಅಪ್ಹೋಲ್ಡ್ ಮಾಡ್ತೀರಾ? ವಾಟ್ ಆರ್ ದ ಆಪ್ಷನ್ಸ್ ಅವೈಲಬಲ್ ಟು ಯು? ಸೊ ಫಾರ್ ಎಕ್ಸಾಂಪಲ್ ಐ ವುಡ್ ಸೇ ಇವಾಗ ನಂದು ಅಂತ ಬಂದಾಗ ಐ ವಿಲ್ ಗೋ ಅಂಡ್ ಡೆಮಾಲಿಶ್. ಕರೆಕ್ಟಾ? ಕರೆಕ್ಟ್ ಆರ್ ನಾಟ್ ಸರ್? Yes, sir. Yes, sir. ಪಾಸಿಟಿವ್ ಏನು ರೂಲ್ ಆಫ್ ಲಾ ಅಪ್ಹೋಲ್ಡ್ ಮಾಡಿದ್ದೀನಿ. ಪಬ್ಲಿಕ್ ಡ್ಯೂಟಿ, ಸಿವಿಕ್ ಡ್ಯೂಟಿ ಅಪ್ಹೋಲ್ಡ್ ಮಾಡಿದ್ದೀನಿ. ನೆಗೆಟಿವ್ ಅಂತ ಬಂದಾಗ ಐ ಮೇ ಬಿ ಹರ್ಟಿಂಗ್ ದ ರಿಲಿಜಿಯಸ್ ಸೆಂಟಿಮೆಂಟ್ಸ್. ಈವನ್ ಮೈ ಓನ್ ಪೀಪಲ್, ಸಿನ್ಸ್ ಐ ವಾಸ್ ಆಲ್ಸೋ ಎ ಫಾಲೋವರ್, ಐ ಮೇ ಬಿ ಟ್ರೀಟೆಡ್ ಆಸ್ ಅನ್ ಔಟ್ಸೈಡರ್ ಅಂತೋ ಇಲ್ಲ ನಮ್ಗೊಂದು ಪರ್ಸನಲ್ ಬಿಲೀಫ್ ಸಿಸ್ಟಮ್ಗೋ ನನಗೆ ಅದು ಹರ್ಟ್ ಆಗುತ್ತೆ. ದಟ್ ಈಸ್ ಮೈ ನೆಗೆಟಿವ್. ಇವಾಗ ಟು ಮೇಕ್ ದಿಸ್ ಕೇಸ್ ಸ್ಟಡಿ ಮೋರ್ ಇಂಟ್ರೆಸ್ಟಿಂಗ್, ವಾಟ್ ಐ ವಿಲ್ ಡೂ, it is rumored that any demolition here will cause what is called as ಏನೋ ಒಂದು ರೈಟ್, ಕಮ್ಯುನಲ್ ರೈಟ್ಸ್, ಏನೋ ಒಂದು ಗಲಾಟೆ ಆಗುತ್ತೆ ಅಂತ ಆಗುತ್ತೆ. ಸೊ ಇವಾಗ ಏನ್ ಮಾಡ್ತೀರಾ? ಸೊ ಅಗೈನ್ ಡೆಮಾಲಿಶ್ ಮಾಡ್ತೀನಿ. ಸೊ ರೂಲ್ ಆಫ್ ಲಾ ಡ್ಯೂಟಿ ಎಲ್ಲ ಮಾಡ್ತೀನಿ. ಸಿನ್ಸ್ ಇಟ್ ಇಸ್ ಆಲ್ಸೋ ಅಸ್ಯೂಮ್ಡ್ ದಟ್ ರೈಟ್ಸ್ ಆಗುತ್ತೆ ಅಂತ ಹೇಳ್ತಿರೋದ್ರಿಂದ ಐ ವಿಲ್ ಇನ್ಫಾರ್ಮ್ ಮೈ ಕೌಂಟರ್ ಪಾರ್ಟ್ ಇನ್ ಲಾ ಅಂಡ್ ಆರ್ಡರ್. ಐ ವಿಲ್ ಗೆಟ್ ದ ಪೊಲೀಸ್ ಬ್ಯಾಕಪ್ ಅಂಡ್ ಐ ವಿಲ್ ಟಾಕ್ ಟು ಮೈ ಅದರ್ ಲೀಡರ್ಸ್ ಇನ್ ದಿಸ್ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್. ಸಿನ್ಸ್ ಐ ಆಮ್ ಆಲ್ಸೋ ಎ ಫಾಲೋವರ್, ಐ ಟ್ರೈ ಟು ಕನ್ವಿನ್ಸ್ ಹಿಮ್ ದಟ್ ದಿಸ್ ಇಸ್ ಇಲ್ಲೀಗಲ್ ಆಗಿದೆ, ಆದ್ರಿಂದ ವಿ ಕ್ಯಾನಾಟ್ ಡೂ ಮಚ್. ಲೀಗಲ್ ಆಗಿ ಏನಿದೆ ಅದೇ ಹೋಗೋಣ ಅಂತ ಐ ಟ್ರೈ ಟು ಕನ್ವಿನ್ಸ್. ಅಂಡ್ ಇಫ್ ನಾಟ್ ಅಂದ್ರೆ ಐ ವಿಲ್ ಫಸ್ಟ್ ಐ ವಿಲ್ ಕನ್ವಿನ್ಸ್ ದೆಮ್. ಇಫ್ ನಾಟ್ ಐ ವಿಲ್ ಡೆಮಾಲಿಶ್ ಅಂಡ್ ದೆನ್ ಐ ವಿಲ್ ಡೂ ಲಾ ಅಂಡ್ ಆರ್ಡರ್. ಇದು ಒಂದ್ ವೇ. ಇಲ್ಲ ಸರ್, my belief system is only very important and I don't want to be seen as a person who went against my own belief. ನನಗೊಂದು ಡಿಸೋನೆನ್ಸ್, ನಾನೇ ಅದರಲ್ಲಿದ್ದು ನಾನೇ ಇದನ್ನ ಡೆಮಾಲಿಶ್ ಮಾಡಿದ್ನೆ, ದಟ್ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ ಹೆಲ್ಪ್ಡ್ ಮೀ ಇನ್ ಸೋ ಮೆನಿ ವೇಸ್, ನಾನೇ ಅದನ್ನ ಮಾಡಿದ್ನೆ ಅಂತ ಆಗುತ್ತೆ ನನಗೆ. ವಾಟ್ ಐ ವಿಲ್ ಡೂ, ಐ ವಿಲ್ ಆಸ್ಕ್ ಫಾರ್ ಎ ಟ್ರಾನ್ಸ್ಫರ್. ಕರೆಕ್ಟಾ? ಹೇಳ್ಬೋದಲ್ವಾ? ಎಸ್. ಪಾಸಿಟಿವ್ ನೋ ಡಿಸೋನೆನ್ಸ್, ಡಬಲ್ ಡ್ಯುಯಲ್ ಇಲ್ವೇ ಇಲ್ಲ. ನೆಗೆಟಿವ್ ಶೋಯಿಂಗ್ ದ ಬ್ಯಾಕ್ ಆಫ್ ಇನ್ ದ ಫೇಸ್ ಆಫ್ ಅಡ್ವರ್ಸಿಟಿ ಬಂದಾಗ ಇಲ್ಲ ವೆನ್ ದ ಕ್ಯಾರೆಕ್ಟರ್ ಟೆಸ್ಟ್ ಆದಾಗ ಯು ಆರ್ ರನ್ನಿಂಗ್ ಅವೇ. ಕರೆಕ್ಟಾ? ರೂಲ್ ಆಫ್ ಲಾ ಅಪ್ಹೋಲ್ಡ್ ಮಾಡ್ಲಿಲ್ಲ, ಪಬ್ಲಿಕ್ ಡ್ಯೂಟಿ ಮಾಡ್ಲಿಲ್ಲ. ಕರೆಕ್ಟಾ? Yes, sir. So you have multiple options here. So first you identify the stakeholders. ಯಾರ್ಯಾರು stakeholders? is myself, the society, the religious institution and the government. So government ಏನ್ ಬೇಕು? ರೂಲ್ ಆಫ್ ಲಾ ಬೇಕು. ನನಗೇನ್ ಬೇಕು? I should follow rule of law not at the cost of my own thing. And then religious institutions ಏನ್ ಬೇಕು? They want it legalized. So whatever can be done ಅದು ನೋಡೋಣ. ಇಲ್ಲ ಥರ್ಡ್ ವೇದು ಮೇ ಬಿ ಸಿ ಇಫ್ ದೇರ್ ಇಸ್ ಎನಿ ಸ್ಕೀಮ್ಸ್ ಟು ಗೆಟ್ ಇಟ್ ಲೀಗಲೈಸ್. ಅದರ ಸ್ಕೀಮ್ಸ್ ಏನಾರ ಇದೆಯಾ ಅದನ್ನ ಲೀಗಲ್ ಮಾಡೋದಕ್ಕೆ? ಬಟ್ ಒಂದು ಲೀಗಲ್ ಮಾಡಿದ್ರೆ ಬೇರೆಯವ್ರದೆಲ್ಲ ಏನಾಗುತ್ತೆ? ಸೋ ಮೆನಿ ಲೀಗಲ್ ಸ್ಟ್ರಕ್ಚರ್ಸ್ ಮೈಟ್ ಬಿ ದೇರ್, ಐ ಡೋಂಟ್ ನೋ, ಬಿಕಾಸ್ ಐ ಕ್ಯಾನಾಟ್ ಬ್ರಿಂಗ್ ಔಟ್ಸೈಡ್ ಡೇಟಾ ಇಂಟು ಕೇಸ್ ಸ್ಟಡಿ ಆಗಿರೋದ್ರಿಂದ. ಸೊ ಲೀಗಲ್ ಮಾಡೋದಕ್ಕೆ ಏನಾದ್ರು ಅವಕಾಶ ಇದೆಯಾ? ಸಿನ್ಸ್ ಇಟ್ ಇಸ್ ಆಲ್ರೆಡಿ ಟೋಲ್ಡ್ ದಟ್ 10-15 years ಇಂದ ಅದ್ರ ಇದೆ ಅನ್ನೋದ್ರಿಂದ ಮೇ ಬಿ ದೇರ್ ಮೇ ಬಿ ಸಮ್ ಪ್ರಾವಿಷನ್ಸ್ ಟು ಗೆಟ್ ಇಟ್ legalized. ಇಲ್ಲ ಲೈಕ್ is it really illegal ಇದೆಯಾ, ವಾಟ್ ಇಸ್ ದ ಇಶ್ಯೂ ಅಂತ ನೋಡ್ಕೊಂಡು ಐ again investigate or I look into that. Even after my own investigation, if it is found to be illegal, I'll go for demolition. See, there is no right answer. ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳೋದು ಆಪ್ಷನ್ ಅಲ್ಲಿ ಇದೆ, ಡೆಮಾಲಿಶ್ ಮಾಡೋದು ಆಪ್ಷನ್ ಅಲ್ಲಿ ಇದೆ. ಯಾವ್ದು ಏನು ಮಾಡಿದ್ರೆ ಸುಮ್ಮನೆ ಕೂತಿರೋದು. there are 3 kinds of officers. There is another one option is there ಅಲ್ವಾ ಸರ್? another one option ಏನು ಅಂತಂದ್ರೆ, even though you are in a public servant, ನೀವು ಅವರಿಗೆ ಕನ್ವಿನ್ಸ್ಡ್ ಮಾಡಿ ಆ ಪ್ಲೇಸ್ ನ ವೆಕೇಟ್ ಮಾಡಿಸಿ ಬೀಯಿಂಗ್ ಗವರ್ಮೆಂಟ್ ಸೈಡ್ ಇಂದ ಇನ್ನೂ ಒಂದ್ ಪ್ಲೇಸ್ ನ ಅಲೋಕೇಟ್ ಮಾಡ್ಕೊಡ್ಬೋದಲ್ವಾ ಸರ್? ದಟ್ಸ್ ವಾಟ್ ಇಲ್ಲಿ ಬರ್ತಾರೆ. ದಟ್ಸ್ ವಾಟ್ ಕನ್ವಿನ್ಸ್ ಅಂತ ಹೇಳ್ತಾರೆ. ದಟ್ಸ್ ವಾಟ್ ಸೇಮ್ ಥಿಂಗ್. ವೆಕೇಟ್ ಮಾಡೋದಕ್ಕೆ ಕನ್ವಿನ್ಸ್ ಮಾಡಿ ಬೇರೆ ಕಡೆಯಿಂದ ಏನ್ ಲೀಗಲ್ ಆಗಿದೆ ಅದು ಮಾಡಿಸ್ಕೋಬಹುದು. ದಟ್ಸ್ ವಾಟ್ ಐ ಆಮ್ ಟೆಲ್ಲಿಂಗ್. ಇಲ್ಲಿ ರೈಟ್ ಆನ್ಸರ್ ಅಂತ ಯಾವ್ದು ಇಲ್ಲ. ಕರೆಕ್ಟಾ? ಕೇಸ್ ಸ್ಟಡಿನಲ್ಲಿ ದೇರ್ ಇಸ್ ನೋ ರೈಟ್ ಆನ್ಸರ್. ಯಾಕೆ? ಇವಾಗ ನಮ್ಮ ಹತ್ರ ಅಧಿಕಾರಿಗಳು ಯಾವ ತರ ಇದಾರೆ ಅಂತಂದ್ರೆ, ಈ ತರ ಸಿಚುವೇಶನ್ ಬಂದಾಗ ಡೆಮಾಲಿಶ್ ಮಾಡಿದಂತ ಅಧಿಕಾರಿಗಳು ನಾವು ನೋಡಿದೀವಿ, ಟ್ರಾನ್ಸ್ಫರ್ ಮಾಡೋದಕ್ಕೆ ಹೋದಂತ ಅಧಿಕಾರಿಗಳು ನಾವು ನೋಡಿದೀವಿ, ಏನು ಮಾಡಿದಿರಾ ವರ್ಷಾನುಗಟ್ಟಲೆ ಫೈಲ್ ಮೇಲೆ ಹಂಗೆ ಇಟ್ಕೊಂಡಿರುವಂತ ಅಧಿಕಾರಿಗಳು ನಾವು ನೋಡಿದೀವಿ. ಕರೆಕ್ಟಾ? ಸೊ ಅಟ್ ದಿ ಎಂಡ್ ಆಫ್ ದಿ ಡೇ ಯು ಹ್ಯಾವ್ ಟು ಶೋ ಟು ದ ಎವ್ಯಾಲ್ಯೂಯೇಟರ್ ದಟ್ ವೇರ್ ಡು ಯು ಸ್ಟ್ಯಾಂಡ್, where is your ethics, where is your morals, where are your values. So that's why we say either in a case, whichever case study it comes, at the end of the day you have to go with some logic. First is principles of natural justice. ಯಾಕೆ ಇವಾಗ ನಾನು ರೈಲ್ವೆ ವುಮೆನ್ದು ಹೇಳಿದೆ, ಇಫ್ ಐ ಫಾಲೋ ಓನ್ಲಿ ದ ರೂಲ್ ಆಫ್ ಲಾ ಅಂತ ಬಂದ್ರೆ ಐ ವುಡ್ ಹವ್ ಥ್ರೋನ್ ಹರ್ ಔಟ್ ಆಫ್ ದಿ ಟ್ರೈನ್. ಕರೆಕ್ಟ್ ಅಲ್ವಾ?
So that is not the case here. Principles of natural justice, compassion, humanity. ಅದಾದ್ಮೇಲಿಂದ I will go to constitutional morality, constitutional values. ಅದಾದ್ಮೇಲಿಂದ I will go to statutory rules, laws, acts. ಅದಾದ್ಮೇಲಿಂದ I will go to my civil service rules, conduct, etc. So ಆ ಯಾವೊಂದು ಕೇಸ್ ಸ್ಟಡಿಗೆ ಯಾವ್ದು ಅಪ್ಲಿಕೆ ಆಗುತ್ತೆ. ಇವಾಗ ಈ ಒಂದು ಕೇಸ್ ಸ್ಟಡಿಗೆ ಇಟ್ ಇಸ್ ನಾಟ್ ಅಬೌಟ್ ಕಂಪ್ಯಾಷನ್, ಇಟ್ ಇಸ್ ಅಬೌಟ್ ಮೈ ಪರ್ಸನಲ್ ವ್ಯಾಲ್ಯೂಸ್. ಅದೇ ರೈಲ್ವೆ ಅಂತ ಕೇಸ್ ಸ್ಟಡಿ ಬಂದಾಗ ದಟ್ ಈಸ್ ಮೋರ್ ಅಬೌಟ್ ಮೈ ಕಂಪ್ಯಾಷನ್. ಸೊ ವಾಟ್ ಈಸ್ ಬೀಂಗ್ ಟೆಸ್ಟೆಡ್, ಯಾವ್ದು ಟೆಸ್ಟ್ ಮಾಡ್ತಿದ್ದಾರೆ ಅಂತ ನಾನು ತಿಳ್ಕೊಂಡ್ರೆ ಅದ್ರ ಮೇಲೆ ಐ ಕ್ಯಾನ್ ರೈಟ್ ಆನ್ಸರ್ ಅಲ್ವಾ. ಸೊ ದಿಸ್ ಕೇಸ್ ಸ್ಟಡಿ ಇಸ್ ಅ ಟೆಸ್ಟ್ ಆಫ್ ಮೈ ಕಂಪ್ಯಾಷನ್ ವರ್ಸಸ್ ಮೈ ಡ್ಯೂಟಿ. ಸೊ ವಾಟ್ ಶುಡ್ ಐ ಶೋ? I should balance both. I should do in a better manner so that ನಾನು ರೂಲ್ ಆಫ್ ಲಾನು ಫಾಲೋ ಮಾಡಬೇಕು, ನಾನು ಈ ಕಡೆ ಇದನ್ನು ಫಾಲೋ ಮಾಡಬೇಕು. ಇವಾಗ say for example the city is expanding, there are many slums. What do we do? I can destroy all the villages, I can destroy all the forest area surrounding the city, and I can build new cities. That is also expansion only, but at the cost of environment. So what is the solution? Sustainable development. Correct? Development ಬೇಕು, environment ಬೇಕು. We came up with sustainable development. Correct or not, sir? Yes, sir, correct. Yes, sir. So ಆ ಒಂದು ಥಾಟ್ ಪ್ರಾಸೆಸ್ ಅಲ್ಲಿ ನೀವು ಮಾಡ್ಬೇಕು. ವಾಟ್ ಈಸ್ ಬೀಯಿಂಗ್ ಟೆಸ್ಟೆಡ್ ಹಿಯರ್? ಸಿ ಕೇಸ್ ಸ್ಟಡಿ ಇಸ್ ಆಲ್ ಅಬೌಟ್ ದಿಸ್ ವರ್ಸಸ್ ದಟ್ ಅಷ್ಟೇ, ಅಲ್ಲಿ ನೀನು ಇಲ್ಲ. ಕೇಸ್ ಸ್ಟಡಿ ಇಸ್ ಆಲ್ ಅಬೌಟ್ ದಿಸ್ ವರ್ಸಸ್ ದಟ್. ಸೊ ಆ ದಿಸ್ ವರ್ಸಸ್ ದಟ್ ಅಲ್ಲಿ ಯಾವ್ದು ಮೋಸ್ಟ್ ಇಂಪಾರ್ಟೆಂಟ್ ಅದನ್ನ ಪ್ರಿಯಾರಿಟಿ ಕೊಡೋದು, ಇನ್ನೊಂದನ್ನ ಬಿಡೋದು ಬೇಡ. ಇನ್ನೊಂದನ್ನ ವಿಲ್ ಹೋಲ್ಡ್ ಆನ್ ಟು ದಟ್ ಅಂಡ್ ಮೇಕ್ ಶೂರ್ ದಟ್ ವಿ ಆರ್ ಅಡ್ರೆಸಿಂಗ್ ಇಟ್ ಇನ್ ಎ ಗುಡ್ ಮ್ಯಾನರ್. ಇವಾಗ ಎನಿ ಕೇಸ್ ಸ್ಟಡಿ ಯು ಟೇಕ್, ಇವಾಗ ದಿಸ್ ಕೇಸ್ ಸ್ಟಡಿ ವಾಸ್ ಅಬೌಟ್ my personal belief versus my public duty. That case study was about objectivity versus compassion. Any case study you take, UPSC ನಲ್ಲಿ ಬಂದಿರೋದಾಗ್ಲಿ, KPSC ನಲ್ಲಿ ಬಂದಿರೋದಾಗ್ಲಿ, any case study you take, it will all boil down to this versus that. ಯಾವ್ದೋ ಒಂದು NGO ಇದೆ, NGO ಯಾರೋ ಬಂದು ನಿಮ್ಗೆ ದುಡ್ಡು ಕೊಡ್ತೀನಿ, ನಮ್ಮ ಅಪೋನೆಂಟ್ ಕರ್ತಾ ಇರೋ ಪ್ರಾಜೆಕ್ಟ್ ಮೇಲೆ ನೀನು ಹೋಗಿ ಕೇಸ್ ಹಾಕು ಅಂತ ಹೇಳ್ತಿದ್ದಾನೆ. ರಿಯಲ್ ಆಗೇನೆ ಅಲ್ಲಿ ಕರಪ್ಷನ್ ಆಗಿದೆ, ರಿಯಲ್ ಆಗೇನೆ ಅಲ್ಲಿ ಇಲಿಗಾಲಿಟೀಸ್ ನಡೀತಾ ಇದೆ. ಇವಾಗ ನಾನು ಹೋಗಿ ಕೇಸ್ ಹಾಕೋದ್ರಲ್ಲಿ ಏನು ರಾಂಗ್ ಇಲ್ಲ. ಬಟ್ ಹಿಯರ್ ಐ ಆಮ್ ನಾಟ್ ಗೋಯಿಂಗ್ ಆನ್ ಮೈ ಓನ್. Here I am taking money from other fellow to put a complaint. But the complaint is genuine, on illegal ಮಾಡಿದಾನೆ, on corruption ಮಾಡಿದಾನೆ. Should I do it or not do it? So I should not do it because ಇಲ್ಲಿ again this versus that ಅಂತ ಬಂದಾಗ one is NGOs ಏನಿದೆ, ಒಂದು ನ್ಯೂಟ್ರಾಲಿಟಿ ಇರ್ಬೋದು, ನಾನ್ ಬಯಾಸ್ನೆಸ್ ಇರ್ಬೋದು, ಅದು ಒಂದು. On the other side rule of law, etc., etc. Here I will tell to that person whoever is giving such a information to me, I will collect all the information, but I will stick to my neutrality, non-partisanship, or NGOs taking a neutral stand without taking any money from that other individual. I will go and complain after verifying the facts that the two opponents ಏನ್ ಕೊಡ್ತಿದ್ದಾನೆ ಅವ್ನ ಇನ್ಫಾರ್ಮೇಶನ್ ಅದು ವೆರಿಫೈ ಮಾಡ್ಕೊಂಡು ನಾನು ಕೊಡ್ತೀನಿ. ಐ ವಿಲ್ ಸ್ಟಿಕ್ ಟು ಮೈ ನ್ಯೂಟ್ರಾಲಿಟಿ ಆರ್ ನಾನ್ ಪಾರ್ಟಿಸನ್ಶಿಪ್ ಆರ್ ನಾನ್ ಬಯಾಸ್ನೆಸ್ ಅದೇ NGO. ದಿಸ್ ಇಸ್ ವಾಟ್ ಇಸ್ ಇಂಪಾರ್ಟೆಂಟ್. ಕರೆಕ್ಟ್ ಅಲ್ವಾ? Yes, sir. So this is how you have to approach. So any case study like maybe namarana, once we are done with, once you study this first part of ethics, the first part of ethics ಎಲ್ಲ ಒಂದ್ಸತಿ ಓದ್ಕೊಂಡ್ರೆ maybe after 1.5 month I'll take one more orientation session where I will discuss directly case studies. ಒಂದ್ 4-5 case study ತಗೊಂಡ್ಬಂದು ಬೇಕಾದ್ರೆ I will discuss it. Because whatever I am saying now, you people are like okay ಅಂತ ಇದ್ದಾರೆ ಹೊರತು what exactly I am trying to convey. Maybe once you know some basics of ethics and you'll be able to appreciate it better. Correct ಅಲ್ವಾ? So like I've explained case study na ಯಾವ ರೀತಿ ಮಾಡಬೇಕು ಅಂತ I've explained today. Maybe down the line after 1.5 month we'll take one more orientation where we discuss only case studies. ಒಂದ್ 3-4 case study ತಗೊಂಡು we will discuss how to approach, how not to approach ಅಂತ ಬೇಕಾದ್ರೆ ಅದನ್ನು ಒಂದು orientation ತರ ಮಾಡೋಣ, ತೊಂದ್ರೆ ಇಲ್ಲ. Then Yes, sir. so anything else ಅಷ್ಟೇನಪ್ಪ? ಸರ್ ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ಜಸ್ಟ್ ಥ್ಯಾಂಕ್ ಯು ಹೇಳಲಿಕ್ಕಷ್ಟೇ. ಒಂದು ಐ ಓಪನರ್ ತರ ಆಯ್ತು ಸರ್ ಇದು ಇಂಟ್ರೊಡಕ್ಷನ್ ಕ್ಲಾಸ್. ಆಕ್ಚುಲಿ ಪ್ರಿಲಿಮ್ಸ್ KS ಲಾಸ್ಟ್ ಟೈಮ್ 2024 ಅಲ್ಲಿ ಕೊಟ್ಟ ಮೇಲೆ ಆಕ್ಚುಲಿ ಎಥಿಕ್ಸ್ ನ ಬಿಟ್ಟಿದೆ. ಸಮ್ ವಾಟ್ ನಮ್ದು ಇವಾಗ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲಿದೆ ಅಂತ ತೋರಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. Thank you. Welcome. Thank you. So fine guys, in that case if there are no other questions antandre I'll be winding up at this stage. So idu nanenu PDF whatever these notes that I have written here, the word file, this will be shared as a PDF in our channel also. Ee video it will be uploaded. So whenever you have any issues you can go through that one, and you people have our institution number alla. So if you are having any doubts irbodu or whatever updates that you want antandre you can contact our institution number and they'll be providing you with that one. Done? Okay sir, thank you sir. Yes, sir. Thank you guys. Thank you guys. Thanks everyone.